ಎಲ್ಲರಿಗೆ ನಮಸ್ಕಾರ. ಇವತ್ತಿಗೆ 5 ದಿವಸಗಳ ಮೊದಲನೇ ಕಂತು ನೈಷಧ ಕಾವ್ಯದ ಪರಿಚಯದ ಮೊದಲ ಕಂತು ಮುಗಿಯುತ್ತದೆ. ಈ ಕಾವ್ಯದ 2ನೇ ಸರ್ಗದ ಮಧ್ಯದಲ್ಲಿ ನಾವಿದ್ವಿ. ಹಂಸ ನಳಮಹಾರಾಜನ ಕೈಯಿಂದ ಬಿಡಿಸಿಕೊಂಡು ಅವನ ಕೃಪೆಯಿಂದಲೇ ಬಿಡುಗಡೆಯನ್ನು ಹೊಂದಿ ಅವನಿಗೆ ಸಂತೋಷದಿಂದ ದಮಯಂತಿಯ ಸ್ನೇಹ ಸಖ್ಯ ಮಾಡಿಕೊಡ್ತೀನಿ ಅಂತ ಹೇಳಿ ದಮಯಂತಿಯ ಸೌಂದರ್ಯ ವರ್ಣನೆಯನ್ನು ಆರಂಭ ಮಾಡುತ್ತದೆ. ಆಮೇಲೆ ಮತ್ತಷ್ಟು ಕೆಲವು ಮಾತುಗಳನ್ನು ಆಡುತ್ತದೆ. ಅನಯಾ ತವ ರೂಪಸೀಮಯ ಕೃತ ಸಂಸ್ಕಾರ ವಿಬೋಧನಸ್ಯ ಮೇ ಚಿರಮಪ್ಯವಲೋಕಿತಾದ್ಯಸ ಸ್ಮೃತಿಮಾರೂಢವತಿ ಶುಚಿಸ್ಮಿತ. ನೀನು ಇಷ್ಟು ಸುಂದರ ನನಗೀಗ ಅನುಭವಕ್ಕೆ ಬರ್ತಾ ಇದೆ. ಅವಳ ಸೌಂದರ್ಯವನ್ನು ನಾನು ನೋಡಿದ್ದೀನಿ, ಅದು ನನ್ನ ಜ್ಞಾಪಕದಲ್ಲಿದೆ. ಅನಯಾ ತವ ರೂಪಸೀಮಯ ಕೃತ ಸಂಸ್ಕಾರ ವಿಬೋಧನಸ್ಯ ಮೇ ಚಿರಮಪ್ಯವಲೋಕಿತಾದ್ಯಸ ಸ್ಮೃತಿಮಾರೂಢವತಿ ಶುಚಿಸ್ಮಿತ. ನೀನು ಯಾವ ಸುಂದರತ್ವವನ್ನು ಪಡೆದಿದ್ದೀಯಾ ಅದು ನನಗೀಗ ಅನುಭವ. ಅವಳ ಸೌಂದರ್ಯ ನಾನು ನೋಡಿದ ಅನುಭವ ಈಗ ನನಗೆ ಸ್ಮೃತಿ. ಅವೆರಡನ್ನೂ ಸೇರಿಸಿಕೊಂಡು ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಅಂತ ಆಲೋಚನೆ ಮಾಡಿದ್ದೀನಿ. ತ್ವಯಿ ವೀರ ವಿರಾಜತೆ ಪರಂ ದಮಯಂತಿ ಕಿಲಿ ಕಿಂಚಿತಂಕಿಲ ತರುಣಿ ತನಯೇವ ದೀಯತೆ ದೀಪ್ಯತೆ ಮಣಿಹಾರಾವಲಿರಾಮಣೀಯಕಂ. ನೀನು ಎಷ್ಟು ಚೆನ್ನಾಗಿದೆಯಾ ಅಂದರೆ ನಿನಗೇ ದಮಯಂತಿ ಸೇರಬೇಕು. ಒಳ್ಳೆಯ ಹಾರ ಸುಂದರಿಯರ ಕೊರಳಲ್ಲಿ ಶೋಭಿಸಬೇಕು. ಹಾಗಲ್ಲದೆ ಇದ್ದರೆ ಆ ಹಾರಕ್ಕೆ ಶೋಭೆ ಬರುವಂಥದ್ದಲ್ಲ. ಆಭರಣಕ್ಕೆ ಆಭರಣವಾಗುವಂಥ ವ್ಯಕ್ತಿಗಳ ಹತ್ರ ಅದು ಸೇರಬೇಕು. ಅನುರೂಪತೆ ಅನ್ನೋದು ಬಹಳ ಮುಖ್ಯ. ಎಲ್ಲೋ ಹೇಗೋ ಹೋಗಿಬಿಟ್ರೆ ಮಂಗನಿಗೆ ಮಾಣಿಕ್ಯ ಅಂತ ಆಗುತ್ತದೆ. ಅವಳಿಗೆ ನೀನೇ ಸರಿಯಾದದ್ದು. ತವ ರೂಪಮಿದಂ ತಯಾ ವಿನಾ ವಿಫಲಂ ಪುಷ್ಪಮಿವ ಅವಕೇಶಿನಃ ಯಮೃದ್ಧ ಘನಾವೃಥಾವನಿ ಸ್ವವನಿ ಸಂಪ್ರವದತ್ಪಿಕಾಪಿಕಾ. ತುಂಬ ಒಳ್ಳೆಯ ಶೈಲಿಯಲ್ಲಿ ಬರೆದಿದ್ದಾನೆ. ತವ ರೂಪಮಿದಂ ತಯಾ ವಿನಾ ವಿಫಲಂ ಪುಷ್ಪಮಿವ ಅವಕೇಶಿನಃ. ಅವಕೇಶಿನಃ ಅನ್ನೋದಕ್ಕೆ 2 ಅರ್ಥ ಇದೆ. ಕೂದಲು ಕೆದರ್ಕೊಂಡಿರೋರಿಗೆ ಯಾವ ಹೂವು ಮುಡಿಸೋಕ್ಕಾಗುತ್ತದೆ? ಆಗುವಂಥದ್ದಲ್ಲ. ಅವಕೇಶಿನಃ ಅಂದರೆ ಕೂದಲೇ ಇಲ್ಲದೆ ಇದ್ದವ್ರಿಗೆ ಏನು ಹೂವು ಮುಡಿಸೋದಕ್ಕಾಗುತ್ತದೆ? ನೀಲಕಂಠ ದೀಕ್ಷಿತ ಹೇಳ್ತಾನಲ್ಲ, ಮುಗ್ಧಾನಿ ಲಬ್ಧ್ವಾ ಪುಷ್ಪಾಣಿ ಮುಂಡಿತ ಕಿಂ ಕರಿಷ್ಯತಿ. ಬೋಳನ ತಲೆಗೆ ಏನು ಹೂವು ಇಡೋಕ್ಕೆ ಸಾಧ್ಯ ಆಗುತ್ತದೆ? ಆಗುವಂಥದ್ದಲ್ಲ. ಕಾವ್ಯಾಭ್ಯಾಸ ವಿಹೀನಾನಾಂ ಶಾಸ್ತ್ರಾಭ್ಯಾಸೋ ವೃಥಾಶ್ರಮ. ಕಾವ್ಯವನ್ನು ಚೆನ್ನಾಗಿ ಓದಿ ಬರೆಯುವ ಕೌಶಲ ಪಡೆಯದೇ ಇದ್ದ ಮೇಲೆ ವ್ಯಾಕರಣಾದಿ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಏನು ಪ್ರಯೋಜನ ಅಂತ. ಆಧುನಿಕ ಸಂಸ್ಕೃತ ವ್ಯಾಸಂಗದ ತುಂಬ ದೊಡ್ಡ ವಿಡಂಬನೆ, ಐರನಿ ಏನಾಗಿದೆ ಅಂದರೆ, ಅವರು ಸಂಸ್ಕೃತ ವ್ಯಾಕರಣಾದಿಗಳನ್ನು ವ್ಯಾಸಂಗ ಮಾಡಿದ್ರು 10 ಪುಟವೂ ಒಳ್ಳೆ ಸಂಸ್ಕೃತ ಬರೆಯೋಲ್ಲ. ಏನು ಪ್ರಯೋಜನ? ನಾನು ಈಗ 5 ವರ್ಷಗಳ ಮುನ್ನ ವಿದೇಶದಲ್ಲಿ ಸ್ವಲ್ಪ ಕಾಲ ನಮ್ಮ ಸಂಸ್ಕೃತ ಕಾವ್ಯಗಳನ್ನು, ನಾಟಕಗಳನ್ನು ಪಾಠ ಮಾಡಿ ಬಂದೆ. ಹಾಗೆ ಪಾಠ ಮಾಡಿದಾಗ ಅಲ್ಲಿ ಹಲವರು ಚೆನ್ನಾಗಿ ವ್ಯಾಕರಣವನ್ನು ಓದ್ಕೊಂಡಿದ್ದವರಿದ್ದರು. ಆದರೆ ಪಾಪ ಅವರು ಕಾವ್ಯ ಅಂದರೆ ತಲೆ ಬಾಲ ಗೊತ್ತಿಲ್ಲ. ಇದೇನಿದು ವಿಡಂಬನೆ ಅಂತ ಅನಿಸ್ತು. ಯಾಕೆಂದರೆ ಭಾಷೆಯ ಶಿಸ್ತನ್ನು ವ್ಯಾಕರಣ ಕೊಡುತ್ತದೆ. ಪದಗಳನ್ನು ಹೇಗೆ ನಿರ್ಮಾಣ ಮಾಡಿಕೊಳ್ಳಬೇಕು, ಪದಗಳನ್ನು ಹೇಗೆ ಬಳಸಬೇಕು, ಪದಗಳ ಹಿಂದೆ ಇರತಕ್ಕಂಥ ತಂತ್ರ ಏನು, ಇದನ್ನೆಲ್ಲ ತಿಳಿಸುತ್ತದೆ. ಅದು ಹೇಗೆ ಅಂತಂದರೆ, ಸ್ವರ ಸಾಧನೆ ಮಾಡಿ, ಲಯ ಸಾಧನೆ ಮಾಡಿ, ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರ ಅಂತ ಎಲ್ಲ ಅಭ್ಯಾಸ ಮಾಡಿ ಮತ್ತು ಸಂಗೀತ ಹಾಡದೇ ಇರತಕ್ಕಂಥದ್ದು. ಎಲ್ಲ ಬಗೆಯ ಅಡವುಗಳನ್ನು, ಎಲ್ಲ ಬಗೆಯ ಕರ್ಣಗಳನ್ನು, ಅಂಗಹಾರಗಳನ್ನು ಕಲಿತ ಮೇಲೆ ನೃತ್ಯ ಮಾಡದೇ ಇರತಕ್ಕಂಥದ್ದು. ಇದು ಪ್ರಯೋಜನಕ್ಕಿಲ್ಲದೆ ಇರತಕ್ಕಂಥದ್ದು. ಹಾಗೆ ಮುಂಡಿತನಾದವನಿಗೆ ಹೂವು ವೃಥಾ ಆಗುತ್ತದೆ. ಶಾಸ್ತ್ರ ಕವಿಯಲ್ಲದವನಿಗೆ ವೃಥಾ ಆಗುತ್ತದೆ ಭಾರ. ಎಂ ವೃದ್ಧಧನ ವೃಥಾವನೀ. ಈ ಭೂಮಿ ಸಮೃದ್ಧವಾಗಿರ್ತಕ್ಕಂಥದ್ದು ಎಂಥದ್ದಿದೆ, ಇಷ್ಟು ಒಳ್ಳೆಯ ಉದ್ಯಾನ ಎಲ್ಲ ವೃದ್ಧಧನ, ಸಮೃದ್ಧವಾದಂತಹ ಸಂಪತ್ತಿಂದ ಕೂಡಿರ್ತಕ್ಕಂಥ ಈ ಭೂಮಿ ಅವನಿ. ಮತ್ತು ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾಡು ವನ ಎಲ್ಲ ಹೊಂದಿರತಕ್ಕಂಥದ್ದು. ಸಂಪ್ರವದತ್ ಪಿಕಾಪಿ ಕಾಪಿಕ. ಈ ಭೂಮಿ, ಈ ಪಕ್ಷಿಗಳ ಕೂಜನದಿಂದ ರಮಣೀಯವಾಗಿರ್ತಕ್ಕಂಥ ಉದ್ಯಾನ, ಇವೆಲ್ಲ ಕೂಡ ಏನೂ ಪ್ರಯೋಜನಕ್ಕೆ ಬರೋಲ್ಲ. ಅಂದರೆ
ತಲೆ ಕೂದಲೇ ಇಲ್ಲದೆ ಇದ್ದವ್ರಿಗೆ ಎಷ್ಟು ಕಾಡುಗಳಲ್ಲಿ, ಎಷ್ಟು ಉದ್ಯಾನಗಳಲ್ಲಿ ಅವೆಷ್ಟು ಹೂಗಳು ಬಿಟ್ಟರೆ ಏನು ಪ್ರಯೋಜನ? ಎಷ್ಟು ಉದ್ಯಾನಗಳಲ್ಲಿ ಕೋಗಿಲೆಗಳದೆಷ್ಟು ಮನೋಹರವಾಗಿ ಕೂಜನ ಮಾಡ್ತಾ ಇದ್ದರೂ ಅಂಥ ಜಾಗದಲ್ಲಿ ಹುಟ್ಟಿದ ಹೂವು ಇವರಿಗೇನು ಪ್ರಯೋಜನಕ್ಕೆ ಬರೋಲ್ಲ ಅಂತ. ಸಂಪ್ರವದತ್ ಪಿಕಾಪಿ ಕಾ, ಪಿಕಾ ಅಪಿ ಕಾ ಅಂತ ಅದು ಚಮತ್ಕಾರ ಶಬ್ದದಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಆ ಮೂಲಕವಾಗಿ ಹೇಳೋದಿಷ್ಟೇ, ಅಲಂಕಾರ ಮಾಡಿಕೊಳ್ಳೋದಕ್ಕೆ ನಮ್ಮೊಳಗೆ ಯಾವುದೋ ಒಂದು ಶಕ್ತಿ ಇರಬೇಕು, ಅಲಂಕಾರ್ಯವಾಗಬಲ್ಲ ಶಕ್ತಿ ಇರಬೇಕು. ಆಗ ಅಲಂಕಾರ ಚೆನ್ನಾಗುತ್ತದೆ. ಇಲ್ಲದೆ ಇದ್ದರೆ ವೃಥಾ. ಆ ಬಗೆಯಲ್ಲಿಯೇ ದಮಯಂತಿ ನಿನ್ನ ರೂಪಕ್ಕೆ ಸೋಲದೇ ಇದ್ದರೆ ಇನ್ನೇನು ಪ್ರಯೋಜನವಿಲ್ಲ. ದಮಯಂತಿಗೆ ನೀನು ಸಲ್ಲದೇ ಇದ್ದರೆ ಅವಳ ರೂಪಕ್ಕೆ ಯಾವುದೇ ಸ್ವಾರಸ್ಯ, ಶೋಭೆ, ಅರ್ಹತೆ ಮತ್ತು ಸಾರ್ಥಕ್ಯ ಇಲ್ಲ. ಅನಯಾಸುರ ಕಾಮ್ಯಮ ಅನಯಾ ಸಹಯೋಗ ಸುಲಭಸ್ತು ನತ್ವಯ ಘನಸಂವೃತ ಯಾಂಬುದಾಗಮೆ ಕುಮುದೇನೇವ ನಿಶಾಕರತ್ವಿಷ. ನಿನಗೆ ದಮಯಂತಿಯನ್ನು ಅನುಕೂಲಗೊಳಿಸಬೇಕು, ಇಲ್ಲದೇ ಇದ್ದರೆ ಪ್ರಯೋಜನವಾಗೋದಿಲ್ಲ. ಚಂದ್ರನೂ ಇರಬಹುದು, ನೈದಲಿಯೂ ಇರಬಹುದು. ಮಳೆ ಮೋಡಗಳು ಮುಚ್ಚಿಕೊಂಡಾಗ ಅವೆರಡಕ್ಕೆ ಅನ್ಯೋನ್ಯ ಸಮಾಗಮ ಬರೋಲ್ಲ. ಚಂದ್ರನ ಕಿರಣದಿಂದ ನೈದಲೆ ಅರಳುವ ಸ್ಥಿತಿಯೇ ಬರೋಲ್ಲ. ಆ ಕೆಲಸವನ್ನು ನಾನು ಮಾಡ್ತೀನಿ. ತದಹಂ ವಿದಧೆ ತಥಾ ತಥಾ ದಮಯಂತ್ಯಾ ಸವಿಧೆ ತವಸ್ತವಂ ಹೃದಯೇ ನಿಹಿತಸ್ತಯಾ ಭವಾನ್ ಅಪಿನೇಂದ್ರೇಣ ಯಥಾಪನೀಯತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ನಿನಗೆ ಒಂದು ಉಪಕಾರ ಮಾಡ್ತೀನಿ. ತದಹಂ ವಿದಧೆ, ಇದು ಒಂದು ನುಡಿಗಟ್ಟು. ತದಹಂಕರಿಷ್ಯೆ, ತದಿದಂ ಕುರ್ಯಾಂ ಅಂದರೆ ಅದೀಗ ಮಾಡ್ತೀನಿ ಅಂತನ್ನುವಂಥದ್ದು. ಅದೀಗ ಅಂದರೆ ಅದಕ್ಕಂಥ ದೊಡ್ಡ ಅರ್ಥ ಇಲ್ಲ, ಆದರೆ ಮಾತಿನಲ್ಲಿ ಚೆನ್ನಾಗಿ ಕೇಳುವಂಥದ್ದು ಒಂದು ಸೊಗಸು, ನುಡಿಗಟ್ಟು, ಬೆಡಗು, ವಾಗ್ಧೋರಣೆಯ ಸೊಗಸು ಬರ್ತಕ್ಕಂಥದ್ದು. ಹಾಗೆ ತದಿದಂ ವಿದಧೆ ತಥಾ ತಥಾ, ಹಾಗಾಗಿ ಮಾಡ್ತೀನಿ. ಹೇಗೆ ಅಂತಂದರೆ ದಮಯಂತ ಸವಿದೆ ತವಸ್ತವಂ, ದಮಯಂತಿ ಬಳಿಯಲ್ಲಿ ನಿನ್ನ ಗುಣಗಳನ್ನು ಹೇಳ್ತೀನಿ. ಹೃದಯೇ ನಿಹಿತ ತಯಾ, ಆಗ ಅವಳು ನಿನ್ನನ್ನು ಅಂತರಂಗದಲ್ಲಿ ತುಂಬಿಕೊಳ್ತಾಳೆ. ಭವಾನಪಿ ನೇಂದ್ರೇಣ ಯಥಾ ಅಪನೀಯತೆ ತಥಾ ಹೃದಯೇ ನಿಹಿತ ಭವಿಷ್ಯಸಿ. ಅಂದರೆ ಅವಳ ಹೃದಯದಲ್ಲಿ ನೀನು ಹೇಗೆ ನೆಲೆಯಾಗ್ತೀಯ ಅಂದರೆ ಇಂದ್ರ ಬಂದರೂ ಅವಳು ನಿನ್ನನ್ನು ಅಲ್ಲಾಡಿಸಿ ಕಿತ್ತಾಕೋಕ್ಕಾಗೋಲ್ಲ ಹಾಗೆ ಅಂತ. ಗೊತ್ತಿಲ್ಲದೆಯೇ ಹಂಸ ಮುಂದೆ ಆಗೋದನ್ನು ಹೇಳಿದೆ. ಇಂದ್ರನೇ ಬರ್ತಾನೆ, ಅವನ ಜೊತೆಗೆ ಇನ್ನು 3 ದಿಕ್ಪಾಲಕರು ಬರ್ತಾರೆ. ಅಗ್ನಿ ಬರ್ತಾನೆ, ವರುಣ ಬರ್ತಾನೆ, ಯಮ ಬರ್ತಾನೆ. ಅದರೊಳಗೆ ಇಂದ್ರ ತನ್ನ ದೂತನಾಗಿ ಹೋಗಬೇಕು ಅಂತ ನಳನನ್ನೇ ಕೇಳಿಕೊಂಡು ಅವನಿಗೆ ಅದೃಶ್ಯವಾಗುವಂಥ ಒಂದು ಶಕ್ತಿಯನ್ನು ಕೊಟ್ಟು ದಮಯಂತಿಯ ಅಂತಃಪುರಕ್ಕೆ ಕಳಿಸ್ತಾನೆ. ಅಲ್ಲಿ ದಮಯಂತಿನ ಇವನೇ ಹೋಗಿ ಕೇಳಿದ್ರು, ಇಲ್ಲ, ನೀನು ಏನು ಹೇಳಿದ್ರು ಇಂದ್ರನ ಪರವಾಗಿ ನೀನು ಎಷ್ಟು ವಕಾಲತ್ ಮಾಡಿದ್ರು ನಾನು ಒಪ್ಕೊಳ್ಳಲ್ಲ ಅಂತ. ಅಂದರೆ ಅಲ್ಲಿ ಸ್ವಾರಸ್ಯ ಇಷ್ಟೇ, ಒಮ್ಮೆ ಅಂತರಂಗದಲ್ಲಿ ಒಂದು ದೊಡ್ಡದಾದದ್ದು ನೆಲೆಯಾದ ಮೇಲೆ ಮಿಕ್ಕವಕ್ಕೆ ಅವಕಾಶ ಇರುವುದಿಲ್ಲ. ಪರ್ಯಾಪ್ತಿ ಭಾವ ಅಂತ ಹೇಳ್ತಾರಲ್ಲ, ತುಂಬುವಿಕೆ, ಅದು ಬಹಳ ಮುಖ್ಯವಾದದ್ದು. ಅಲಂಕಾರಗಳಲ್ಲಿಯೇ ಮೂಲಭೂತವಾದದ್ದು ಈ ಪರ್ಯಾಪ್ತಿ ಭಾವ ಅಂತಾರೆ. ಅಲಂಕಾರ ಪದ್ಯಕ್ಕೆ, ಕಾವ್ಯಕ್ಕೆ, ಸಾಹಿತ್ಯಕ್ಕೆ ಎಲ್ಲಕ್ಕೂ ಮಾತಿನ ಬೆಡಗು ಬೇಕು. ಹಾಗೆ ದೇಹಕ್ಕೆ ಅಲಂಕಾರ ಬೇಕು, ಮುಖಕ್ಕೆ ಅಲಂಕಾರ ಬೇಕು. ಅಲಂಭಾವೋ ಹ್ಯಲಂಕಾರ, ಸಾಕು ಅಂತ ಅನ್ನಿಸುವವರೆಗೂ ಮಾಡುವಂಥ ಎಲ್ಲ ಪೋದಿ, ಎಲ್ಲ ಪರಿಷ್ಕಾರವೂ ಅಲಂಕಾರ. ಪರಿಷ್ಕ್ರಿಯಾ ಅನ್ನುವ ಪದಕ್ಕೆ ಸಂಸ್ಕೃತದಲ್ಲಿ ಅಲಂಕಾರ ಅಂತ ಅರ್ಥ ಇದೆ. ಮತ್ತು ಅಲಂಭಾವೋ ಹ್ಯಲಂಕಾರ ಅಂತಂದರೆ ಪರ್ಯಾಪ್ತಿ ಭಾವ ಅಂತ, ಇನ್ನೇನೂ ಮತ್ತೆ ಬೇಕಿಲ್ಲ ಅಂತ ಅನ್ನಿಸುವವರೆಗೂ ಮಾಡತಕ್ಕಂಥದ್ದು. ನಾಜೂಕು ಎಲ್ಲಿವರೆಗೂ ಮಾಡಬೇಕು? ನಮಗೆ ಅಂತರಂಗಕ್ಕೆ ತೃಪ್ತಿ ಆಗುವವರೆಗೂ ಮಾಡಬೇಕು. ಅದು ಬಹಳ ದೊಡ್ಡದಾದದ್ದು. ನನ್ನ ಗೆಳೆಯರಾದ ಮಹಾ ಚಿತ್ರಕಲಾವಿದ BK ವರ್ಮಾ ಅವರು ಅದ್ಭುತವಾಗಿ ಚಿತ್ರಗಳನ್ನು ಬರೀತಾರೆ. ನೀವು ಅವರ ಫೇಸ್ಬುಕ್ಗೆಲ್ಲ ಹೋಗಿ ನೋಡಿದರೆ ಅತ್ಯಂತ ರಮಣೀಯವಾದ, ವಿಸ್ಮಯಾರ್ಹವಾಗುವಂಥ ಎಷ್ಟೆಷ್ಟೋ ಅವರ ಚಿತ್ರಗಳದ್ದು ಫೋಟೋಗಳೆಲ್ಲ ಅಲ್ಲಿವೆ. ಅಲ್ಲಿ ಒಂದೊಂದು ಮುತ್ತುಗಳನ್ನು, ರತ್ನಗಳನ್ನು ಅವನ್ನೆಲ್ಲ ಬರೆದಿರೋದು ನೋಡಿದ್ರೆ ನಿಜವಾದದ್ದರ ತಲೆ ಮೇಲೆ ಹೊಡೆದಂತೆ ಇರುತ್ತದೆ. ಅಷ್ಟು ಕುಸರಿ ಕೆಲಸ. ನಾನೇ ಅವ್ರನ್ನ ಕೇಳಿದ್ದೆ, ಯಾಕೆಷ್ಟೆಲ್ಲ ಕಷ್ಟಪಡ್ತೀರಾ? ನಿಮ್ಮಂತೆ ಒಳ್ಳೆ ಚಿತ್ರಕಾರರಿನ ಹಲವರು ಇಷ್ಟೆಲ್ಲ ಕಷ್ಟಪಡದೆ ಸೂಕ್ಷ್ಮದಲ್ಲಿ ಮೋಕ್ಷ ಕಾಣಿಸ್ತಾರೆ ಚಿತ್ರವನ್ನು, ನೀವು ಯಾಕೆ ಹಾಗೆ ಮಾಡೋಲ್ಲ ಅಂದರೆ, ನಮಗೇನೂ ಕಾಣೋದಿಲ್ಲ ನೀವು ಕೊರತೆ ಮಾಡದಂತೆ, ಆದರೂ ಯಾಕೆ ಮಾಡೋಲ್ಲ ಅಂದರೆ, ನನಗೆ ಕಾಣಿಸುತ್ತಲ್ಲ ಕೊರತೆ, ನಾನು ಏನು ಮಾಡಲಿ ಅಂತ. ನಮಗೆ ಕೊರತೆ ಇಲ್ಲ ಅಂತ ಅನ್ನಿಸುವವರೆಗೂ ಅದನ್ನು ಪರಿಷ್ಕಾರ ಮಾಡಬೇಕು, ಅದನ್ನು ಅಂದ ಮಾಡಬೇಕು. ಈ ಬಗೆಯಾದದ್ದು ಅಲಂಭಾವ, ಪರ್ಯಾಪ್ತಿ ಭಾವ. ಹಾಗೆ ದಮಯಂತಿ ಹೃದಯದಲ್ಲಿ ನಳ ನಿಂತ ಮೇಲೆ ಇಂದ್ರ ಬಂದು ಕೇಳಿದ್ರೂ ಏನೂ ಆಗೋದಿಲ್ಲ. ಆ ಮಟ್ಟಕ್ಕೆ ಸ್ಥಿರತ್ವ ಬಂತು. ಮತ್ತು ಎಷ್ಟು ಕಾಲ ಟ್ರಯಲ್ ಆ್ಯಂಡ್ ಎರರು ಮನಸ್ಸಿನಲ್ಲಿ ಮಾಡತಕ್ಕಂಥದ್ದು.
ಒಬ್ಬರನ್ನ ಇಷ್ಟಪಟ್ಟರೆ, ಒಂದನ್ನು ಒಲಿದ್ರೆ ಅಲ್ಲಿಗೆ ಮುಗಿಯಿತು. ಕೆಲವರಿಗೆ ಅದನ್ನು ಟ್ರೈ ಮಾಡಬೇಕು, ಇದನ್ನು ಟ್ರೈ ಮಾಡಬೇಕು. ಈ ತರಹ ಒಂದು ಹೋಟೆಲ್ಗೆ ಹೋದರೆ 1000 ಥರ ಪದಾರ್ಥಗಳನ್ನು ಹಾಗೆ ತಿನ್ನೋಣವಾ ಹಿಂಗೆ ತಿನ್ನೋಣವಾ ಅಂತ ಇರುತ್ತೆ. ಇನ್ನು ಕೆಲವರಿಗೆ ಕೆಲವೊಂದು ನಿಶ್ಚಿತವಾದ ಪದಾರ್ಥಗಳಿರ್ತವೆ, ದೇ ಆರ್ ಟೈಮ್ ಟೆಸ್ಟೆಡ್ ಅಂತ ಅಷ್ಟೇ, ಮತ್ತೇನು ಬೇಡ ಅಂತ ಇರುತ್ತದೆ. ಯಾರು ಹೆಚ್ಚು ಸಂತೋಷ ಪಡ್ತಾರೆ? ಇಬ್ಬರೂ ಪಡ್ತಾರೆ. ಯಾಕೆಂದರೆ ಪರ್ಯಾಪ್ತಿ ಭಾವ ಯಾರಿಗಿದೆ ಅವರಿಗೆ ಅದಷ್ಟೇ. ನನ್ನನ್ನು ಎಷ್ಟೋ ಕೇಳ್ತಾ ಇದ್ರು ಕೆಲವರು ಸ್ನೇಹಿತರೆಲ್ಲನೂ, ನೀನು ಈರುಳ್ಳಿ ಬೆಳ್ಳುಳ್ಳಿನೂ ತಿನ್ನೋದಿಲ್ಲಪ್ಪ, ಇನ್ನೂ ಎಷ್ಟೋ ತರಕಾರಿ ತಿನ್ನೋದಿಲ್ಲ, ಇನ್ನು ನಾನ್ ವೆಜಿಟೇರಿಯನ್ ಎಲ್ಲಿ ತಿಂತೀಯ, ನೀನು ರುಚಿ ಪ್ರಪಂಚದಲ್ಲಿ ಏನಿದೆ ಅಂತ. ನನಗಿರೋ ಇಡ್ಲಿ ದೋಸೆ ವಡೆ ಪೊಂಗಲ್ಲೇ ಸಾಕು, ಉಪ್ಪಿಟ್ಟು ಕೇಸರಿ ಭಾತೆ ಸಾಕು, ಅವಲಕ್ಕಿ ಪುಳಿಯೋಗರೆ ಸಾಕು, ನನಗಿನ್ನೇನು ಬೇಡ ಅನಿಸುತ್ತೆ ಅಂತ. ಬೇರೆಯವರು ತಿಂತಾರಲ್ಲ, ನಾನು ಅದನ್ನು ತಿಂತಿಲ್ವಲ್ಲ, ಅವರಿಗೆ ಸಿಗ್ತಾ ಇರ್ತಕ್ಕಂಥ ರುಚಿ ನನಗಿಲ್ವಲ್ಲ ಅಂತ ಕೊರತೆ ಆದರೆ ಅದು ಕಷ್ಟ. ಸತುಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ ಅಂತ ಭರ್ತೃಹರಿ ಹೇಳ್ತಾನಲ್ಲ. ವಯಮಃ ಪರಿತುಷ್ಟ ವಲ್ಕಲೈ ತುಂದುಕೂಲೈ ಸಮಯ ಪರಿತೋಷೋ ನಿರ್ವಿಶೇಷೋ ವಿಶೇಷ ಸತುಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ. ಒಬ್ಬ ಸನ್ಯಾಸಿ ಸಂಪನ್ನನಾದ ಮಹಾರಾಜನು ಹೇಳ್ತಾನೆ, ನಾವಿಲ್ಲಿ ನಾರು ಬಟ್ಟೆ ಉಟ್ಕೊಂಡು ನೆಮ್ಮದಿಯಾಗಿದ್ದೀವಿ, ನೀನು ರೇಷ್ಮೆ ಬಟ್ಟೆ ಉಟ್ಕೊಂಡು ಸಂತೋಷವಾಗಿದ್ದೀಯ. ಇಬ್ಬರಿಗೂ ಒಂದೇ ಸಂತೋಷದ ಸಮತ್ವ ಇದೆ. ಆದರೆ ನಿನಗೆ ಈ ರೇಷ್ಮೆ ಬಟ್ಟೆ ಉಟ್ಟು ಅತೃಪ್ತಿ ಇದ್ದರೆ ಅದಕ್ಕಿಂತ ದುರಂತ ಏನು? ನನಗೆ ನಾರು ಬಟ್ಟೆ ಉಟ್ಟು ನಿನ್ನನ್ನು ಕಂಡು ಕರಬಿದರೆ ಅದಕ್ಕಿಂತ ಬಡತನ ಏನು? ಬಡತನದ ಲಕ್ಷಣ ಏನು ಅಂದರೆ ಆ ಸ್ಥಿತಿಯನ್ನು ಅವ್ರು ಇಷ್ಟಪಡದೇ ಇದ್ದರೆ ಬಡತನ ಅಂತ. ಅವರಿರೋ ಸ್ಥಿತಿಯನ್ನು ತೃಪ್ತಿ ಪಟ್ಕೊಂಡಿದ್ರೆ, ಸಂತೋಷ ಪಟ್ಕೊಂಡಿದ್ರೆ ಅದು ಬಡತನ ಅಲ್ಲವೇ ಅಲ್ಲ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿರುತ್ತದೆ ಸಂತೃಪ್ತಿ. ನಾವದಕ್ಕೆ ಯಾಕೆ ಕಲ್ಲು ಹಾಕಬೇಕು? ಹಾಕುವಂಥದ್ದಲ್ಲ. ಅದರೊಳಗೂ ಇದು ಜ್ಞಾನ ಪುರಸ್ಸರವಾಗಿ ಬಂದರೆ ಸರ್ವೋತ್ತಮವಾದಂಥದ್ದು. ಜ್ಞಾನ ಪುರಸ್ಸರವಾಗಿ ಬಂದಾಗಲೇ ಅದಕ್ಕೆ ಹೆಚ್ಚಿನ ಬೆಲೆ. ಹಾಗಲ್ಲದೆ ಹೇಗೋ ನಾವು ಒಂದು ಮನಸ್ಸಿಗೆ ಏನೋ ಅನ್ನಿಸ್ತು ಅಂತ ಅಂದುಕೊಂಡಿದ್ರೆ ಇನ್ನು ಯಾರಾದರೂ ಆಧಾರಗಳ ಸಮೇತ ಪುರಾವೆಯ ಸಮೇತ ಬಂದು ಹೇಳಿದಾಗ ನಮ್ಮ ಮನಸ್ಸಿಗೆ ಕಸಿವಿಸಿ ಆರಂಭ ಆಗಿಬಿಡುತ್ತದೆ. ಇಲ್ಲ, ನನ್ನ ಅನುಭವಕ್ಕೆ ಇದು ಚೆನ್ನಾಗಿದೆ. ನಿನ್ನೆ ದಿವಸ ನನ್ನ ಪರಿಚಿತರೊಬ್ಬರು ಸಂಗೀತ ವಿದ್ವಾಂಸರು ಒಂದು ಹಾಡನ್ನು ಕಳಿಸಿಕೊಟ್ರು. ಅದೊಂದು ತಮಿಳು ಸಿನಿಮಾ ಹಾಡು, ಹಳೆಯದು. ಚಂದ್ರಕೌನ್ಸ್ ಮತ್ತು ಮಾಲ್ಕೌನ್ಸ್ ರಾಗಗಳನ್ನೆರಡನ್ನು ಬೆರೆಸಿರ್ತಕ್ಕಂಥದ್ದು. ಚೆನ್ನಾಗಿತ್ತು. ಹಾಡದವರು ಪಿ ಸುಶೀಲ. ಅದ್ಭುತವಾದಂಥ ಶ್ರುತಿಶುದ್ಧಿ ಆಕೆಯದು, ಭಾವಸಿದ್ಧಿ ಚೆನ್ನಾಗಿತ್ತು. ಆ ಹಾಡಿನ ಸನ್ನಿವೇಶ ದುಃಖ, ಅದಕ್ಕೆ ಚಂದ್ರಕೌನ್ಸ್ನ ಪ್ರಪೋರ್ಷನ್ ಜಾಸ್ತಿ ಇತ್ತು. ಚಂದ್ರಕೌನ್ಸ್ನಲ್ಲಿ ಬರತಕ್ಕಂಥ ಕಾಕಲ್ ನಿಷಾದ ತೀವ್ರವಾದದ್ದು. ಅದನ್ನು ತೀವ್ರ ನಿಷಾದ ಅಂತ ಕರೀತಾರೆ ಹಿಂದೂಸ್ತಾನಿಯಲ್ಲಿ. ಕೋಮಲ್ ನಿಷಾದ್ ಮತ್ತು ತೀವ್ರ ನಿಷಾದ್ ಅಂತ ಎರಡು ಥರ ಹೇಳ್ತಾರೆ. ಕಾಕಲಿ ಕೈಶಿಕಿಯನ್ನು ಅವರು ಹಾಗೆ ತೀವ್ರ ಮತ್ತು ಕೋಮಲ ಅಂತ ಕರೀತಾರೆ. ಅದು ಸ್ವಲ್ಪ ಕಷ್ಟ ತಾಳುವಂಥದ್ದು. ಜೊತೆಗೆ ಸುಶೀಲ ಹಾಡಿರ್ತಕ್ಕಂಥದ್ದು ಹೆಚ್ಚಿನ ಶ್ರುತಿ, ಸ್ತ್ರೀ ಕಂಠ, ಹೆಚ್ಚಿನ ಶ್ರುತಿ, ತೀವ್ರ ಸ್ವರ. ಅದಷ್ಟು ಆಗಿ ಎಷ್ಟು ಚೆನ್ನಾಗಿದ್ದರೂ ಪರಿಣಾಮದಲ್ಲಿ ಹಿತ ಅಲ್ಲ. ಮತ್ತು ಅದು ಆ ದುಃಖಕ್ಕೆ ಸರಿಯಾಗೂ ಇದೆ. ಆದರೆ ಅದನ್ನು ಸ್ವತಂತ್ರ ಸಂಗೀತವಾಗಿ ನೋಡಿದಾಗ ಸೌಖ್ಯ ಕಡಿಮೆ. ಅದೇ ಕನ್ನಡದ ಭಕ್ತ ಕನಕದಾಸ ಚಲನಚಿತ್ರದ ಒಂದು ಹಾಡು ಬಾಗಿಲನ್ನು ತೆರೆದು ಅಂತ ಕನಕದಾಸರ ರಚನೆಯನ್ನು ಪಿ ಶ್ರೀನಿವಾಸ್ ಹಾಡಿರೋದು ಉಂಟು. ಅಲ್ಲಿಯೂ ಮಾಲ್ಕೌನ್ಸ್ ಚಂದ್ರಕೌನ್ಸ್ನ ಬೆರಕೆ ಇದೆ. ಆದರೆ ಸ್ವಲ್ಪ ಮಾತ್ರ ಚಂದ್ರಕೌನ್ಸ್ ಬಂದು ಹೋಗುತ್ತದೆ. ಪ್ರಧಾನವಾಗಿ ಮಾಲ್ಕೌನ್ಸ್ ಇರುತ್ತದೆ, ಹಿಂದೋಳವೇ ಇರುತ್ತದೆ. ಅಲ್ಲಿ ಹೆಚ್ಚಿನ ಸೌಖ್ಯ ಇದೆ ಎರಡರೊಳಗೂ. ಅಲ್ಲಿ ಒಂದು ಕಡೆ ತಮಿಳು ಹಾಡಿನಲ್ಲಿ ದುಃಖದ ಅಂಶ, ಇಲ್ಲಿ ಆರ್ತಿ, ಭಕ್ತ ಅರ್ಥನಾಗಿ ಕರೀತಾ ಇದ್ದಾನೆ ಪರಮಾತ್ಮನ. ಆ ಒಂದು ಎಲಿಮೆಂಟ್ ಆಫ್ ಪೈನ್ ಆ್ಯಂಡ್ ಅಗೋನಿ ಇದೆ. ಆದರೆ ಇಲ್ಲಿ ಒಂದು ಘನ ಇದೆ. ಮತ್ತು ಪುರುಷಧ್ವನಿಯ ತಗ್ಗಿನ ಶ್ರುತಿ ಆದ್ದರಿಂದ ಮಾಧುರ್ಯ ಹೆಚ್ಚು ಸಸ್ಟೈನ್ ಆಗುತ್ತದೆ. ಇವೆಲ್ಲ ಈ ವಿಮರ್ಶೆಯನ್ನು ಇಷ್ಟು ಸ್ಪಷ್ಟವಾಗಿ ಹೇಳಿದೆ. ಆಮೇಲೆ ನನಗೆ ನಾನು ನನ್ನ ಅನುಭವದ ಮೇಲೆ ಮಾಡಿರೋ ವಿಮರ್ಶೆ ಅಂತ ದೃಢವಾದ ವಿಶ್ವಾಸ ಇದೆ. ಅಲ್ಲಿಂದ ಮತ್ತೇನು ಪ್ರತಿಕ್ರಿಯೆ ಬರಲಿಲ್ಲ, ಸ್ವೀಕೃತವಾಗಿದೆ ಅಂತ ನಾನು ಅಂದುಕೊಂಡೆ. ಅಂದರೆ ಹೀಗೆ ಜ್ಞಾನ ಪುರಸ್ಸರವಾಗಿ ಒಂದನ್ನು ವಿವೇಚನೆ ಮಾಡಿದಾಗ ನಮಗಾಗಿರ್ತಕ್ಕಂಥ ಸಂತೋಷ ಯಾವುದು, ಅಸಂತೋಷ ಯಾವುದು ಅಂತ ವಿಭಾಗ ಮಾಡಿ ಹೇಳುವುದಾಗುತ್ತದೆ. ಆಗ ನಮಗೆ ಹೆಚ್ಚಿನ ನೆಮ್ಮದಿ ಬರುತ್ತೆ. ಹಾಗಲ್ಲದೆ ಏನೊಬ್ಬ ಹಿಯರ್ಸೇ ಇಟ್ಕೊಂಡ್ಬಿಟ್ರೆ ಮತ್ತಿನ್ಯಾರು ಸತರ್ಕವಾಗಿ ಸಾಧಾರವಾಗಿ ತಂದು ಮುಂದೆ ಇಟ್ಟಾಗ ನುಂಗಲಾಗದ ತುತ್ತು ಸ್ವೀಕರಿಸಬೇಕೋ ಬೇಡವೋ ಅಂತಾಗುತ್ತದೆ.
ಅದಕ್ಕಾಗಿ ತತ್ವನಿಶ್ಚಯ ಮಾಡಿಕೊಳ್ಬೇಕು, ಅದಕ್ಕಾಗಿ ಧೀನೈಶಿತ್ಯ ಬೇಕು. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದದ್ದು ಅನುಭವನಿಷ್ಠೆ. ನೀವು 1000 ಹೇಳಲಿ, ನನಗಿದು ಇಂಪು ಅಂತ ಅನ್ನಿಸ್ತು ಅಂತ ಅವರೇನಾದ್ರು ಹೇಳಿದ್ರೆ ನಾನು ಹೇಗೆ ಆಕ್ಷೇಪ ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ತರ್ಕಬದ್ಧವಾಗಿ ಪ್ರಮಾಣ ಪುರಸ್ಸರವಾಗಿ ನಾವು ಸರಿ ತಪ್ಪುಗಳನ್ನು ಹೇಳಬಹುದು. ಅಂದರೆ ಸುಖ ದುಃಖಗಳನ್ನು ಹೇಳೋದಕ್ಕೆ ಸಾಧ್ಯವಾ? ಇಲ್ಲವಲ್ಲ. ಸುಖ ದುಃಖಗಳು ಭಾವ ಸಂಬಂಧವಾದದ್ದು, ಅನುಭಾವ್ಯವಾದವು, ಅನುಭವಕ್ಕೆ ದಕ್ಕತಕ್ಕಂಥವು, ಬುದ್ಧಿಗ್ರಾಹ್ಯವಲ್ಲ. ಈ ಕಾರಣದಿಂದ ಇಲ್ಲಿ ಈ ಇಂದ್ರ ಅಂತರಂಗದಲ್ಲಿ ಸ್ಥಿರವಾದ ನಳಮಹಾರಾಜನ ಅಲ್ಲಾಡಿಸೋದಕ್ಕೆ ಸಾಧ್ಯವಿಲ್ಲ ದಮಯಂತಿಯಲ್ಲಿ ಅಂತನ್ನುವಲ್ಲಿ ಒಂದು ಭವಿಷ್ಯತ್ತಿನ ಸೂಚನೆಯೂ ಇದೆ, ಮತ್ತು ಒಂದು ಲೋಕೋತ್ತರವಾದ ಸಂಕೇತ ಮತ್ತು ತತ್ವ ಮೆಸೇಜ್ ಏನಿದೆ ಅಂತಂದರೆ, ಸಂದೇಶ ಅಲ್ಲಿರ್ತಕ್ಕಂಥದ್ದು ದೇವರೋ ಪರಲೋಕವೋ ಸ್ವರ್ಗವೋ ದೇವೇಂದ್ರನೋ ಇವರೆಲ್ಲ ಮುಖ್ಯ, ನಾವು ಒಲೆದವರು ನಮಗೆ ಮುಖ್ಯ ಅಂತ. ತವ ಸಮ್ಮತಿಮೇವ ಕೇವಲಾಂ ಅಧಿಗಂತುಂ ಧಿಗಿದಂ ನಿವೇದಿತಂ ಬ್ರುವತೆ ಹಿ ಫಲೇನ ಸಾಧವೋ ನತು ಕಂಠೇನ ನಿಜ ಉಪಯೋಗಿತಾಂ. ಇಷ್ಟೆಲ್ಲ ಹೇಳಿಬಿಟ್ಟು ಅಯ್ಯೋ ನನ್ನ ಬುದ್ಧಿಗಿಷ್ಟು ಮಣ್ಣ ಹಾಕ, ನಾನಿದನ್ನು ಮಾಡಿ ತೋರಿಸಬೇಕೇ ಹೊರತು ಬಾಯಿ ಬಿಟ್ಟು ಹೇಳಬಾರ್ದು ಅಂತ ಅನ್ನುತ್ತದೆ ಹಂಸ. ಯಾಕೆ? ತವ ಸಮ್ಮತಿಮೇವ ಕೇವಲಾಂ ಅಧಿಗಂತುಂ ಧಿಗಿದಂ ನಿವೇದಿತಂ. ಅಯ್ಯೋ ದಮಯಂತಿ ಹತ್ರ ನಾನು ನಿನ್ನ ವಿಷಯದಲ್ಲಿ ಹೇಳ್ತೀನಿ, ಪ್ಲೀಸ್ ಪರ್ಮಿಟ್ ಮೀ, ಇಟ್ಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅನ್ನೋದಕ್ಕೆ ಹೇಳಿದ್ರೆ ಹೊರತು ನಿನಗೇನೋ ಉಪಕಾರ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತಲ್ಲ. ವಸ್ತುತಃ ಫಲೇನ ಸಾಧವೋ ಬ್ರುವತೆ ನತು ಕಂಠೇನ. ಫಲದಿಂದಲೇ ಸಾಧುಗಳು ತಾವು ಮಾಡಿರೋ ಕೆಲಸವನ್ನು ಸಾಬೀತು ಮಾಡ್ತಾರೆ, ಮಾತುಗಳಿಂದ ಅಲ್ಲ ಅಂತ. ಇದು ಬಹಳ ದೊಡ್ಡದಾದದ್ದು. ಒಮ್ಮೆ ಆದರಣೀಯರಾದ ಎಸ್.ಆರ್. ರಾಮಸ್ವಾಮಿಯವ್ರ ಜೊತೆ ಮಾತಾಡ್ತಾ ಒಂದು ವಿಷಯ ಪ್ರಸ್ತಾವಿಸಿದೆ. DVG ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಹಲವು ಕಡೆ ತಿಂಡಿ ತೀರ್ಥಗಳದೆಲ್ಲ ಉಲ್ಲೇಖ ಬರುತ್ತದೆ. ಅಂಥದ್ದೊಂದು ಘೀವರ್ ಅಂತ. ಅದೇನು ಅಂತ ನಂಗೆ ಗೊತ್ತಿರಲಿಲ್ಲ. DVG ಅವರು ತಿಂಡಿ ತೀರ್ಥಗಳಲ್ಲಿ ಅದನ್ನು ಕೊಂಡಾಡಿದ್ದಾರೆ. ಹೆಸರು ನೋಡಿದ್ರೆ ಏನೋ ಉತ್ತರ ಭಾರತದ ಥರ ಏನೋ ಕಾಣಿಸುತ್ತೆ, ಅದೇನು ಗೊತ್ತಾಗ್ತಾ ಇಲ್ಲ. ಇಂಗ್ಲೀಷಿನ ತಿಂಡಿನೋ ಉತ್ತರ ಭಾರತದ ತಿಂಡಿನೋ ಆ ಕಾಲದಲ್ಲೇ ಇತ್ತು ಅಂದರೆ ಇದು ಹೇಗೆ? ಇವೆಲ್ಲ ಆಧುನಿಕವಾದದ್ದವಲ್ಲ, ಈಚಿನ ಕಾಲದವು ಅಂತ ಅಂದುಕೊಂಡು ಆ ಜ್ಞಾಪಕ ಚಿತ್ರಶಾಲೆಯನ್ನೆಲ್ಲ DVG ಅವರು ಉಕ್ತಲೇಖನವಾಗಿ ಹೇಳ್ತಾ ಇದ್ದಾಗ ನಮ್ಮ ರಾಮಸ್ವಾಮಿಯವರೇ ಬರ್ಕೊಳ್ತಾ ಇದ್ದಿದ್ದು. ಯಾವಾಗಲೂ ಒಮ್ಮೆ ಅವ್ರನ್ನ ಘೀವರ್ ಅಂದರೆ ಏನು ಅಂತ ಹೇಳಿದೆ. ಅವರು ಅದು ಏನೋ ಒಂದು ತಿಂಡಿ ಅಂತ ಹಾಗೆ ವಿವರಿಸಲಿಲ್ಲ, ಏನೂ ಮಾಡಲಿಲ್ಲ. ಒಂದು 4 ದಿವಸ ಆದಮೇಲೆ ನಮ್ಮ ಮನೆಗೆ ಬಂದರು. ಇಲ್ಲಿಂದ ಬಸವನಗುಡಿಯಿಂದ ಅವರು ಆಗ ರಾಜಾಜನಗರಕ್ಕೆ ಬಂದು ಒಂದು ಡಬ್ಬಿ ಮುಂದೆ ತೆಗೆದಿಟ್ರು. ಅದು ಘೀವರ್. ಅದು ರಾಜಸ್ಥಾನಿ ಅಸ್ಲಿ ಘೀವರ್ ಅಂತ. ಅಸ್ಲಿ ಘೀಸೆ ಬನಾಯ ಹುವಾ ಘೀವರ್. ಘೀ ಅಂದರೆ ತುಪ್ಪ ಅಂತ ತಾನೆ ಹಿಂದಿನಲ್ಲಿ, ವರ ತುಪ್ಪದ ಪದಾರ್ಥಗಳಲ್ಲೇ ಶ್ರೇಷ್ಠವಾದದ್ದು ಅಂತನ್ನುವುದು ಅದರ ಹೆಸರು. ನೋಡಿ, ನಿಮಗೆ ವರ್ಣಿಸಿದ್ರೆ ಆಗುವಂಥದ್ದೇನೂ ಇಲ್ಲ. ಕಣ್ಣೆದುರಿಗೆ ಪದಾರ್ಥ ಇಟ್ಟು ಅದನ್ನು ಬಾಯಿಗೆ ಹಾಕ್ಕೊಂಡು ಅದರ ಸವಿ ನೋಡಬೇಕು ಅಂತಕ್ಕಂಥದ್ದು. ಆ ಬಗೆಯಲ್ಲಿ ಅಂದರೆ ಸಜ್ಜನರು, ಸಾಧುಗಳು ಫಲೇನ ಬ್ರುವತೆ, ಫಲದ ಜೊತೆಗೆ ತಾವು ಅದರ ಸ್ವರೂಪವನ್ನು ಹೇಳ್ತಾರೆ. ಅದು ಬಿಟ್ಟು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತೆಲ್ಲ ಮಾತಿನ ಮಲ್ಲರಾಗಿ ಕೊನೆಗೆ ತಾರಮ್ಮಯ್ಯ ಅಂತ ಕೈ ಆಡಿಸೋದಿಲ್ಲ ಅಂತ. ಇದು ಬಹಳ ಸುಂದರವಾದಂಥ ಉಕ್ತಿ ವೈಚಿತ್ರ್ಯ. ನತು ಕಂಠೇನ ನಿಜೋಪಯೋಗಿತಾಂ ತವ ಸಮ್ಮತಿಮೇವ ಕೇವಲಾಮಧಿಗಂತುಂ ಧಿಗಿದಂ ನಿವೇದಿತಂ ಬ್ರುವತೆ ಹಿ ಫಲೇನ ಸಾಧವೋ ನತು ಕಂಠೇನ ನಿಜೋಪಯೋಗಿತಾಂ. ಬ್ರುವತೆ ಹಿ ಫಲೇನ ಸಾಧವಃ ನತು ಕಂಠೇನ. ದ ಆನ್ಸರ್ ಬೈ ರಿಸಲ್ಟ್ಸ್ ಅಂಡ್ ನಾಟ್ ಬೈ ವರ್ಡ್ಸ್ ಅಂತ. ಇಂಗ್ಲೀಷ್ನಲ್ಲಿ ಸೇ ಇಟ್ ವಿತ್ ಫ್ಲವರ್ಸ್, ಸೇ ಇಟ್ ವಿತ್ ಆರ್ಕಿಡ್ಸ್ ಅಂತೆಲ್ಲ ಒಂದು ನುಡಿಗಟ್ಟು ಉಂಟು. ಒಬ್ಬರಿಗೆ ಶುಭಾಶಯವನ್ನು ಕೋರಬೇಕು ಅಂತಂದರೆ ಹ್ಯಾಪಿ ಬರ್ತ್ಡೇ ಅಂತ, ಹ್ಯಾಪಿ ಮ್ಯಾರಿಡ್ ಡೇ ಅಂತೆಲ್ಲ ಕರೀತಕ್ಕಂಥದ್ದಲ್ಲ, ಅದನ್ನು ಹೂಗುಚ್ಛದ ಜೊತೆಗೆ ಹೇಳಬೇಕು ಅಂತ. ಹಾಗೆ ಒಂದೊಂದಕ್ಕೆ ಒಂದೊಂದು ಶೋಭೆ ಆ ಬಗೆಯಲ್ಲಿ ಮಾಡಬೇಕು. ನಾನು ನಿನ್ನ ಸಮ್ಮತಿ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಕೇಳಿದ್ದೆ ಹೊರತು ನಿನಗೆ ಏನೋ ಒಂದು ಉಪಕಾರ ಮಾಡ್ತೀನಿ ಅನ್ನೋ ಭ್ರಮೆಯಿಂದ ಅಲ್ಲ ಅಂತ. ಅಂದರೆ ಈ ಮೂಲಕವಾಗಿ ಮಾತಿನ ಮರ್ಯಾದೆ ಏನು ಅಂತ ಗೊತ್ತಾಗುತ್ತದೆ. ಸಂಸ್ಕೃತ ಕಾವ್ಯದಲ್ಲಿ ನಮಗೆ ಎದ್ದು ತೋರತಕ್ಕಂಥದ್ದು ಮಾತಿನ ನಯ ಮರ್ಯಾದೆ. ಇನ್ನು ಜಗತ್ತಿನ ಯಾವ ಪ್ರಾಚೀನ ಕಾವ್ಯಗಳಲ್ಲೂ ಈ ಮಟ್ಟದ ನಯ ಮರ್ಯಾದೆ ಕಾಣುವುದಿಲ್ಲ. ತುಂಬ ಸಂಸ್ಕಾರವಂತರ ಸಮಾಜ ಇದು ಅಂತ ಗೊತ್ತಾಗುತ್ತದೆ. ಮುಂದೆ ಹೇಳುತ್ತದೆ, ನತುಲಾ ವಿಷಯೇತ ವಾಕೃತಿರ್ನ ವಚೋ ವರ್ತಮನಿತೆ ಸುಶೀಲತಾ ತ್ವದುದಾಹರಣಾಕೃತೌ ಗುಣ ಇತಿ ಸಾಮುದ್ರಕ ಸಾರ ಮುದ್ರಣ. ಅಲ್ಲಿ ಹೇಳ್ತದು,
ನ ತುಲಾ ವಿಷಯೇ ತವಾಕೃತಿರ್ನವಚೋ ವರ್ತಮನಿ ತೇ ಸುಶೀಲತಾ. ನಿನ್ನ ಆಕಾರವನ್ನು ಹೋಲಿಸೋದಿಕ್ಕೆ ಇನ್ನು ಯಾವುದೂ ಇಲ್ಲ. ತವ ಆಕೃತಿ ಸ್ವರೂಪಂ ತುಲ್ಯತ ಇತಿ ತುಲಾ ಉಪಮೇಯಂ ತಲ್ಲಕ್ಷಣೆ ವಿಷಯೇನ ಉಪಮಾನಾಭಾವಾತ್. ಏನು ಮಾಡಿದ್ರೂ ಹೋಲಿಕೆ ಕೊಡೋದಕ್ಕಾಗೋದಿಲ್ಲ. ತವಾಕೃತಿರ್ನ ವಚೋವರ್ತಮನಿ ತೇ ಸುಶೀಲತ. ನಿನ್ನ ಸದ್ಗುಣಗಳು ಮಾತಿನ ಅಳತೆಗೆ ಮೀರಿದ್ದು. ಅದನ್ನು ಅಪ್ಪಯ್ಯ ದೀಕ್ಷಿತರು ವರದರಾಜಸ್ತವದಲ್ಲಿ ಒಂದು ಕಡೆ ಹೇಳ್ತಾರೆ, ಯಸ್ಮಿನ್ ಜಹಾತ್ಯತಿಶಯೋಕ್ತಿರಲಂಕೃತಿತ್ವಂ ನ್ಯೂನೋಪಮತ್ವಮುಪಮಾ ಸಕಲಾ ತಥೈವ ಸೂಕ್ಷ್ಮಸ್ವಭಾವ ಕಲನಾಪಿ ನಹಿ ಪ್ರತರ್ಕ್ಯ ತದ್ವರ್ಣಯಾಮಿ ಭವತಃ ಕಥಮಾಭಿಜಾತ್ಯಂ ಅಂತ. ಪರಮಾತ್ಮ ಮಹಾವಿಷ್ಣುವಿನ ರೂಪವನ್ನು ಹೇಗೆ ಅಂತ ವರ್ಣಿಸೋಣ. ಅತಿಶಯೋಕ್ತಿ ಮಾಡೋಣ ಅಂದರೆ ಎಲ್ಲವನ್ನ ಮೀರಿದವನಿಗೆ ಹೇಗೆ ಇನ್ನೂ ಅತಿಶಯೋಕ್ತಿ ಮಾಡೋದು ಆಗೋಲ್ಲ. ಯಸ್ಮಿನ್ ಜಹಾತ್ಯತಿಶಯೋಕ್ತಿರ ಅಲಂಕೃತಿತ್ವ. ಒಂದಕ್ಕಿಂತ ಇನ್ನೊಂದು ದೊಡ್ಡದಾಗಿದ್ದಾಗ ಆ ದೊಡ್ಡದು ಇದು ಅಂತ ಹೇಳಿದ್ರೆ ಅತಿಶಯೋಕ್ತಿ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪರಮಾತ್ಮನಿಗಿಂತ. ಇನ್ನು ಹೇಗೆ ಅತಿಶಯೋಕ್ತಿ ಅದರ ಸ್ವರೂಪವನ್ನೇ ಕಳ್ಕೊಳ್ಳುತ್ತೆ. ಅದು ಸರ್ವಾಲಂಕಾರ ಶಿಖರ ಅಂತ ಅತಿಶಯೋಕ್ತಿನ ಹೇಳ್ತಾರೆ. ಇನ್ನು ಉಪಮಾಲಂಕಾರ ಅಂದರೆ ಹೋಲಿಕೆಗೆ ಮತ್ತೊಂದು ಬೇಕು. ಯಾವತ್ತೂ ಉತ್ತಮವಾದದ್ದರ ಜೊತೆಗೆ ಹೋಲಿಸಬೇಕು, ಆಗ ಉತ್ತಮೋಪಮ. ಕಳಪಿಯಾದದ್ರ ಜೊತೆಗೆ ಹೋಲಿಸಿದ್ರೆ ಹೀನೋಪಮ. ಹೀನೋಪಮ ಕೇಡು, ಅಮಂಗಳ, ಗೇಲಿ. ನಿನಗೆ ಯಾವುದನ್ನು ಹೋಲಿಸಿದ್ರೂ ಅದು ಅಲ್ಪವಾಗಿದ್ದರಿಂದ ಹೀನೋಪಮೆಯೇ ಬರುತ್ತದೆ. ಹೋಗಲಿ, ಅತ್ಯಂತ ಸೂಕ್ಷ್ಮವಾದ ವರ್ಣನೆ ಮಾಡೋಣ ಅಂತ ಸೂಕ್ಷ್ಮ ಸ್ವಭಾವ ಕಲನ, ಸೂಕ್ಷ್ಮ ಸ್ವಭಾವ ವರ್ಣನಂ ಅಂತ ಸ್ವಭಾವೋಕ್ತಿ ಮಾಡೋಣ ಅಂತಂದರೆ ನಿನಗಿಂತ ಸೂಕ್ಷ್ಮ ಯಾವುದೂ ಇಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್. ಆ ಎರಡೂ ದೃಷ್ಟಿಯಿಂದ ಅಪೂರ್ಣತೆ ಇರುವ ಕಾರಣ ತದ್ವರ್ಣಯಾಮಿ ಭವತಃ ಕಥಮ ಅಭಿಜಾತ್ಯಂ. ನಿನ್ನ ದಿವ್ಯ ಸೌಂದರ್ಯವನ್ನು ನಾನು ಹೇಗೆ ವರ್ಣಿಸಲಿ ಅಂತ. ಹಾಗೆ ಹೇಳುವ ಮೂಲಕ ನಿನ್ನ ವರ್ಣನೆ ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ನಿನ್ನ ವರ್ಣನೆ ಸಾಧ್ಯ ಇಲ್ಲ ಅಂತ ಅನ್ನುವುದನ್ನು ಇಷ್ಟು ಚೆನ್ನಾಗಿ ಹೇಳಿದ್ರಿಂದ ಅದೊಂದು ರಮಣೀಯವಾದ ಅಲಂಕಾರ ಆಯಿತು, ಅದು ಒಂದು ಸುಂದರವಾದಂಥ ಕಾವ್ಯವಾಯಿತು. ಇದು ಅಲ್ಲಿರುವ ಸ್ವಾರಸ್ಯ. ಹಾಗೆ ನತುಲಾ ವಿಷಯೇ ತವ ಕೃತಿರ್ನವಚೋ ವರ್ತಮನಿ ತೇ ಸುಶೀಲತ. ನಿನಗೆ ಹೋಲಿಕೆ ಇಲ್ಲ, ನಿನ್ನ ಗುಣಗಳನ್ನು ಬಾಯ್ಬಿಟ್ಟು ವರ್ಣಿಸೋಕ್ಕಾಗೋಲ್ಲ. ತ್ವದುದಾಹರಣಾಕೃತವು ಗುಣ ಇತಿ ಸಾಮುದ್ರಿಕ ಸಾರ ಮುದ್ರಣ. ಇನ್ನು ಸಾಮುದ್ರಿಕ ಶಾಸ್ತ್ರ ಅಂತ ಒಂದಿದೆ, ಸಮುದ್ರ ಬಂಧ ಅಂತ ಅವನು ಬರೆದದ್ದು. ಆ ಸಾಮುದ್ರಿಕ ಶಾಸ್ತ್ರ ರಹಸ್ಯ ಯಾವುದಿದೆ ಅದೆಲ್ಲವೂ ಸಂಗ್ರಹಿತವಾಗಿರತಕ್ಕಂಥದ್ದು ನಿನ್ನಲ್ಲಿ ಕಾಣುತ್ತದೆ, ಇನ್ನು ಬೇರೆ ಎಲ್ಲೂ ಇಲ್ಲ ಅಂತ. ಎಷ್ಟೋ ಬಾರಿ ಕೆಲವರ ವರ್ತನೆಗಳು ಇನ್ನೆಷ್ಟೋ ಶಾಸ್ತ್ರಗಳಿಗೆ ಮತ್ತೆಷ್ಟೋ ವಿಚಾರಗಳಿಗೆ ಮಾದರಿಯಾಗುತ್ತವೆ ಅಂತ. ಹಿಂದೆ ಎನ್ ಎಸ್ ಸುಬ್ಬರಾವ್ ಅಂತ ಒಬ್ಬರು ಮೈಸೂರು ವಿಶ್ವವಿದ್ಯಾಲಯದ ಆರಂಭ ಕಾಲದಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರ ವಿದ್ಯಾರ್ಥಿ ದಶೆಯಲ್ಲಿ ಅವರು ಬರೆದಂತಹ ಆನ್ಸರ್ ಬುಕ್ಲೆಟ್ಸ್, ಉತ್ತರ ಪತ್ರಿಕೆಗಳನ್ನು ಮಾಡೆಲ್ ಆಗಿ ಇಟ್ಟಿದ್ರಂತೆ. ಹೀಗಿರಬೇಕು ಉತ್ತರ ಪತ್ರಿಕೆಗಳು ಅಂತ ಹೇಳಿಬಿಟ್ಟಿದ್ರು. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಡ್ರಾಯಿಂಗ್ ಮಾಡಿದಾಗ ನನ್ನ ಅಧ್ಯಾಪಕರು ತೆಗೆದಿಟ್ಕೊಂಡಿದ್ರು ಡ್ರಾಯಿಂಗ್ ಶೀಟ್ಸನ್ನೆಲ್ಲ. ಮುಂದೆ ಕಾಲದಲ್ಲಿ ಯಾವುದೇ ವಿದ್ಯಾರ್ಥಿ ಬಂದರೂ ಎಂಥದ್ದು ಒಳ್ಳೆ ಡ್ರಾಯಿಂಗ್ ಇರಬೇಕು, ತೋರಿಸ್ಬೇಕು ಅಂತ, ಅಂದರೆ ಒಂದು ಮಾದರಿ ಇರಬೇಕು ಅಂತ. ಹಾಗೆ ರೆಫರೆನ್ಸ್ ಆಗಿ ಒಂದಷ್ಟು ಇಟ್ಕೊಳ್ಬೇಕಾಗುತ್ತದೆ. ಎಲ್ಲಿಯಾದರೂ ಯಾವುದನ್ನಾದರೂ ನೋಡಿ ತೋರಿಸಬೇಕು ಅಂತ ಮಾಡಬೇಕಾಗುತ್ತದೆ. ಆ ಬಗೆಯಲ್ಲಿ ಏನೇ ಕೆಲವರು ವಿದ್ವತ್ತೆ, ವೈದುಷ್ಯ, ಗುಣ ಇವನ್ನೆಲ್ಲ ಮಾಡೆಲ್ ಆಗಿ ಮಾಡಿಕೊಳ್ತಾರೆ. ಅದನ್ನು ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಹೋಲಿಸುವುದಾಗುತ್ತದೆ. ಪದ್ಮಾ ಸುಬ್ರಹ್ಮಣ್ಯಂ ಅವರು ಒಮ್ಮೆ ಹೇಳಿದರು ನನಗೆ ಒಂದು ವಿಶಿಷ್ಟವಾದ ಘಟನೆ. ಅದಂದರೆ ನಟರಾಜ ಮೂರ್ತಿ ಉಂಟು. ನಟರಾಜ ಮೂರ್ತಿ ನಿಂತಿರುವ ಬಗೆಯಲ್ಲಿ ಕಾಲು ಬೆಂಡಾಗಿದೆ. ಒಂದು ಕಾಲು ಮೇಲಕ್ಕೆ ಎತ್ತಿರೋದು ಅದು ಒಂದಿಷ್ಟು ಬೆಂಡಾಗಿದೆ, ಮತ್ತೊಂದು ಕಾಲು ನೆಲದ ಮೇಲಿರೋದು ಅದು ಒಂದು ಸ್ವಲ್ಪ ಬೆಂಡಾಗಿದೆ. ಹೀಗಾಗಿ ನೆಟ್ಟಗೆ ನಿಂತಿರುವ ಎತ್ತರ ತಗ್ಗಿರತಕ್ಕಂಥದ್ದು. ಆ ತಗ್ಗಿರುವಿಕೆ ಎಷ್ಟು ಪ್ರಮಾಣದ್ದು, ಟು ವಾಟ್ ಎಕ್ಸ್ಟೆಂಟ್ ದಿ ಹೈಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್, ಎತ್ತರ ಹ್ರಸ್ವೀಕೃತವಾದದ್ದು ಯಾವ ಪ್ರಮಾಣ ಅಂತ ಶಿಲ್ಪಶಾಸ್ತ್ರದಲ್ಲಿ ಬರೆದಿದೆಯಾ ಇಲ್ವಾ, ಎಷ್ಟು ಅಂತ ಶಿಲ್ಪಿಗಳಲ್ಲಿ ಆಗಮಿಕರಲ್ಲಿ ಒಂದು ಚರ್ಚೆ ಬಂತಂತೆ. ಪದ್ಮಾ ಸುಬ್ರಹ್ಮಣ್ಯಂ ಅವರು ಅಲ್ಲಿದ್ದರಂತೆ. ಅವರೇ ನನಗೆ ಹೇಳಿದ ಮಾತು, ನೋಡಿ ಶಿಲ್ಪಶಾಸ್ತ್ರದಲ್ಲಿ ಏನಿದೆ ಗೊತ್ತಿಲ್ಲ, ನಾನು ಅಭಿನಯಿಸಿ ತೋರಿಸ್ತೀನಿ, ನಟರಾಜನ ಪಾಶ್ಚರಲ್ಲಿ ನಿಂತ್ಕೋತೀನಿ, ನೀವು ಅಳಿಯಿರಿ, ನಾನು ನೆಟ್ಟಗೆ ನಿಂತಿದ್ದನ್ನು ಅಳಿಯಿರಿ, ನಟರಾಜನ ಭಂಗಿಯಲ್ಲಿ ನಿಂತಾಗಲೂ ಅಳಿಯಿರಿ, ಅದರೊಳಗೆ ಏನು ವ್ಯತ್ಯಾಸ ಇರುತ್ತೆ ಅದೇ ಆಗಿರುತ್ತದೆ, ಇನ್ನು ಬೇರೆ ಆಗಿರೋಲ್ಲ ಅಂತ. ಆಮೇಲೆ ಅಳಿದ್ರು. ಅಷ್ಟೊತ್ತಿಗೆ ಇನ್ಯಾರು ಶಿಲ್ಪಶಾಸ್ತ್ರದಿಂದ ಒಂದು ಪುರಾವೆಯನ್ನು ತಂದರು, ಒಂದು ತಾಲಮಾನದಷ್ಟು ಎತ್ತರ ಕಡಿಮೆ ಆಗುತ್ತದೆ ಅಂತ. ಸಾಮಾನ್ಯ ಒಂದು ಒಳ್ಳೆಯ ಸೌಷ್ಠವ ಇರತಕ್ಕಂಥ ಮನುಷ್ಯ ಆಕೃತಿ 8 ತಾಲಮಾನ, ಅವರ ಕೈಯ 8 ಗೇಣುಗಳಷ್ಟು ಎತ್ತರ ಇರ್ತಾರೆ ಅವರು ಅಂತ, ಅಷ್ಟತಾಲ ಅಂತ.
ಅಷ್ಟತಾಲಮಾನ ಸಪ್ತತಾಲ ಆಗುತ್ತದೆ ಅಂತ. ಅಷ್ಟೇ ಕರೆಕ್ಟಾಗಿತ್ತಂತೆ ಅದು. ಅಂದರೆ ಇವರು ನಾಟ್ಯವನ್ನು ಅದೆಷ್ಟು ಮೈಗೂಡಿಸಿಕೊಂಡಿದ್ದರು. ಆ ಮಹಾತಾಯಿ ಯಾವ ದೇವತಾ ವಿಗ್ರಹಗಳ ಮೂರ್ತಿಗಳ ಭಂಗಿಗಳನ್ನು ರಂಗಸ್ಥಳದಲ್ಲಿ ಮಾಡಿದ್ರು ಆ ದೇವತೆಗಳೇ ಬಂದು ಕರೆಕ್ಟ್ ಮಾಡ್ಕೊಳ್ಬೇಕು ತಮ್ಮ ಭಂಗಿ ಅನ್ನೋ ಥರ ಇರ್ತದೆ. ಅವರು ನರ್ತನದಲ್ಲಿ ಒಮ್ಮೆ ಪಾಂಡುರಂಗನ್ ಮಾಡ್ತಾರೆ, ಇನ್ನೊಮ್ಮೆ ಕೃಷ್ಣನ್ನ, ಇನ್ನೊಮ್ಮೆ ರಾಮನ್ನ, ಈ ಥರದ್ದನ್ನೆಲ್ಲ ನೋಡಿದಾಗ ಅದು ಆ ಭಂಗಿ, ಅದು ಆ ಅಳತೆ ಹಾಗೇ ಇರತಕ್ಕಂಥದ್ದು ಅಂತ ಅಷ್ಟು ಅನ್ನಿಸ್ತಾ ಇರ್ತದೆ. ಅದು ಮತ್ತೆ ನಾನು ಅವ್ರು ಎಷ್ಟೆಷ್ಟೋ ಪ್ರದರ್ಶನಗಳನ್ನು ನೋಡಿದ್ದೀನಿ. ಒಂದು ಪ್ರದರ್ಶನದಲ್ಲಿ ಎಷ್ಟೋ ಬಾರಿ ಈ ಥರದ ಭಂಗಿಗಳನ್ನು ಮಾಡೋದು ನೋಡಿದ್ದೀನಿ. ಒಮ್ಮೆ ಕೂಡ ಅವು, ಈಗ ಅವ್ರಿಗೆ 80 ವರ್ಷ, ಒಮ್ಮೆ ಕೂಡ ಅವು ಹಾಗೆ ಹೀಗೆ ಆದದ್ದಿಲ್ಲ. ಆ ಪರಿಪೂರ್ಣತೆ ಇದು ಮಾಡೆಲ್ ಅಂತ. ಹಾಗೆ ಸಾಮುದ್ರಕ ಸಾರ ಮುದ್ರಣ ಆಗಿರತಕ್ಕಂಥದ್ದು ನಿನ್ನ ವ್ಯಕ್ತಿತ್ವ. ನ ಸುವರ್ಣಮಯೀ ತನು ಪರಂ ನನು ಕಿಂವಾಗಪಿ ತಾವಕಿ ತಥಾ ನ ಪರಂ ಪತಿ ಪಕ್ಷಪಾತಿತಾನ್ ಅವಲಂಬೆ ಕಿಮು ಮಾದೃಶೇಪಿ ಸ. ಆಗ ಇದನ್ನೆಲ್ಲ ಕೇಳಿ ತುಂಬ ಸಂತೋಷಪಟ್ಟವನು, ನ ಸುವರ್ಣಮಯೀ ತನು ಪರಂ ನನು ಕಿಂವಾಗಪಿ ತಾವಕಿ ತಥಾ. ಅಯ್ಯೋ, ನೀನು ಬಂಗಾರದ ಬಣ್ಣ ಹೊಂದಿರತಕ್ಕಂಥ ಗರಿಗಳಿಂದ ಕೂಡಿರುವ ಪಕ್ಷಿಯಲ್ಲ, ನೀನು ಸಾಕ್ಷಾತ್ ಸುವರ್ಣಮಯ, ಅಂದರೆ ಒಳ್ಳೆಯ ಮಾತುಗಳಿಂದ ಬಂಗಾರದಂಥ ವ್ಯಕ್ತಿತ್ವದಿಂದಲೇ ಕೂಡಿದ್ದೀಯಾ. ನಪರಂ ಪತಿ ಪಕ್ಷಪಾತಿತ ನವಲಂಬೆ ಕಿಮು ಮಾದೃಶೇಪಿಸ. ನೀನು ಬೇರೆಯ ಸಂದರ್ಭ ಇರಲಿ, ಅಂದರೆ ಆಕಾಶದಲ್ಲಿ ಹಾರುವಾಗ ಪಕ್ಷಪಾತ ಮಾಡಲೇಬೇಕು ಪಕ್ಷಿಗಳು. ಪಕ್ಷಪಾತ ಅಂದರೆ ಗರಿನ ಬೀಸ್ತಕ್ಕಂಥದ್ದು, ರೆಕ್ಕೆ ಪಕ್ಷ ಅಂದರೆ ರೆಕ್ಕೆ, ಪಾತ ಅಂದರೆ ಬಡಿತಕ್ಕಂಥದ್ದು. ಆ ರೆಕ್ಕೆಗಳಿಂದ ಬಡಿಯುವುದು ನೀನು ಮಾಡಲೇಬೇಕು ಅಂತ ಒಂದರ್ಥ. ಪಕ್ಷಪಾತ ಅಂತಂದರೆ ಫೇವರ್ಸ್ ಮಾಡ್ತಕ್ಕಂಥದ್ದು. ನೀನು ನನಗೂ ಇಷ್ಟು ಪಕ್ಷಪಾತ ಮಾಡ್ತಿದ್ದೀಯಲ್ಲ ಭೂಮಿನಲ್ಲಿ ನಿಂತಾಗಲು ಅಂತ ಚಮತ್ಕಾರ ಮಾಡ್ತಾನೆ. ಭೃಷತಾಪಭೃತ ಮಯಾ ಭವಾನ್ ಮರುದಾಸಾದಿ ತುಷಾರಸಾರವಾನ್ ಧನಿನಾಮಿತರಸ್ಸತಾಂ ಪುನರ್ ಗುಣವತ್ಸನ್ನಿಧಿರೇವ ಸನ್ನಿಧಿ. ಈ ನಳನಿಗೆ ವಿರಹತಾಪ ಬಂದಿದೆ ದಮಯಂತಿ ವಿಷಯದಲ್ಲಿ. ಈಗ ಅದಕ್ಕೆ ಇಷ್ಟು ಒಳ್ಳೆಯ ತಂಪುತನವನ್ನು, ತುಷಾರಸಾರವಾನ್, ಚಂದ್ರನ ಥರ ತಂಪನ್ನು ಕೊಡ್ತಾ ಇರತಕ್ಕಂಥದ್ದು ಬಹಳ ದೊಡ್ಡದು. ಧನಿನಾಮಿತರ ಸತಾಂ ಪುನರ್ ಗುಣವತ್ ಸನ್ನಿಧಿರೇವ ಸನ್ನಿಧಿ. ನಿಜವಾಗಿ ಯಾರಿಗೇ ಆಗಲಿ ಗುಣವಂತರ ಸಾನ್ನಿಧ್ಯವೇ ನಿಜವಾದ ಸನ್ನಿಧಿ, ಮತ್ತಿನ್ಯಾವುದೂ ಅಲ್ಲ. ಸಜ್ಜನರ ಸಹವಾಸವೇ ಬಹಳ ಬೇಕು. ಯಯಾತಿ ಮಹಾರಾಜ ಕೇಳಿಕೊಂಡಿದ್ದು ಸ್ವರ್ಗದಿಂದ ಚ್ಯುತನಾಗುವಾಗಲೂ ಪತೇಯಂ ಸತ್ಸು, ಸಜ್ಜನರ ಮಧ್ಯದಲ್ಲಿ ಬೀಳಬೇಕು ಅಂತ. ಶತಶಶ್ರುತಿಮಾಗತೈವ ಸಾ ತ್ರಿಜಗನ್ಮೋಹಕಮೌಷಧಿರ್ಮಮ ಅಮುನಾ ತವ ಶಂಸಿತೇನ ತು ಸ್ವದೃಶೈವಾಧಿಗತಾಮವೈಮಿತಾಂ. ಶತಶಃ ಶ್ರುತಿಮಾಗತೈವ ಸಾ ತ್ರಿಜಗನ್ಮೋಹಮಹೌಷಧಿರ್ಮಮ. ದಮಯಂತಿನ ನಳ ಈಗಾಗಲೇ 100 ಬಾರಿ ಅವಳ ಗುಣಗಳನ್ನು ಕಿವಿಯಿಂದ ಕೇಳಿದ್ದಾನೆ. ಅರೆ ಅಮುನಾ ತವ ಶಂಸಿತೇನತು ಸ್ವದೃಶೈವಾಧಿಗತಾಂ ಅವೈಮಿತಾಂ. ಅರೆ ಈಗ ಹಂಸದ ಬಾಯಿಂದ ಕೇಳಿದ್ರಿಂದ ನಳನಿಗೆ ಅವಳನ್ನು ಕಣ್ಣಾರೆ ನೋಡಿದಂತೆ ಅನಿಸಿದೆ ಅಂತ. ಅಂದರೆ ಮುಂಚೆ ಯಾರ್ಯಾರೋ ಹೇಗೇಗೋ ವರ್ಣಿಸಿದ್ರು, ಕರ್ಣಾಕರ್ಣಿಕೆಯಾಗಿ ಕೇಳಿದ್ದ, ಅದು ಬೇರೆ. ಕೆಲವರ ನೆರೇಷನ್, ಕೆಲವರ ಕಥನ ಕ್ರಮ ಇದೆಯಲ್ಲ, ಅದು ಅಷ್ಟು ಕಣ್ಣಿಗೆ ಕಟ್ಟುವಂತೆ ಇರುತ್ತದೆ. ಹಾಗೆ ಹೇಳ್ತಕ್ಕಂಥವ್ರು ವಿರಳ. ಅದು ಬಹಳ ವಿಶಿಷ್ಟವಾದಂಥದ್ದು. ವಸುದೇವ ಹಿಂಡಿ ಅಂತ ಒಂದು ಪ್ರಾಕೃತ ಗ್ರಂಥ, ಅಲ್ಲಿ ಒಂದು ಶ್ಲೋಕದ ಸಂಸ್ಕೃತ ಛಾಯೆ. ಶತೇಷು ಜಾಯತೆ ಶೂರ ಸಹಸ್ರೇಷು ಚ ಪಂಡಿತ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾನವ ಅಂತ. 100ರಲ್ಲಿ ಒಬ್ಬ ವಿದ್ವಾಂಸ ಆಗ್ತಾನೆ, ವೀರನಾಗ್ತಾನೆ. 1000ರಲ್ಲಿ ಒಬ್ಬ ಪಂಡಿತ ಆಗ್ತಾನೆ. 10,000 ಜನರಲ್ಲಿ ಒಬ್ಬ ವಾಗ್ಮಿ ಆಗ್ತಾನೆ. ಅರೆ ಎಷ್ಟು ಲಕ್ಷಕ್ಕೂ ಒಬ್ಬ ದಾನಿ ಆಗ್ತಾನೆ ಅಂತ. ಇಲ್ಲಿ 10,000 ಜನಕ್ಕೊಬ್ಬ ವಾಗ್ಮಿ ಅಂದರೆ ಕಣ್ಣಿಗೆ ಕಟ್ಟುವಂತೆ ಹೇಳ್ತಕ್ಕಂಥ ಪರಿಣಾಮ ರಮಣೀಯತೆ ಬೇಕು. ಕೆಲವರು ಹೇಳಿದರೆ ಅಷ್ಟು ಚೆನ್ನಾಗಿ ವಿವರಗಳಲ್ಲಿಯೂ ನಮ್ಮ ಅಂತರಂಗದಲ್ಲಿ ಮುದ್ರಿತವಾಗಿರುತ್ತದೆ. ಅದು ಬಹಳ ಮುಖ್ಯ, ವರ್ಣನೀಯ ವಿಷಯ. ತನ್ಮಯೀ ಭವನ ಯೋಗ್ಯತಾ, ಸಾಕ್ಷಾತ್ಕರಣ ಶಕ್ತಿ, ಇವೆಲ್ಲ ಬೇಕಾದಂಥದ್ದು. ಅದಿಲ್ಲದೆ ಇದ್ದರೆ ಚಿತ್ರಾಯಮಾಣತ್ವಂ ಅಂತ ಹೇಳ್ತಾರೆ. ಅದನ್ನು ಭಾವಿಕಾ ತದ್ಭಾವಿಕಮಿತಿ ಪ್ರಾಹು ಪ್ರಬಂಧ ವಿಷಯಂ ಗುಣಂ ಅಂತ ದಂಡಿ ಭಾಮಹ ಮೊದಲಾದವರು ಹೇಳಿದ್ದಾರೆ. ಭಾವಿಕಾ ಅಂದರೆ ಪಿಕ್ಚರೈಸ್ ಎನಿಥಿಂಗ್, ಮೇಕ್ ಇಟ್ ಸೋ ಆ್ಯಕ್ಚುಯಲ್ ಆಸ್ ದೋ ಇಟ್ ಹ್ಯಾಸ್ ಮ್ಯಾನಿಫೆಸ್ಟೆಡ್ ಇನ್ ಫ್ರಂಟ್ ಆಫ್ ದೆಮ್. ಆ ರೀತಿಯಾಗಿ ಅವರು ಎದುರಿಗೆ ನಿಲ್ಲುವಂತೆ ಮಾಡಬೇಕು. ಅಂಥ ರೀತಿಯಲ್ಲಿ ನೀನು ಮಾಡಿದ್ದೀಯಾ, ಅದು ಮಾತಿಗೆ ಒಂದು ಒರೆಗಲ್ಲು ಅಂತ ಅನಿಸುತ್ತದೆ. ಕೆಲವರ ಸಾಹಿತ್ಯವನ್ನು ಕಂಡಾಗ ಹಾಗೆ ಕಾಣಿಸಿಬಿಡುತ್ತದೆ, ಹೀಗೇ ಬರೆದಿದ್ದಾರೆ ಅಂತ.
ಭೈರಪ್ಪನವರು ಕೆಲವರದ ಚಿತ್ರಣವನ್ನು ಮಾಡುವುದಾಗಲಿ, ಡಿ ವಿ ಜಿಯವರು ಮಾಡುವುದಾಗಲಿ, ಬಿ ಜಿ ಎಲ್ ಸ್ವಾಮಿಯವರು ಮಾಡೋದಾಗಲಿ, ಪೂರ್ಣಚಂದ್ರ ತೇಜಸ್ವಿ ಮಾಡೋದಾಗಲಿ, ಕುವೆಂಪು ಅವರು ಮಾಡೋದಾಗಲಿ ಓದಿದಾಗ ಅದು ಕಣ್ಣಿಗೆ ಕಟ್ಟಿದಂತೆ ಇರುತ್ತದೆ. ನನಗೆ ಇಂಗ್ಲೀಷ್ನಲ್ಲೇ ಆ ರೀತಿಯಾದ ಎಷ್ಟೋ ಜನ ಕಥಾಕಾರರು, ಕಾದಂಬರಿಕಾರರುಗಳು ಕಾಣಿಸ್ತಾರೆ. ಉದಾಹರಣೆಗೆ ಅರ್ಥರ್ ಕಾನನ್ ಡಾಯಲ್ ಶರ್ಲಾಕ್ ಹೋಮ್ಸ್ ಕಥೆಗಳನ್ನು ಬರೆದ ವ್ಯಕ್ತಿ ಅದೆಷ್ಟು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾನೆ. ತುಂಬ ಆ ಥರ ಒಂದೊಂದು ಕಥೆಯಲ್ಲಿಯೂ ಆ ಮಟ್ಟಿಗೆ ಆ ಒಂದು ಇಡೀ ಸನ್ನಿವೇಶ ಜೀವಂತವಾಗಿ ಕುಣಿಯುವಂತೆ ಕಾಣುತ್ತದೆ. ಈಚಿನ ಕಾದಂಬರಿಕಾರರ ಪೈಕಿ ನನಗೆ ಡಾನ್ ಬ್ರೌನ್ ಅಂತ ಇಷ್ಟವಾಗ್ತಾನೆ. ಆತ ಹಾಗೆ ಕಣ್ಣಿಗೆ ಕಟ್ಟುವಂತೆ ಮಾಡಿರ್ತಾನೆ. ಆತ ಇನ್ಫರ್ನೋ ಅಂತ ಬರೆದಂಥ ಒಂದು ಕಾದಂಬರಿ, ಅದಾದಮೇಲೆ ಮತ್ತಿನ್ಯಾವುದು ಬರೆದಿಲ್ಲ ಅನಿಸುತ್ತದೆ. ಆ ಇನ್ಫರ್ನೋ ಕಾದಂಬರಿಯನ್ನು ನಾನು ಓದಿಕೊಂಡು ಇಟಲಿಗೆ ಹೋಗಿದ್ದು. ಇಟಲಿಯನ್ನು ನೋಡಿದಾಗ ಈ ಕಾದಂಬರಿ ಅದೆಷ್ಟು ಚೆನ್ನಾಗಿ ಕಣ್ಣಿಗೆ ಕಟ್ಟದಂತೆ ಈ ಸನ್ನಿವೇಶಗಳನ್ನೆಲ್ಲ ಬರೆದಿದ್ದಾನೆ ಅಂತ ಅನಿಸ್ತು. ಇದು ಒಂದು ವಿಶೇಷವಾದ ಗುಣ, ನುಡಿಯಲ್ಲಾಗಲಿ ಬರವಣಿಗೆಯಲ್ಲಾಗಲಿ ಇರಬೇಕಾದ ಗುಣ. ಹಾಗೆ ಹಂಸದ ಮಾತಿದೆ, ಅಖಿಲಂ ವಿದುಷಾಮನಾವಿಲಂ ಸುಹೃದಾಚ ಸ್ವಹೃದಾಚ ಪಶ್ಯತಾಂ ಸವಿಧೇಪಿ ನ ಸೂಕ್ಷ್ಮ ಸಾಕ್ಷಿಣಿ ವದನಾಲಂಕೃತಿ ಮಾತ್ರಮಕ್ಷಿಣಿ. ಅಖಿಲಂ ವಿದುಷಾಮನಾವಿಲಂ ಸುಹೃದಾಚ ಸ್ವಹೃದಾಚ ಪಶ್ಯತಾಂ. ಒಳ್ಳೆಯ ಮನಸ್ಸಿನಿಂದ, ಆತ್ಮೀಯವಾದ ಸ್ನೇಹಭರಿತವಾದ ಮನಸ್ಸಿನಿಂದ ಮತ್ತು ಚೆನ್ನಾದ ಅಂತರಂಗದ ದಾರ್ಢ್ಯದಿಂದ ನೋಡಿದಾಗ ಎಲ್ಲ ಚೆನ್ನಾಗುತ್ತದೆ. ಆಗ ಅದಕ್ಕೆ ವಸ್ತುಗಳಿಗೆ, ದೃಶ್ಯಗಳಿಗೆ ಸಾರ್ಥಕ್ಯ ಬರುತ್ತದೆ. ಹಾಗಲ್ಲದೆ ಇದ್ದರೆ ಮುಖದಲ್ಲಿ ಕಣ್ಣುಗಳು ಬರೀ ಎಕ್ಸ್ಟರ್ನಲ್ ಫಿಟ್ಟಿಂಗ್ಸ್ ಅಷ್ಟೇ. ವದಲಾಲಂಕೃತಿ ಮಾತ್ರ ಮಕ್ಷಿಣಿ. ಅವನು ಪೋತನ ಮಹಾಕವಿಯ ಪ್ರಹ್ಲಾದ ಹೇಳ್ತಾನಲ್ಲ, ಪರಮೇಶ್ವರುನಿ ಚೂಡೆಡು ಚೂಡ್ಕಲು. ಆ ಪರಮಾತ್ಮನನ್ನು ಕಾಣತಕ್ಕಂಥ ಕಣ್ಣುಗಳು. ಹಾಗಾಗಿ ಅವನನ್ನು ನೋಡದೇ ಇದ್ಮೇಲೆ ತನುಕುಡ್ಯ ಜಾಲ ರಂಧ್ರಮುಲುಗಾಕ, ದೇಹ ಅನ್ನುವ ಗೋಡೆಯ ಮೇಲಿರತಕ್ಕಂಥ 2 ತೂತುಗಳಷ್ಟೇನೆ ಕಣ್ಣುಗಳು ಅಂತ ಹೇಳ್ಬಿಟ್ಟಿದ್ನು. ಕಂಜಾಕ್ಷುನ ಅರ್ಚಿಂಚನಿ ಕಾಯಂಬು ಕಾಯಮೇ ಪವನಪೂರಿತ ಚರ್ಮ ಭಸ್ತ್ರಿಗಾಕ ವೈಕುಂಠು ಪೊಗೊಡನಿ ವಕ್ತ್ರಂಬು ವಕ್ತ್ರಮೇ ಢಮಢಮಧ್ವನಿ ತೋಡಿ ಡಕ್ಕಗಾಕ. ಅಂದರೆ ಆ ಪರಮಾತ್ಮನನ್ನು ಆರಾಧನೆ ಮಾಡದೇ ಇದ್ದರೆ ದೇಹವೇ. ಹಿಂದೆ ಎಲ್ಲ ಕಲಾಯಿ ಮಾಡೋರು ಮನೆ ಮುಂದೆ ಬಂದು ಪಾತ್ರೆಗಳಿಗೆಲ್ಲ ಕಲಾಯಿ ಮಾಡೋರು. ಆಗ ಒಂದು ತಿದಿ ಬೆಲ್ಲೋ ಇಟ್ಕೊಂಡಿರೋರು, ಅದು ಗಾಳಿ ತಗೊಂಡು ಉಫ್ ಅಂತ ಬಿಡ್ತಾ ಇತ್ತು. ಆ ಥರ ಬೆಲ್ಲೋಸ್ ಆ ಬಗ್ಗೆಯಲ್ಲಿ ಅದು ಉಸಿರಾಡ್ತಾ ಇರುತ್ತೆ, ಶ್ವಾಸೋಚ್ಛ್ವಾಸ ಮಾಡುತ್ತದೆ ತಿದಿ. ಆದರೆ ಅದಕ್ಕೆ ಜೀವ ಇಲ್ಲ. ಹಾಗೆ ಇವರು ಉಸಿರಾಡ್ತಾ ಇರ್ತಕ್ಕಂಥ ಚರ್ಮದ ಚೀಲ ಅಷ್ಟೇನೆ ಅಂತಕ್ಕಂಥ ಸ್ಥಿತಿ ಬರ್ತದೆ. ಪವನಪೂರಿತ ಚರ್ಮ ಭಸ್ತ್ರಿ, ಸಂಸ್ಕೃತದಲ್ಲಿ ಭಸ್ತ್ರಿ ಅಂದರೆ ತಿದಿ, ಬೆಲ್ಲೋ ಅಂತ ಅರ್ಥ. ಇನ್ನು ವೈಕುಂಠನಾದ ನಾರಾಯಣನನ್ನು ಹೊಗಳದೆ ಕೊಂಡಾಡದೆ ಇರತಕ್ಕಂಥ ಬಾಯಲ್ಲ, ಅದು ಬರೀ ಒಣಚಕ್ಕಳ ತುಂಬಿರತಕ್ಕಂಥ ಡಮರುಗ ಡಮಡಮ ಶಬ್ದ ಮಾಡುತ್ತದೆ ಅಷ್ಟೇನೆ ಅಂತ ಹೇಳ್ಬಿಟ್ಟಿದ್ವಿ. ಮತ್ತು ಆ ವಿಷ್ಣುವನ್ನು ಪೂಜೆ ಮಾಡದೇ ಇರತಕ್ಕಂಥ ಕೈಗಳು ಏನು ಅಂತಂದರೆ ತರುಕ್ಷಾಖ ನಿರ್ಮಿತ ದರ್ವಿಗಾಕ, ಮರದ ಕೊಂಬೆಯಿಂದ ಮಾಡಿರೋ ಸೌಟುಗಳ ತರಹ ಅಷ್ಟೇ, ಕೈಗಳೇ ಆಗೋದಿಲ್ಲ ಅಂತ. ಅಪನೃತ್ಯ ಅಲಂಕಾರವನ್ನು ಅಷ್ಟು ಚೆನ್ನಾಗಿ ಕವಿ ಬಳಸ್ತಾನೆ ಪೋತನಾಮಾತ್ಯ. ಹಾಗೆ ಒಳ್ಳೆಯ ಮನಸ್ಸಿಂದ, ಗಟ್ಟಿಯಾದ ಅಂತರಂಗದಿಂದ ನೋಡದೇ ಇದ್ದರೆ, ಸುಹೃದ ಸ್ವಹೃದ ತಾವಾಗಿ ತಮ್ಮ ಸಜ್ಜನಿಕೆಯಿಂದ, ತಮ್ಮ ಭಾವನಾ ಗುಣದಿಂದ ಕಾಣದೇ ಇದ್ದರೆ ಏನು ಪ್ರಯೋಜನ? ಸವಿಧೇಪಿನ ಸೂಕ್ಷ್ಮ ಸಾಕ್ಷಿಣಿ ವದನಾಲಂಕೃತಿ ಮಾತ್ರ ಮಕ್ಷಿಣಿ. ಎಷ್ಟೋ ಜನಕ್ಕೆ ಆ ಇಂದ್ರಿಯಗಳು ಆ ಪಾಠವನ್ನು ಹೊಂದಿದ್ದರೂ ಅವುಗಳು ಕೊಡಬೇಕಾದ ಫಲವನ್ನು ಕೊಡೋಲ್ಲ. ಅಂದರೆ ಇದೇ ಕಾರಣದಿಂದಲೇ ಅಲ್ಲಿ ಅಷ್ಟು ಗಮನ ಇರಬೇಕು. ಒಂದು ಸಂಗೀತವನ್ನು ಕೇಳಿದಾಗ ಅಂಶಗಳಲ್ಲಿಯೂ ಗಮನ ಇಟ್ಕೋಬೇಕು. ಆ ಸೂಕ್ಷ್ಮತೆ ಹೇಗಿದೆ, ಏನಾಗಿದೆ, ಆ ನಾದ ವೈವಿಧ್ಯ ಎಂಥದ್ದಾಯಿತು ಅಂತ ನೋಡಬೇಕು. ಊಟ ತಿಂಡಿ ಮಾಡಿದಾಗಲೂ ಅಷ್ಟೇ ನಾಲಿಗೆ ಮೇಲೆ ಅದು ಬಿದ್ದ ತಕ್ಷಣ ಅದಕ್ಕೆ ಏನು ಹಾಕಿದ್ದಾರೆ ಅಂತ ಗೊತ್ತಾಗಬೇಕು, ಯಾವ ಹದದಲ್ಲಿ ಬಂದಿದೆ ಅಂತ ಗೊತ್ತಾಗಬೇಕು. ಇಲ್ಲದ್ರೆ ಏನೋ ತಿಂದ್ವಿ, ಏನೋ. ಕೆಲವರು ಹಾಗೇನೆ ಎಲ್ಲ ಬಡಿಸಿ ಮೂಗಿನವರೆಗೂ ತಿಂದಿರ್ತಾರೆ, ಚೆನ್ನಾಗಿತ್ತಾನೆ ಅವನು ಪರವಾಗಿಲ್ಲ ಅಂತಾರೆ. ಅದೇನು ತಿಂದಿದ್ದು ನೀವು? ದೋಸೆ ತಿಂದಿರಾ, ಪೂರಿ ತಿಂದಿರಾ, ಚಪಾತಿ ತಿಂದಿರಾ, ರೊಟ್ಟಿ ತಿಂದಿರಾ, ಅದೂ ಗೊತ್ತಾಗೋದಿಲ್ಲ. ಹಾಗಲ್ಲ, ಈ ಭಾವ ಅಲ್ಲಿ ನೆಲೆ ನಿಲ್ಲಬೇಕು. ಆಗ ಅದು ಸಂತೋಷಕಾರಿ. ಅಮಿತಂ ಮಧು ತತ್ಕಥಾ ಮಮ ಶ್ರವಣ ಪ್ರಾಗುಣಿಕೀಕೃತ ಜನೈ ಮದನಾನಲ ಬೋಧನೆ ಭವೇತ್ ಖಗಧಾಯ್ಯ ದಿಗಧೈರ್ಯಧಾರಿಣ.
ಅಮಿತಂ ಮಧು ತತ್ಕಥಾ ಮಮ, ನೀನು ಹೇಳಿದ್ದು ಜೇನಿನಂಥ ಕಥೆಯಾಯಿತು. ಮಮ ಶ್ರವಣ ಪ್ರಾಗುಣಿಕೀಕೃತ, ಕಿವಿಗಳಿಗೆ ಒಳ್ಳೆಯ ನಂಟ ಬಂದು ತುಂಬಿಕೊಂಡಂತೆ ಆಯಿತು. ಆತ್ಮೀಯರು ಮನೆಗೆ ಬಂದರೆ ಆಗುವ ಸಂತೋಷವೇ ಈ ದಮಯಂತಿ ವಾರ್ತೆಯನ್ನು ಕೇಳಿದಾಗಾಯಿತು. ಮದನಾನಲ ಬೋಧನೆ ಭವೇತ್ ಖಗ ಧಾಯ್ಯ ದಿಗಧೈರ್ಯಧಾರಿಣ. ಅಂದರೆ ಈ ಆ ದಮಯಂತಿಯ ಬಗೆಗಿನ ಪ್ರೀತಿ ಅನ್ನುವ ಬೆಂಕಿ ಉರಿಯೋದಕ್ಕೆ ಇದು ಒಂದು ಅಗ್ನಿಯನ್ನು ಆಧಾನ ಮಾಡುವಾಗ ವೇದಗಳಲ್ಲಿ ಒಂದು ಮಂತ್ರ ಹೇಳ್ತಾರೆ, ಧಾಯ್ಯ ಅಂತಕ್ಕಂಥ ಮಂತ್ರ ಸಮೂಹ. ಋಕ್ ಸಾಮಿಧೇನಿ ಧಾಯ್ಯಾಚಯ ಸ್ಯಾದ್ ಅಗ್ನಿ ಸಮಿಂಧಿನಿ ಅಂತ, ಸಮಿಂಧನಿ ಅಂತ. ಸಮಿಂಧನ ಅಂತಂದರೆ ಲಿಟ್ ಅಂಡ್ ಇಗ್ನೈಟ್ ಅಂತ, ಬೆಂಕಿಯನ್ನು ಪ್ರಜ್ವಾಲನ ಮಾಡುವಾಗ ಆಗ ಧಾಯ್ಯ ಅಂತನ್ನುವಂಥ ಮಂತ್ರಗಳನ್ನು ಬಳಸ್ತಾರೆ. ಆ ಧಾಯ್ಯ ಮಂತ್ರಗಳಿದ್ದಂತೆ ಆಯಿತು ನಿನ್ನ ಮಾತು, ಆ ದಮಯಂತಿ ಮೇಲಿನ ಪ್ರೀತಿಯ ಜ್ವಾಲೆ ಮತ್ತಷ್ಟು ಹೆಚ್ಚಾಯಿತು ಅಂತ ಹೇಳ್ತಾನೆ. ಇಷ್ಟು ಪ್ರೌಢವಾದ ವೇದ ಮೂಲದ ಶಬ್ದವನ್ನು ಬಳಸಿದ್ದಾನೆ. ಆಮೇಲೆ ಮುಂದೆ ಹೇಳ್ತಾನೆ, ಪ್ರತಿಮಾಸಮಸೌ ನಿಶಾಪತಿ ಖಗಸಂಗಚ್ಚತಿ ಯದ್ದಿನಾಧಿಪಂ ಕಿಮು ತೀವ್ರತರೈಸ್ತತಃ ಕರೈರ್ಮಮದಾಹಾಯ ಸಧೈರ್ಯ ತಸ್ಕರೈ. ಈಗ ಇವನು ತನ್ನ ವಿರಹದ ಸಂಕಟವನ್ನು ಹೇಳ್ತಾ ಇದ್ದಾನೆ. ಚಂದ್ರ ಇವನನ್ನು ಸುಡ್ತಾನೆ ಅಂತ ವಿರಹಿಗಳಿಗೆಲ್ಲ ಕಾಮನ್. ಅಷ್ಟನ್ನು ಹೇಳಿದ್ರೆ ನೈಷಧಕಾರ ಶ್ರೀಹರ್ಷ ಯಾಕಾಗ್ತಾನೆ? ಚಂದ್ರನಿಗೆ ಸುಡುವ ಗುಣ ಹೇಗೆ ಬಂತು? ಅವನು ಹೇಳಿ ಕೇಳಿ ತುಹಿನಕರ, ಶೀತಾಂಶು, ತುಷಾರ ಕಿರಣ ಅಂತೆಲ್ಲ ಹೇಳ್ತಾರೆ. ಕನ್ನಡದಲ್ಲಿ ಚಳಿಗದಿರ, ಕುಳಿರ್ಗದಿರ ಅಂತೆಲ್ಲ ಹೇಳ್ತಾರೆ. ತಂಪಾದ ಕಿರಣಗಳನ್ನು ಬೀರ್ತಕ್ಕಂಥವನು ಅಂತ. ಇವನು ಸುಡ್ತಾನಲ್ಲ ಅಂದರೆ ಪ್ರತಿಮಾಸಮಸೌ ನಿಶಾಪತಿ ಖಗ ಸಂಗಚ್ಚತಿ ದಿನಾಧಿಪಂ. ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಸೂರ್ಯನ ಹೋಗಿ ಸೇರ್ಕೋತಾನೆ ಚಂದ್ರ. ಅಮಾವಾಸ್ಯೆ ಅಂದರೆ ಸೂರ್ಯಚಂದ್ರರು ಒಂದೇ ರೇಖೆಗೆ ಬರ್ತಾರೆ ಅಂತ. ಹಾಗಾಗಿ ಸೂರ್ಯನಲ್ಲಿ ಇವನು ಸೇರೋದ್ರಿಂದ ಅವನು ಬಿಸಿನೆಲ್ಲ ತೊಗೊಂಡು ಬರ್ತಾ ಇದ್ದಾನೆ, ಅದರಿಂದ ಸುಡ್ತಾ ಇದ್ದಾನೆ ಅಂತ. ಈ ರೀತಿಯಾಗಿ ಒಂದು ಕಾರಣವನ್ನು ಕೊಡ್ತಕ್ಕಂಥದ್ದು. ಇದನ್ನು ನಮ್ಮ ಸಂಸ್ಕೃತ ಅಲಂಕಾರ ಶಾಸ್ತ್ರದಲ್ಲಿ ಈ ಬಗೆಯ ಉಕ್ತಿಯನ್ನು ಕಾವ್ಯಲಿಂಗ ಅಲಂಕಾರ ಅಂತ ಕರೀತಾರೆ. ಕಾವ್ಯಾತ್ಮಕವಾಗಿ ಕಾರಣವನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಮುಂದೆ ಹೇಳ್ತಾನೆ, ತದಿಹಾನವಧೂನಿ ಮಜ್ಜತೋ ಮಮ ಕಂದರ್ಪಶರಾಧಿನೀರಧೌ ಭವಪೋತ ಇವ ಅವಲಂಬನಂ ವಿಧಿನಾಕಸ್ಮಿಕ ಸೃಷ್ಟ ಸನ್ನಿಧಿ. ನೀನು ವಿಧಿನಾ ಆಕಸ್ಮಿಕ ಸೃಷ್ಟ ಸನ್ನಿಧಿ, ಆ ವಿಧಿ ಅಕಸ್ಮಾತ್ತಾಗಿ ನಿನ್ನ ಸನ್ನಿಧಿಯನ್ನು ನನ್ನ ಪಾಲಿಗೆ ಕೊಟ್ಟಿದೆ. ತದಿಹ ಅನವಧೌ ಕಂದರ್ಪ ಶರಧಿ ನೀರಧೌ ನಿಮಜ್ಜತಃ ಮಮ. ಕೊನೆಯಿಲ್ಲದ ಎಲ್ಲೆ ಇಲ್ಲದ ವಿಯೋಗದ ಸಮುದ್ರದಲ್ಲಿ ಬೀಳಲಿದ್ದ ನನ್ನನ್ನು ನೀನು ಉದ್ಧರಿಸಬೇಕಾದವನು. ಭವಪೋತ ಇವ ಅವಲಂಬನಂ, ಒಂದು ತೆಪ್ಪ ಇದ್ದಂತೆ, ಒಂದು ನೌಕೆ ಇದ್ದಂತೆ ನೀನು ಅವಲಂಬನವಾಗು ಅಂತ ಕೇಳ್ತಾನೆ. ಅಥವಾ ಭವತಃ ಪ್ರವರ್ತನಾ ನಖತಂ ಪಿಷ್ಟಮಿಯಂ ಪಿನಷ್ಟಿನಃ ಸ್ವತಯೇವ ಸತಾಂಪರಾರ್ಥತಾ ಗ್ರಹಣಾನಾಂ ಹಿ ಯಥಾ ಯಥಾರ್ಥತಾ. ಒಳ್ಳೆ ಇಡಿಯಮ್ಯಾಟಿಕ್ ಆದಂಥದ್ದು, ವಾಚೋಯುಕ್ತಿಮಯವಾದದ್ದು ಈ ಪದ್ಯ. ಅಥವಾ ಭವತಃ ಪ್ರವರ್ತನ ನ ಕಥಂ ಪಿಷ್ಟಮಿಯಂ ಪಿನಷ್ಟಿನಃ. ಅಯ್ಯೋ, ನಿನ್ನ ಪ್ರವರ್ತನೆ ನೋಡಿದಾಗ ಪಿಷ್ಟಪೇಷಣ ಮಾಡದಂತೆ ನಾನು ಹೇಳ್ತಾ ಇದ್ದೀನಿ ಅಂತ. ಆ ರೀತಿಯಾಗಾಯಿತು. ನೀನು ಒಳ್ಳೆಯವು, ನೀನೆಲ್ಲ ಮಾಡಿಯೇ ಮಾಡ್ತೀಯ, ನಿನ್ನ ನಾನು ಕೇಳೋದೇನು ಅಂತ. ಪಿಷ್ಟಪೇಷಣ ಅಂದರೆ ಹಿಟ್ಟನ್ನು ಹಿಸುಕೋದು. ಮೊದಲೇ ಇದು ಹಿಟ್ಟಾಗಿದೆ, ಇನ್ನಿಷ್ಟು ಹಿಸುಕೋದು ಪ್ರಯೋಜನವಿಲ್ಲ. ಮೃತಮಾರಣ ನ್ಯಾಯ ಅಂತಾರೆ. ಸತ್ತವನನ್ನು ಮತ್ಸಾಯಿಸೋದು ಪ್ರಯೋಜನ. ಸತ್ತ ಮೇಲೆ ಅವನ ಕುತ್ತಿಗೆಯನ್ನು ಬೇರ್ಪಡಿಸಿದ್ರೆ ಏನು, ಕೈಕಾಲನ್ನು ಕತ್ತರಿಸಿದ್ರೆ ಏನು, ರಕ್ತ ಬಸಿದ್ರೆ ಏನು, ಏನಾದರೂ ಒಂದು ಸತ್ತ. ನಾವು ಮಾಡಿ ನಮ್ಮ ಕೈಮೈ ನೋಯಿಸ್ಕೋಬೇಕಷ್ಟೇ ಹೊರತು ಇನ್ನೇನೂ ಇಲ್ಲ. ಹಾಗೆ ಪಿಷ್ಟಪೇಷಣ ಅಂತಂದರೆ ವೃಥಾ ಆದದ್ದು. ನೀನು ನನಗೆ ಅನುಕೂಲವಾಗು ಅಂತ ಹೇಳೋದು ವೃಥಾ. ಸ್ವತಯೇವ ಸತಾಂ ಪರಾರ್ಥತ. ಸಜ್ಜನರು ಸ್ವಯಂ ಪ್ರೇರಣೆಯಿಂದ ಇನ್ನವರಿಗೆಲ್ಲ ಒಳ್ಳೆಯದು ಮಾಡ್ತಾರೆ. ಗ್ರಹಣಾನಾಂ ಹಿ ಯಥಾ ಯಥಾರ್ಥತ. ಹಾಗಾಗಿ ಯಥಾರ್ಥತೆಯನ್ನು ಗ್ರಹಣ ಮಾಡ್ತಾರೆ. ನಿಜವಾಗಿ ಆಗಬೇಕಾದದ್ದು ಏನು ಅದನ್ನು ನೋಡ್ತಾರೆ ಅಂಥೇಳಿ ಆ ಪಕ್ಷಿಯನ್ನು ಬೀಳ್ಗೊಡ್ತಾನೆ. ಇದು ಒಂದು ಪ್ರಸಿದ್ಧವಾದ ಪದ್ಯ. ತವ ವರ್ತ್ಮನಿ ವರ್ತತಾಂ ಶಿವಂ ಪುನರಸ್ತು ತ್ವರಿತಂ ಸಮಾಗಮಃ ಅಯಿ ಸಾಧಯ ಸಾಧಯೇಪ್ಸಿತಂ ಸ್ಮರಣೀಯ ಸಮಯೇ ವಯಂ ವಯಃ. ಅಯಿ ಸಾಧಯ ತವ ವರ್ತ್ಮನಿ ವರ್ತತಾಂ ಶಿವಂ. ನಿನ್ನ ಹಾದಿಯಲ್ಲಿ, ವರ್ತಮನಿ ಹಾದಿಯಲ್ಲಿ, ಶಿವಂ ವರ್ತತಾಂ ಮಂಗಳವು ಇರಲಿ. ತವ ವರ್ತಮನಿ ವರ್ತತಾಂ ಶಿವಂ ಪುನರಸ್ತು ತ್ವರಿತ ಸಮಾಗಮ. ಪುನಃ ಸಮಾಗಮ ತ್ವರಿತಮಸ್ತು. ಮತ್ತೆ ಬೇಗ ಸಮಾಗಮವಾಗಲಿ, ಮತ್ತೆ ಕಾಣೋಣ ಬೇಗ. ಅಲ್ಲಿ ಸಂಸ್ಕೃತದಲ್ಲಿ ಒಂದು ನುಡಿಗಟ್ಟಿದೆ, ಗಚ್ಚ ಪುನರ್ದರ್ಶನಾಯ.
ಮತ್ತೆ ನೋಡೋದಕ್ಕಾಗಿ ಬಾ, ಹೋಗು ಬಾ, ಹೋಗು, ಮತ್ತೆ ನೋಡುವುದಕ್ಕಾಗಿ ಬಾ ಅಂತ. ಗಚ್ಚ ಅಂದರೆ ಹೋಗುವುದೇ ಮತ್ತೆ ಬರೋದಕ್ಕಾಗಿ ಅಂತ. ಪಾಶ್ಚಾತ್ಯರಲ್ಲಿ ಈ ಬಗ್ಗೆ ಇದಿಲ್ಲ. ಗೋ ಅಂತಂದರೆ ಅಲ್ಲೇನು ಅಮಂಗಳ ಅಲ್ಲ. ನಮ್ಮಲ್ಲಿ ಗೋ ಅಂತಂದರೆ ಮುಗಿದೋಯ್ತು ಕತೆ, ಹೋಗು ಅಂದರೆ ನೆಗೆದು ಬಿತ್ತು ಅಂತಲೇ ಅರ್ಥ. ಗಚ್ಚ ಅಂತಂದರೆ ಸ್ನೇಹೇನ ಶೂನ್ಯಂ ವಚ ಗಚ್ಚ ಪುನರಾಗಮನಾಯ. ನಮ್ಮ ದೇವತೆಗಳನ್ನೆಲ್ಲ ಪೂಜೆ ಮಾಡುವಾಗಲೂ ಅದೇ ಥರ. ಗಾಯತ್ರಿಯನ್ನು ಉಪಸ್ಥಾನ ಮಾಡುವಾಗ ಉತ್ತಮೇ ಶಿಖರೇ ಜಾತೆ ಭೂಮ್ಯಾಂ ಪರ್ವತ ಮೂರ್ಧನಿ ಬ್ರಾಹ್ಮಣೋಭ್ಯಾಂ ಹ್ಯನುಜ್ಞಾನಂ ಗಚ್ಚದೇವಿ ಯಥಾಸುಖಂ ಅಂತ ಗಚ್ಚ ಪುನರಾಗಮನಾಯ ಚ ಪ್ರಸೀದ, ಗಚ್ಚ ಪುನರಾಗಮನಾಯ ಚ, ಮತ್ತೆ ಹೋಗಿ ಬಾ ಅಂತನ್ನುವ ಮಾತನ್ನು ಉಂಟು. ದೇವತೆಗಳನ್ನು ವಿಗ್ರಹ ಇಟ್ಟು ಪೂಜೆ ಮಾಡುವಾಗ, ಅವರನ್ನು ವಿಸರ್ಜನೆ ಮಾಡುವಾಗ ಪುನರಾಗಮನಾಯ ಚ ಅಂತಲೇ ಹೇಳ್ತಾರೆ. ಹಾಗೆ ತವ ವೃತ್ಮನಿ ವರ್ತತಾಂ ಶಿವಂ ಪುನರಸ್ತು ತ್ವರಿತಂ ಸಮಾಗಮಃ ಅಯಿ ಅಂದರೆ ಸಂಬೋಧನೆ ಮಾಡ್ತಾ, ಎಲೆ ಪಕ್ಷಿಯೇ ಸಾಧಯ, ಹೋಗಿ ಬಾ. ಸಾಧಯ ಅಂದರೆ ಹೋಗಿ ಬಾ, ಬೈ ಅಂತನ್ನುವ ಅರ್ಥ. ಸಾಧಯ ಈಪ್ಸಿತಂ, ಈಪ್ಸಿತ ಅಂದರೆ ಬಯಕೆಯನ್ನು ಸಾಧಯ, ಸಾಧಿಸು. ಅಯಿ ಸಾಧಯ ಸಾಧಯೇಪ್ಸಿತಂ ಸ್ಮರಣೀಯ ಸಮಯೇ ವಯಂ ವಯ. ಸಮಯದಲ್ಲಿ ನನ್ನನ್ನು ಜ್ಞಾಪಕ ಮಾಡ್ಕೋಬೇಕು. ಸ್ಮರಣೀಯ ಸಮಯೇ ವಯಂ ವಯ. ವಯಸ್ ಅಂತಂದರೆ ನಪುಂಸಕಲಿಂಗದ ಸಕಾರ ಅಂತ ಪದ, ಪಕ್ಷಿ ಅನ್ನುವ ಅರ್ಥ. ಎಲೆ ಪಕ್ಷಿ, ನಮ್ಮನ್ನು ನೆನಪಿನಲ್ಲಿ ಇಟ್ಕೊಂಡಿರಪ್ಪ ಅಂತ. ಅದು ಉಂಟಲ್ಲ, ಕೃಷ್ಣ ಹೊರಟಾಗ ಪಾಂಡವರು ಕೇಳಿದ್ದು ಅಂತ, ರಾಧೆ ಕೂಡ ಹೇಳಿದ್ದು ಅಂತ ಬೇರೆ ಬೇರೆ ಥರ ಪಾಠಗಳು ಉಂಟು. ಒಂದು ಪಾಠದಲ್ಲಿ ಸ್ಮರ್ತವ್ಯಾ ವಯಂ ಆದರೇಣ ಭವತ ಯಾವತ್ ಪುನರ್ದರ್ಶನಂ, ಮತ್ತೆ ದರ್ಶನ ಆಗೋವರೆಗೂ ನಮ್ಮನ್ನು ನೆನಪಿನಲ್ಲಿ ಇಟ್ಕೊಂಡಿರಬೇಕು ಅಂತ. ಇತಿ ತಂ ವಿಸೃಜ್ಯ ಧೈರ್ಯವಾನ್ ನೃಪತಿ ಸೂಂದ್ರತವಾಗ್ ಬೃಹಸ್ಪತಿ ಅವಿಷದ್ವನ ವಿಸ್ಮಿತ ಸ್ಮೃತಿಲಗ್ನೈ ಕಲಹಂಸ ಶಂಸಿತೈ. ಹೀಗೇಳಿ ಅದನ್ನು ಕಳಿಸಿಕೊಟ್ಟು ತಾನು ಉದ್ಯಾನದ ಮೂಲಕವಾಗಿ ತನ್ನ ಊರಿಗೆ ಹೊರಟ. ಅತ ಭೀಮಸುತ ಅವಲೋಕನೈ ಸಫಲಂ ಕರ್ತುಮಹಸ್ತದೇವ ಸಹ ಕ್ಷಿತಿಮಂಡಲ ಮಂಡನಾಯಿತಂ ನಗರಂ ಕುಂಡಿನ ಮಂಡಜೋಯಯೌ. ಶಬ್ದಾಲಂಕಾರ ಇಷ್ಟು ಚೆನ್ನಾಗಿ ಮಾಡ್ತಾನೆ, ಬಿಂದುಪೂರ್ವಕವಾದ ಡಕಾರ ಪ್ರಾಸ. ಅಥ ಭೀಮಸುತ ಅವಲೋಕನೆ, ಭೀಮ ಮಹಾರಾಜನ ಮಗಳು ದಮಯಂತಿನ ನೋಡಬೇಕು ಅಂತ ಸಫಲಂ ಕರ್ತುಮಹಸ್ತದೇವ ಸಹ, ಆ ಹಗಲೇ ಸಫಲ ಆಗಬೇಕು, ಆ ಹಗಲಿನಲ್ಲೇ ಅವಳನ್ನು ನೋಡಬೇಕು. ಐ ಡೋಂಟ್ ವಾಂಟ್ ಟು ವೇಸ್ಟ್ ದಿಸ್ ಡೇ ಅಂತನ್ನುವ ಭಾವದಿಂದ ಕ್ಷಿತಿಮಂಡಲ ಮಂಡನಾಯಿತಂ ನಗರಂ ಕುಂಡಿನ ಮಂಡಜೋಯಯೌ. ಭೂಮಂಡಲಕ್ಕೆ ಮಂಡನ ಅಂದರೆ ಅಲಂಕಾರವಾಗಿರ್ತಕ್ಕಂಥ ಕುಂಡಿನಪುರವನ್ನು ಹೋಗಿ ಸೇರಿದ. ಕ್ಷಿತಿಮಂಡಲಕ್ಕೆ ಮಂಡನಾಯಮಾನವಾದ ಕುಂಡಿನಪುರವನ್ನು ಈ ಅಂಡಜ ಅಂದರೆ ಮೊಟ್ಟೆಯಿಂದ ಬಂದದ್ದು ಪಕ್ಷಿ ಅಂತ. 4 ಕಡೆ ಅದಕ್ಕೆ ಡಾವತ್ತು ಕೊಡ್ತಕ್ಕಂಥದ್ದು. ಹೀಗೆ ಶಬ್ದಾಲಂಕಾರ ಮಾಡ್ತಾನೆ. ಸಂಸ್ಕೃತ ಕವಿಗಳಿಗೆ ಅದು ಬಹಳ ವಿಶೇಷವಾಗಿ ಒಲೆದು ಬಂದಂಥದ್ದು ಶಬ್ದಾಲಂಕಾರ. ಅದನ್ನು ಮಾಡ್ತಾನೆ ಕವಿ. ಇವೆಲ್ಲ ಮಾತಿಗೆ ಸಪ್ಪೆತನವನ್ನು ದೂರ ಮಾಡ್ತಕ್ಕಂಥವು. ವಿಶಿಷ್ಟತೆ ಇಲ್ಲದೆ ಇದ್ದರೆ ಯಾರೂ ಮೆಚ್ಚೋದಿಲ್ಲ. ಅದೆಷ್ಟೋ ಜನ ಪಾಪ ಮಾತಾಡೋದನ್ನು ಕಲಿತಿರ್ತಾರಲ್ಲ ಎಳೆ ವಯಸ್ಸಿಂದ. ಸ್ಕೂಲಲ್ಲಿ ಒಂದಿಷ್ಟು ತಿದ್ದಿಸಿ ಬರೆಯೋದು ಕಲಿಸ್ಬಿಟ್ಟಿರ್ತಾರೆ. ಅದರಿಂದ ಬೃಹಸ್ಪತಿಗಳು ಅಂತ ಭಾವಿಸಿಕೊಂಡು ಏನನ್ನೂ ಬರೆದಿದ್ದೆ. ಒಂದನ್ನು ಬರೆಯೋದಕ್ಕೆ ಮುಂಚೆ 100 ಓದಬೇಕಲ್ವ? ಹಾಗಿಲ್ಲದೆ ಇದ್ದರೆ, ವ್ಯಾಸಂಗ ಮಾಡದೇ ಇದ್ದರೆ ಬರವಣಿಗೆಗೆ ಬಲ ಬರುವುದು ಹೇಗೆ? ನುಡಿಗೆ ಸೊಗಸನ್ನು ಎಲ್ಲೆಲ್ಲಿಂದ ಎಲ್ಲ ತರಬಹುದು ಅನ್ನೋದನ್ನು ಯೋಚನೆ ಮಾಡ್ತಾ ಇರಬೇಕು. ಇದಮೇಹ ಪದಂ ಆಭೂದೇವಂ ಭವತ್ವಿದ ಮನ್ಯಥಾ ಕೃತಮಿದಮಯಂ ಯತ್ನೇನಾರ್ಥೋ ಮಹಾನ್ ಉಪಪಾದಿತಃ ಇತಿ ಭವತಿ ಕಾವ್ಯಾರಂಭೆ ಕವೇ ಪರಿಶ್ರಮ ಸಜಲ ನಯನೋ ರೋಮೋದ್ಭೇದ ಸತಾಂತಮಪೋಹತಿ ಅಂತ ಶಾಮಿಲಕ ಪಾದತಾಡಿತಕ ಅನ್ನುವ ಒಂದು ಪ್ರಾಚೀನ ರೂಪಕ ಪ್ರಕಾರ ಬಾಣ ಅಂತನ್ನೋದ್ರೊಳಗೆ ಹೇಳ್ತಾನೆ. ಈ ಪದ ಇಲ್ಲಿರಲಿ, ಇದು ಬೇಡ, ಇದು ಸರಿಯಾಗಿದೆ, ಇದನ್ನಿಟ್ಟರೆ ವಿಶೇಷವಾಗುತ್ತೆ, ಇದನ್ನು ಖಂಡಿತ ತರಬಾರ್ದು ಅಂತ ಲೆಕ್ಕ ಹಾಕಿ ಹಿಂದು ಮುಂದು ಮೀನಾ ಮೇಷ ನೋಡಿ ಪಾಲಿಶ್ ಮಾಡಿ ಇಡ್ತಾನಲ್ಲ. ಇಷ್ಟು ಶ್ರಮಪಟ್ಟು ಕವಿ ಬರೆದದ್ದನ್ನು ಓದುತ್ತಾ ಸಹೃದಯ ಆನಂದಿಸಿ ಆನಂದ ಬಾಷ್ಪ ರೋಮಾಂಚನವನ್ನು ಮಾಡಿಕೊಂಡಾಗ ಆ ಎಲ್ಲ ಶ್ರಮ ಹೊರಟೋಗುತ್ತೆ ಅಂತ ಆ ಮಟ್ಟದಲ್ಲಿ ಮಾಡಬೇಕಾಗುತ್ತದೆ. ಪಾಲಿಶಿಂಗ್ ಅನ್ನೋದು ಅಷ್ಟು ಬೇಕು. ಇಲ್ಲಿ ಅದೇ ಅಷ್ಟು ಚಿಕ್ಕ ಛಂದಸ್ಸು ಯೋಗಿನಿಯಲ್ಲಿ ಕ್ಷಿತಿಮಂಡಲ ಮಂಡನಾಯಿತಂ ನಗರಂ ಕುಂಡಿನ ಮಂಡಜೋಯಯೌ. ಈಗ ಹೊರಡುತ್ತೆ ಪಕ್ಷಿ, ಅದರ ಉಡ್ಡೈನ ಎಲ್ಲ ಕವಿ ಹೇಳ್ತಾನೆ. ಪ್ರಥಮಂ ಪತಿಲೋಚನಾತಿಥಿಂ ಪಥಿಕ ಪ್ರಾರ್ಥಿತ ಸಿದ್ಧಿ ಶಂಸಿನಂ ಕಲಶಂ ಜಲ ಸಂಭೃತಂ ಪುರಃ ಕಲಹಂಸ ಕಲಯಾಂಬಭೂವಸಃ. ಮೊದಲು ಲೋಚನಾತಿಥಿಂ ಪ್ರಥಮಂ ಪತಿ
ಪಥಿಕ ಪ್ರಾರ್ಥಿತ ಸಿದ್ಧಿಶಂಸಿನಂ ಕಲಶಂ ಜಲಸಂಭೃತಂ ಕಲಯಾಂಬಭೂವ ಸಹ ಕಲಹಂಸಃ. ಮೊದಲು ನೀರು ತುಂಬಿದ ಕಲಶವನ್ನು ಅದು ನೋಡ್ತು. ಅದು ಹಾದಿಗರಿಗೆ, ಪ್ರಯಾಣದಲ್ಲಿದ್ದವರಿಗೆ ಶುಭ ಶಕುನ ಅಂತ. ನಮ್ಮೆಲ್ಲ ಶಕುನಗಳು ಶುಭ ಅಶುಭ ಅಂತ ಎರಡಾಗಿ ವಿಭಕ್ತವಾಗಿ ಅದು ಒಂದು ಸಂಪ್ರದಾಯವೇ ಬೆಳೆದಿವೆ. ಅದೊಂದು ನಂಬಿಕೆ. ಹಾಗೇ ಆಗುತ್ತದೆ ಅಂತಲ್ಲ, ಅದೊಂದು ಮನಸ್ಸಿಗೆ ಧೈರ್ಯ, ಸಂತೋಷವನ್ನು ಕೊಡುತ್ತದೆ. ಇದನ್ನು ಬಳಸಿಕೊಂಡಿದ್ದಾನೆ ಕವಿ. ಆ ಕವಿ ಇದನ್ನೆಲ್ಲ ನಂಬುವ ಕಾಲದಲ್ಲಿದ್ದವನಾದ್ದರಿಂದ ಅದು ಮತ್ತೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಕೂಚಿಪುಡಿ ಭಾಮಾ ಕಲಾಪಂನಲ್ಲಿ ಸತ್ಯಭಾಮೆ ತನ್ನ ಸಖಿ ಮಾಧವಿಯನ್ನು ಕೃಷ್ಣನ ಹತ್ತಿರಕ್ಕೆ ಹೋಗಿ ತನ್ನ ಪತ್ರವನ್ನು ಕೊಟ್ಟು ಬಾ ಅಂತ ಹೇಳ್ತಾಳೆ. ಆಗ ಹೋಗುವಾಗ ಶುಭ ಶಕುನ ಆಗುತ್ತದೆ. ಅದಕ್ಕೆ ಸಂತೋಷವಾಗಿ ಅದೊಂದು ದರುವೇ ಇದೆ. ದರು ಅಂತಂದರೆ ಒಂದು ಗೇಯ ಪ್ರಬಂಧ. ಶಕುನಾಲು ಮಂಜಿಬಾಯೇ ನಮ್ಮ ಅಂತ ಮೋಹನ ರಾಗದಲ್ಲಿ ಶಕುನಗಳು ಒಳ್ಳೆಯದಾಯ್ತು. ಉತ್ತರಾನ ಮೆರುಪು ಮೆರಿಸೆ ನಮ್ಮ, ಉತ್ತರ ದಿಕ್ಕಿನಲ್ಲಿ ಮಿಂಚು ಮಿಂಚಿದೆ, ಅದರಿಂದ ಅದು ಒಳ್ಳೆಯದು ಶುಭ ಶಕುನ ಅಂತ ಈ ಥರ ಶಕುನಗಳನ್ನೆಲ್ಲ ಹೇಳೋದು ಬರ್ತದೆ. ಅಂದರೆ ಕ್ಲಾಸಿಕಲ್ ಐಟಮನ್ನು ನೃತ್ಯ ಮಾಡುವಾಗ ಆ ಕಾಲದ ನಂಬಿಕೆ, ಆ ವಿವರಗಳು ಅವನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಯಾವುದು ಶುಭ ಶಕುನ, ಯಾವುದು ಅಶುಭ ಶಕುನ. ನಮಗೀ ಹೊತ್ತು ಈ ಜಗತ್ತಿಗೆ, ನಮ್ಮ ಬದುಕಿಗೆ ಅದು ಬೇಡದೇ ಇದ್ದರೂ ನಾವು ನೃತ್ಯ ಮಾಡೋದಕ್ಕೆ ಬೇಕು ಅಂದರೆ ಅದನ್ನೆಲ್ಲ ತಂದಿಟ್ಟುಕೊಳ್ಬೇಕು. ಯಾವುದೋ ಒಂದು ಕಾಲದ ಸಿನಿಮಾ ಮಾಡ್ತೀವಿ, ಆ ಕಾಲದ್ದು ಅಂದರೆ ಆ ಕಾಲದಲ್ಲಿ ವೇಷ ಭೂಷಣ, ಮಾತು, ಕಥೆ ಹೇಗಿತ್ತು ಅದನ್ನೆಲ್ಲ ಅದೇ ರೀತಿಯಾಗಿ ಅನ್ವಯ ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ದರೆ ಪ್ರಯೋಜನವಿಲ್ಲ. ಇವತ್ತು ಪಾಪ ಡ್ರಿಲ್ ಮಾಡ್ದಂಗೆ ಡಾನ್ಸ್ ಮಾಡ್ತಾರೆ. ಇವನು ಏನನ್ನೂ ಕಲಿತಿರೋಲ್ಲ, ಏನನ್ನೂ ಓದಿರೋದಿಲ್ಲ. ಯಮಯಾತನೆ ಆಗುತ್ತೆ ಕಾಣೋದಕ್ಕೆ. ನನಗೆ ಯಾಕಾದರೂ ಈ ಡಾನ್ಸ್ಗಳ ಕರಿತಾರೋ ಅಂತ ಅನಿಸ್ಬಿಡುತ್ತೆ. ತುಂಬ ತುಂಬ ಕಡಿಮೆ ಮಾಡ್ಕೋತೀನಿ. ಅದಕ್ಕೆಂದರೆ ಕಂಡಂತೆ ಇವರಿಗೆ ಅರ್ಥವಾಗಿಲ್ಲ, ಇವರು ಅದನ್ನು ತಿಳ್ಕೊಂಡಿಲ್ವಲ್ಲ ಅಂತ ಎಲ್ಲೋ ಕೆಲವರು ಮಾಡ್ತಾರೆ. ಅದು ನಾವು ಕೈ ಹಾಕಿದ ಕೆಲಸ ಚೆನ್ನಾಗಾಗುವಂತೆ ಇರಬೇಕು. ಈಗ ಅಡುಗೆ ಮಾಡುವಲ್ಲಿ ಕೆಲವರಿಗೆ ಆರೋಗ್ಯದ ಬಗ್ಗೆ ಯದ್ವಾ ತದ್ವಾ ಕಾಳಜಿ ಇರುತ್ತೆ. ಆ ಪದಾರ್ಥಕ್ಕೆ ಹಾಕಬೇಕಾದದನ್ನು ಹಾಕದೇ ಇದ್ದರೆ ಅದು ಎಂಥದ್ದಾಗುತ್ತೆ, ಸರ್ವನಾಶ ಆಗುತ್ತದೆ. ಅದನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ವಾತ ಪ್ರಕೋಪ ಆಗುತ್ತದೆ ಅಂತ ದೋಸೆಗೆ ಉದ್ದಿನ ಬೇಳೆ ಹಾಕದೇ ಇದ್ದರೆ ಅದು ಹೆಂಗಿರುತ್ತೆ, ಚಕ್ಕಳ ಇದ್ದಂತೆ ಇರುತ್ತೆ. ತಮಟೆಗೆ ಬೇಕಾದ್ರೆ ಆ ದೋಸೆಯನ್ನು ಫಿಕ್ಸ್ ಮಾಡಿಬಿಟ್ಟು ರಣ ತಟ್ಟಬಹುದು, ಆ ಥರ ಆಗಿರುತ್ತದೆ. ಅದು ಒಳ್ಳೆ ಹೂವಿನಂತೆ ಆಗಬೇಕು, ಅಲ್ಲೆಲ್ಲ ಜೇನುಗೂಡು ಕಟ್ಟಿದಂತೆ ಇರಬೇಕು. ಆ ಹುದುಗು ಅಂತಂದರೆ ಬೀಳಲೇಬೇಕು ಉದ್ದಿನ ಬೇಳೆ. ಚೌಕಾಸಿ ಮಾಡಿದ್ರೆ ಆಗತಕ್ಕಂಥದ್ದಲ್ಲ. ಕಡಿಮೆ ಬೇಕಾದ್ರೆ ತಿನ್ನಿ, 4 ದೋಸೆ ತಿನ್ನುವ ಜಾಗದಲ್ಲಿ 2 ತಿನ್ನಿ ಸಾಕು. ಆದರೆ ಅದನ್ನು ತಿಂದಿದ್ದನ್ನು ಚೆನ್ನಾಗಿರುವಂತೆ ಮಾಡ್ಕೋಬೇಕು. ಈಗ ನಮಗೆ ಅಷ್ಟು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಇಲ್ಲ, ಸಂಪತ್ತಿ ಇಲ್ಲ, ಸೌಲಭ್ಯ ಇಲ್ಲ ಅಂದರೆ ಬೇರೆ. ಸೌಲಭ್ಯ ಬೇಕಾದಂತೆ ಇರುತ್ತೆ. ಇವರನ್ನ ಮಾರಿದ್ರೆ 20 ಊರುಗಳಿಗೆ ಅದು ಆಗುತ್ತೆ ಬಜೆಟ್ಟು. ಹಾಗಿದ್ದಾಗ ಈ ನಿಯಾತಕ್ಕೆ ಇಲ್ಲೆಲ್ಲ ಅದು ಆಗುವಂತೆಯೇ ಮಾಡಬೇಕು. ಆ ಶಕುನಾದಿಗಳು ಅಷ್ಟೇ. ಆ ಕಾವ್ಯ ಅದನ್ನು ಬರೆಯೋಕೆ ಹೊರಟಾಗ ಆ ನಂಬಿಕೆ ಅದೇ ರೀತಿಯಲ್ಲೇ ಇರಬೇಕಾಗುತ್ತದೆ. ಅದನ್ನು ಹೇಳಬೇಕು. ಮತ್ತು ನಮಗೆ ಆಗಲಿ ತುಂಬಿರ್ತಕ್ಕಂಥ ನೀರನ್ನು ಕಂಡಾಗ, ಅಂದರೆ ಜಲಪೂರ್ಣವಾದಂಥ ಒಂದು ಕುಂಭವನ್ನು ಕಂಡಾಗ, ಒಂದು ಕೆರೆಯನ್ನು ಕಂಡಾಗ ಆಗೋ ಸಂತೋಷ ಬತ್ತೋಗಿರೋ ಕೆರೆಯನ್ನು ಕಂಡಾಗ ಆಗೋದಿಲ್ವಲ್ಲ. ತುಂಬುತನ ಸಂತೋಷ ಕೊಡ್ತದೆ. ರಿಕ್ತ ಸರ್ವೋ ಭವತಿ ಲಘು ಪೂರ್ಣತಾ ಗೌರವಾಯ ಅಂತ ಮೇಘದೂತದಲ್ಲಿ ಕಾಳಿದಾಸ ಹೇಳ್ತಾನೆ. ತುಂಬುತನಕ್ಕೆ ಘನತೆ ಗೌರವ, ಖಾಲಿಗಲ್ಲ ಅಂತ. ಹೀಗೆ ಆ ಥರ ಏನಿಲ್ಲ. ಒಂದು ಹೂ ತುಂಬಿದ ಮರವನ್ನು ನೋಡಿದಾಗ ನಮಗೆ ಹಾದಿಯಲ್ಲಿ ಎಷ್ಟು ಸಂತೋಷ ಆಗುತ್ತೆ. ಅದು ಬರಡಾಗಿರ್ತಕ್ಕಂಥ ಗಿಡವನ್ನು ನೋಡಿದಾಗ ಆಗುತ್ತೆಯೇ ಇಲ್ಲ, ಆ ಬಗೆಯಲ್ಲಿ. ಆಮೇಲೆ ಅವಲಂಬ್ಯ ದಿದೃಕ್ಷಯಾಂಬರೇ ಕ್ಷಣಮಾಶ್ಚರ್ಯರಸ ಆಲಸಂಗತಂ ಸಕಿಲಾಸವನೇವ ನೀಭೃತಃ ಫಲಮೈಕ್ಷಿಷ್ಟರಸ ಆಲಸಂಗತಂ. ಆಮೇಲೆ ಅದಕ್ಕೆ ಹಣ್ಣಿನ ದರ್ಶನ ಆಗುತ್ತದೆ, ಮಾವಿನ ಹಣ್ಣಿಂದು. ಅದು ಶುಭ ಶಕುನ. ಹಣ್ಣನ್ನು ನೋಡಿದ್ರೆ ಪೂರ್ಣ ಫಲವನ್ನು ಕಂಡ್ರೆ ಶುಭ ಅಂತ. ಅವಲಂಬ್ಯ ದಿದೃಕ್ಷಯಾಂಬರೇ, ಆಕಾಶದಲ್ಲಿ ನೋಡ್ತಾ ಇದ್ದಾಗ ಕ್ಷಣಮಾಶ್ಚರ್ಯ ರಸ ಆಲಸಂಗತಂ, ರಸದಿಂದ ತುಂಬಿರ್ತಕ್ಕಂಥ ಮಾವಿನ ಹಣ್ಣಿನ ತೋಪು ನೋಡ್ತಾ ಇದೆ. ಸವಿಲಾಸವನೇವನೀಭೃತಃ, ಅದು ಆ ಮಹಾರಾಜನ ತೋಟದಲ್ಲಿ ಚೆನ್ನಾಗಿ ಬೆಳೆದಂತಹ ಹಣ್ಣುಗಳು, ಮಾವಿನ ಹಣ್ಣುಗಳನ್ನು ನೋಡಿ ಫಲಮೈಕ್ಷಿಷ್ಟ ರಸಾಲ ಸಂಗತಂ. ಆಮೇಲೆ ಅದು ಹಾರಿ ಹೋಗ್ತಾ ಇದೆ. ಸಯಯೌ ಧೃತ ಪಕ್ಷತಿ ಕ್ಷಣಂ ಕ್ಷಣಮೂರ್ಧ್ವಾಯನ ದುರ್ವಿಭಾವನಃ ವಿತತೀಕೃತ ನಿಶ್ಚಲಚ್ಛದಃ ಕ್ಷಣಮಾಲೋಕಕ ದತ್ತ ಕೌತುಕಃ. ಅದು ಮತ್ತೆ ಮೇಲೆ ಹಾರ್ತಾ ಧೃತಪಕ್ಷತಿ ಕ್ಷಣಂ ಕ್ಷಣಂ ಊರ್ಧ್ವಾಯನ ದುರ್ವಿಭಾವನಃ. ಅಂದರೆ ಎಷ್ಟೆಷ್ಟು ಹಾರತು ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರೋ ಎತ್ತರಕ್ಕೆ ಹೋಯಿತು ಅಂತ. ನಮ್ಮಲ್ಲಿ
ಬೇರೆ ಬೇರೆ ಪಕ್ಷಿಗಳ ಹಾರುವ ಹಂತಗಳನ್ನು ಹೇಳ್ತಾರೆ. ಚಟಕಪಥ, ಚಟಕಾಯನ ಅಂತ ಗುಬ್ಬಿಗಳು ಕುಪ್ಪಳಿಸುತ್ತವೆ. ಅದರ ಮೇಲೆ ಶುಕಪಥ, ಗಿಣಿಗಳು ಇನ್ನಷ್ಟು ಮೇಲೆ ಹಾರತ್ವೆ. ಅದರ ಮೇಲೆ ಹಾರತಕ್ಕಂಥದ್ದು ಗೃಧ್ರಪಥ, ಹದ್ದುಗಳದು. ಅದರ ಮೇಲೆ ಗರುಡ ಪಥ, ಅದರ ಮೇಲೆ ಹಂಸಪಥ ಅಂತ. ಈ ಹಂಸಗಳು ಮೈಗ್ರೇಟರಿ ಬರ್ಡ್ಸ್ ಹಿಮಾಲಯವನ್ನು ದಾಟಿಕೊಂಡು ಹೋಗುತ್ತವೆ. ಅಷ್ಟು ಎತ್ತರ ಇರಬೇಕು ಅಂತಂದರೆ ಅದೆಷ್ಟು ಮೇಲೆ ಕಾರಬೇಕು, ಕಣ್ಣಿಗೆ ಕಾಣಿಸೋದಿಲ್ಲ. ಆ ತರಹ ವಿತತೀಕೃತ ನಿಶ್ಚಲಚ್ಛದ, ರೆಕ್ಕೇನು ಹರಡಿಕೊಂಡು ಅದನ್ನು ಸ್ತಬ್ಧ ಮಾಡಿಬಿಡ್ತು ಅಂತ. ಅಂದರೆ ವಿತೌಟ್ ಬ್ಯಾಟಿಂಗ್ ದಿ ವಿಂಗ್ಸ್, ಅದನ್ನು ಬೀಸ್ದೇನೆ ಹಾಗೆ ನಿಂತು ಬಿಡುತ್ತವೆ. ನಾವು ಹದ್ದುಗಳನ್ನೆಲ್ಲ ನೋಡ್ತೀವಿ ಹಾಗೆ. ಅದರ ಮಟ್ಟಿಗೆ ಎಷ್ಟು ಮೊಮೆಂಟಮ್ ಇರುತ್ತೆ ಅಂದರೆ ಅಲ್ಲಾಡಿಸ್ದೇನೆ ಹೋಗುತ್ತವೆ. ಆ ತರಹ ಕ್ಷಣಮಾಲೋಕ ದತ್ತ ಕೌತುಕ ತನುದೀಧಿತಿ ಧಾರಯ ರಯಾದ್ಗತಯ ಲೋಕ ವಿಲೋಕನಾಮಸೌ ಛದಹೇಮ ಕಶನ್ನಿವಾಲಸತ್ ಕಶಪಾಷಾಣ ನಿಭೇನ ಭಸ್ತಲೆ. ಅದು ಆಕಾಶವನ್ನು ಉಜ್ಜಿಕೊಂಡು ಹೋಗೋ ತರಹ ಕಾಣಿಸ್ತಾ ಇತ್ತು. ತನುದೀಧಿತಿ ಧಾರಯ, ಆ ದೇಹದ ಕಾಂತಿಯಿಂದ ರಯಾದ್ಗತಯ, ವೇಗದಿಂದ ಹೋಗ್ತಾ ಇದ್ದರೆ, ವೇಗದಿಂದ ತನ್ನ ಕಾಂತಿಮತ್ತಾದ ದೇಹವನ್ನು ಆಕಾಶಕ್ಕೆ ಉಜ್ಜಿಕೊಂಡು ಹೋಗ್ತಾ ಇದ್ದರೆ ಅದು ಹೇಗೆ ಕಾಣಿಸ್ತು ಅಂತಂದರೆ ಛದಹೇಮ, ಬಂಗಾರದ ಆ ಗರಿಗಳಿಂದ ತುಂಬಿದ ಪಕ್ಷಿ. ಕಶನ್ನಿವ ಅಲಸತ್ ಕಶಪಾಷಾಣ ನಿಭೇ ನಭಸ್ತಲೆ, ಒರೆಗಲ್ಲಿಗೆ ಇಟ್ಟುಕೊಳ್ಬೇಕು ತನ್ನ ಮೈಯ ಬಂಗಾರವನ್ನು ಅಂತ. ತನ್ನ ರೆಕ್ಕೆಗಳ ಬಂಗಾರತನ, ಅದರ ಸ್ವರ್ಣತ್ವ ಯಾವ ಮಾತ್ರದ್ದು ಅಂತ ಅನ್ನೋದಕ್ಕೆ ಒರೆಗಲ್ಲಿಗೆ ಇಟ್ಟು ನೋಡ್ಕೊಳ್ಬೇಕು ಅಂತ ಆಕಾಶ ಎನ್ನುವ ಒರೆಗಲ್ಲಿಗೆ ತನ್ನ ದೇಹ ಅನ್ನುವ ಬಂಗಾರವನ್ನು ಉಜ್ಜಿಕೊಂಡು ಹೋಗ್ತಾ ಇದೆಯಾ ಅನ್ನುವ ಹಾಗಿತ್ತು ಅಂತ. ಸಾಮಾನ್ಯವಾಗಿ ಬಂಗಾರದ ಸಾಧುತ್ವವನ್ನು ಅಸಾಧುತ್ವವನ್ನು ಸಾಚಾ ಕೋಟ ಅಂತ ನೋಡಬೇಕು ಅಂದರೆ ಉಜ್ಜುತ್ತಾರೆ. ಹಾಗೆ ಮಾಡಿದಾಗ ಹೊರಗಿಟ್ಟಾಗ ಗೊತ್ತಾಗುತ್ತೆ. ನಿಕಷ ಕಷ ಅಂತೆಲ್ಲ ಕರೀತಾರೆ ಅದನ್ನು. ಅದು ಆ ಥರ ಮಾಡ್ಕೊಳ್ತಾ ಇತ್ತೇನೋ ಅನ್ನುವಂತೆ ಆಕಾಶಕ್ಕೆ ನೆಗೆದು ಅಲ್ಲಿ ಹಾರಿ ಹೋಗ್ತಾ ಇತ್ತು ವೇಗವಾಗಿ ಅಂತ ಕವಿ ಹೇಳ್ತಾನೆ. ದದೃಶೇನ ಜವೇನ ಎನ್ನಸೌ ಭುವಿತಚ್ಛಾಯಮವೇಕ್ಷ್ಯ ತತ್ಕ್ಷಣಾತ್ ದಿವಿದಿಕ್ಷು ವಿತೀರ್ಣ ಚಕ್ಷುಷಾ ಪೃಥುವೇಗ ಧೃತ ಮುಕ್ತ ದೃಕ್ಪಥಃ. ದದೃಶೇನ ಜನೇನ ಎನ್ನಸೌ ಭುವಿತಚ್ಛಾಯಮವೇಕ್ಷ್ಯ ತತ್ಕ್ಷಣಾತ್. ಆಮೇಲೆ ಜನ ನೆಲದ ಮೇಲೆ ಬಿದ್ದ ಅದರ ನೆರಳನ್ನು ನೋಡಿ ಆಕಾಶದಲ್ಲಿ ನೋಡಬೇಕು ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಅದು ಬೇರೆ ದೂರಕ್ಕೆ ಹೊರಟೋಗ್ಬಿಟ್ಟಿರುತ್ತೆ. ಅಂದರೆ ಎಷ್ಟೋ ಬಾರಿ ನಾವು ನಡೆದುಕೊಂಡು ಹೋಗ್ತಾ ಇದ್ದಾಗ ಪಕ್ಷಿಗಳ ನೆರಳು ಕಾಣಿಸುತ್ತೆ, ನೆಲದ ಮೇಲೆ ಹಾರ್ತಾ ಇರೋ ಪಕ್ಷಿಗಳದು. ಅದು ಏನು ಮೇಲೆ ನೋಡೋಷ್ಟೊತ್ತಿಗೆ ಅದು ತಲೆ ಮೇಲಿರೋಲ್ಲ, ಇನ್ನೆಲ್ಲೋ ಅಷ್ಟು ದೂರ ಹೋಗಿರುತ್ತೆ. ಆ ರೀತಿಯಲ್ಲಿ ಅದು ವೇಗವಾಗಿ ಪೃಥುವೇಗ ಧೃತ ಮುಕ್ತ ದೃಕ್ಪಥ, ದೃಕ್ಪಥ ಕಣ್ಣಿನ ಹಾದಿಯನ್ನು ಮೀರಿ ಹಾಗೆ ಹೋಗ್ತಾ ಇತ್ತು. ನವನಂ ಪತಿ ಶಿಶ್ರಿಯೇ ಮುನ ಉಚ್ಚತರದೃಚಾರುತಾಂ ನಸಗೋತ್ರಮವನ್ವವಾದಿವ ಗತವೇಗ ಪ್ರಸರದೃಚಾರುತಂ. ನವನಂ ಪತಿ ಶಿಶ್ರಿಯೇ ಅಮುನ. ಅದು ಹಾದಿಯಲ್ಲಿ ಯಾವ ಕಾಡಲ್ಲಿ, ಯಾವ ತೋಟದಲ್ಲಿ, ಯಾವ ಉದ್ಯಾನದಲ್ಲೂ ತಂಗಲಿಲ್ಲ. ನೋ ಹಾಲ್ಟ್, ನೋ ಸ್ಟಾಪ್. ಅದು ಎಕ್ಸ್ಪ್ರೆಸ್ ಮಾತ್ರವಲ್ಲ, ನಾನ್ ಸ್ಟಾಪು ಹೌದು. ಕ್ವಚಿದಪಿ ಉಚ್ಚತರ ದೃಚಾರುತಂ ಅಂದರೆ ಮರಗಿಡಗಳಿಂದ ಚೆನ್ನಾಗಿ ಎತ್ತರವಾಗಿರ್ತಕ್ಕಂಥ ಸೊಗಸಾದ ಆ ಸಸ್ಯ ಸಂಪತ್ತಿಯಿಂದ ರಾರಾಜಿಸುವ ಕಾಡು ಕಂಡಾಗಲೂ ದೃಚಾರುತಂ ವನಂ. ಮರಗಳಿಂದ ಚಾರುತ್ವವನ್ನು ಹೊಂದಿದ್ದ ಕಾಡಲ್ಲಿ ಕೂಡ ಅದು ನಿಲ್ಲಲಿಲ್ಲ. ನಸಗೋತ್ರಜ ಮನ್ವವಾದಿ. ಆಮೇಲೆ ಇದು ಯಾವುದೂ ಕೂಡ ತನ್ನ ಸಜಾತಿಯ ಪಕ್ಷಿಗಳ ಜೊತೆಯಲ್ಲಿ ಮಾತು ಆಡಲಿಲ್ಲ. ಅಲ್ಲಿದ್ದಾರೆ ಬಂಧುಗಳು, ಇಲ್ಲಿದ್ದಾರೆ ಬಳಗ, ಇಲ್ಲಿದ್ದಾರೆ ದಾಯಾದರು, ಇಲ್ಲಿದ್ದಾರೆ ಸ್ನೇಹಿತರು, ಅವ್ರನ್ನೊಂದು ಕ್ಷಣ ಕಂಡು ಹೋಗೋಣ ಅಂತ ಅವ್ರ ಜೊತೆ ಮಾತಾಡೋಕ್ಕೂ ಟೈಮ್ ವೇಸ್ಟ್ ಮಾಡಲಿಲ್ಲ. ನ ಸಗೋತ್ರಜಂ ಅನ್ವವಾದಿ, ಮಾತಾಡಿಸಲೂ ಇಲ್ಲ. ವಾ ಗತಿವೇಗ ಪ್ರಸರದೃಚಾರುತಂ. ಮತ್ತು ಅದು ಅವೇಗವಾಗಿ ಹೋಗ್ತಾ ಧ್ವನಿಯೂ ಮಾಡದೆ, ಸಪ್ಪಳವೂ ಮಾಡದೆ ಆಕಾಶದಲ್ಲಿ ಹಾಗೆ ತೇಲಿ ಹೋಯಿತು. ಆ ರೀತಿಯಾಗಿ ಹಂಸ ನಳನ ಕೆಲಸ ಮಾಡಬೇಕು ಅಂತ ಎಷ್ಟು ನಿಯತ್ತಾಗಿ ಮಾಡಿತು. ಮಂದಾಯಂತೆ ನಕಲು ಸುಹೃದಾಂ ಅಭ್ಯುಪೇತಾರ್ಥ ಕೃತ್ಯ ಅಂತ ಕಾಳಿದಾಸ ಹೇಳ್ತಾನೆ ಮೇಘದೂತದಲ್ಲಿ. ಎಲೈ ಮೋಡವೆ, ನೀನು ತಡ ಮಾಡಬಾರ್ದು. ಮಂದಾಯಂತೆ ನಕಲು ಸುಹೃದಾಂ ಅಭ್ಯುಪೇತಾರ್ಥ ಕೃತ್ಯ. ಗೆಳೆಯರಿಗೆ ಒಳ್ಳೆಯದು ಮಾಡಬೇಕು ಅಂತಿರ್ತಕ್ಕಂಥ ನಿಜವಾದ ಸ್ನೇಹಿತರು ಎಂದೂ ತಡ ಮಾಡೋದಿಲ್ಲ, ಬೇಗ ಹೋಗಿಬಿಡ್ತಾರೆ, ಬೇಗ ಮಾಡ್ತಾರೆ ಅಂತ. ನನ್ನ ಸ್ನೇಹಿತರೊಬ್ಬರು ಅಂಗಡಿ ಇಟ್ಟಿದ್ದಾರೆ, ವಾಣಿಜ್ಯ ವ್ಯಾಪಾರ ಎಲ್ಲ ಮಾಡ್ತಾರೆ. ಅವ್ರು ಹೇಳ್ತಿರ್ತಾರೆ, ಯಾರಾದರೂ ಸ್ನೇಹಿತರು ಬಂದಾಗ ನಮಗೆ ಡಿಸ್ಕೌಂಟ್ ಕೊಡಿ ಅಂದರೆ ನಾವು ಕೊಟ್ಟೇ ಇರ್ತೀವಿ, ಆತ್ಮೀಯರು ಅಂತ. ಆದರೂ ಕೇಳಿದಾಗ ನಾನು ಅಂಥವ್ರಿಗೆ ಹೇಳ್ತೀನಿ, ನೋಡಿ ನೀವು ನನ್ನ ಸ್ನೇಹಿತರಾಗಿ ನಮಗೆ ಡಿಸ್ಕೌಂಟ್ ಕೊಡಿ ಅಂತೀರ, ನಾನು ಕೇಳ್ತೀನಿ ನನ್ನ ಸ್ನೇಹಿತರಾಗಿ ನೀವು ನನಗೆ ಹೆಚ್ಚಿನ ದುಡ್ಡು ಕೊಟ್ಟು ಪದಾರ್ಥ ಕೊಂಡುಕೊಳ್ಳಿ ಅಂತ.
ಅಲ್ವೇ ಮತ್ತೆ ನಾವು ಅದರೊಳಗೆ ಒಂದು ವಿವೇಕವನ್ನು ಇಟ್ಕೊಳ್ಬೇಕು. ಅವ್ರು ನಮಗೊಂದಿಷ್ಟು ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಗೊತ್ತಿದ್ದಾಗ ಮತ್ತು ಚೌಕಾಸಿ ಮಾಡಬಾರ್ದು. ನಾವು ಹೋಗೋದು ಯಾತಕ್ಕೆ ಆ ಗೆಳೆಯರ ಅಂಗಡಿಗೆ ಅಂತ, ಅವರು ನಮಗೊಂದಿಷ್ಟು ಬಿಟ್ಟುಕೊಡ್ತಾರೆ ಅಂತ. ಅವರು ಇಂಗಿತಜ್ಞರಾಗಿ ಅದನ್ನು ಮಾಡಿದ್ದಾಗ ಇನ್ನೂ ಮಾಡಿ ಮತ್ತೂ ಮಾಡಿ ಅಂತೆಲ್ಲ ಕೇಳುವುದು ಅವು ಮರ್ಯಾದೆ. ದಯಿತಂ ಪ್ರತಿ ಯತ್ರ ಸಂತತ ರತಿಹಾಸ ಇವರೇ ಜಿರೇ ಭುವ ಸ್ಫಟಿಕೋಪಲ ವಿಗ್ರಹ ಗೃಹ ಶಶಭೃದ್ ಭಿತ್ತಿ ನಿರಂಕ ಭಿತ್ತಯ. ದಯಿತಂ ಪ್ರತಿ ಯತ್ರ ಸಂಗತ ರತಿಹಾಸ ಇವರೇ ಜಿರೇ ಭುವ. ತನ್ನ ಪ್ರೀತಿಪಾತ್ರನಾದ ಪತಿಯನ್ನು ನೋಡಿ ಸಂತೋಷಪಟ್ಟಂಥ ಪತ್ನಿಯ ಮುಖದ ನಗೆಯ ಹಾಗೆ ಈ ಭೂಮಿಯೆಲ್ಲ ಬೆಳಗ್ತಾ ಇತ್ತು. ದಾರಿಯಲ್ಲಿ ಮನೆಗಳು ಕಾಣಿಸ್ಕೊಂಡ್ವು, ಬೆಳ್ಳಗೆ ಹೊಳಿತಾ ಇರತಕ್ಕಂಥ ಮನೆಗಳು. ಸ್ಫಟಿಕೋಪಲ ವಿಗ್ರಹ ಗ್ರಹ, ಸ್ಫಟಿಕ ನಿರ್ಮಿತವಾದ ಮನೆಗಳು ಕಾಣಿಸಿದ್ವು. ಹೇಗೆ ಅಂದರೆ ಕಳಂಕ ಇಲ್ಲದ ಚಂದ್ರನ ಹಾಗೆ. ಶಶಭೃದ್ ಭಿತ್ತ ನಿರಂಕ ಭಿತ್ತಯ ಅಂದರೆ ಚಂದ್ರನಿಂದ ಕಲಂಕ ಬೇರ್ಪಡಿಸಿದಂತೆ ಇದೆಯಲ್ಲ, ಅದು ಹಾಗೆ ಬೇರ್ಪಟ್ಟರೆ ಹೇಗಿರುತ್ತೋ ಆ ರೀತಿಯಾಗಿತ್ತು ಅಂತ. ಅಷ್ಟು ಒಳ್ಳೆಯ ಹೊಳೆಯುವ ಸ್ಫಟಿಕ ಮಣಿಗಳಿಂದ ನಿರ್ಮಿತವಾದ ಮನೆಗಳಿತ್ತು. ಹಾಗೆ ಮೇಲೆ ಹಾರಾಡಿಕೊಂಡು ಕುಂಡಿನಪುರವನ್ನು ತಲುಪುತ್ತದೆ. ನೃಪನೀಲ ಮಣಿ ಗೃಹತ್ವಿಷಾಂ ಉಪಧೇರ್ಯತ್ರ ಭಯೇನ ಭಸ್ವತಃ ಶರಣಾರ್ಥಮುವಾಸ ಉದಯತ್ತಮಂ ತಮಃ. ಅದು ಅಲ್ಲಲ್ಲಿ ನಾವು ನೋಡಿದಾಗ ನೀಲಮಣಿಗಳ ನಿರ್ಮಾಣಗಳು ಇದ್ವು. ನೃಪನೀಲಮಣಿ ಗೃಹತ್ವಿಷಾಂ ಅಂದರೆ ಇಂದ್ರನೀಲಮಣಿಯ ಮನೆಗಳು ಇದ್ವು. ಅವು ಗಾಢವಾದ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದಿದ್ದನ್ನು ನೋಡಿದಾಗ ಸೂರ್ಯನಿಂದ ಅಂಜಿಕೊಂಡಂಥ ಕತ್ತಲೆ ಈ ಮನೆಗಳಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳೋಕ್ಕೆ ಬಂದು ನಿಂತಿತ್ತು ಅನ್ನುವಂತೆ ಕಾಣಿಸ್ತಿತ್ತು ಅಂತ. ಅಂದರೆ ಅಲ್ಲಿ ಅವುಗಳಿಗೆ, ಆ ಮನೆಗಳಿಗೆ ಆಶ್ರಯ ಕೊಡಬೇಕು ಅನ್ನುವ, ಅಭಯ ಕೊಡಬೇಕು ಅನ್ನುವ ಹೆಮ್ಮೆ ಇತ್ತು ಅಂತ ಒಂದು. ಮತ್ತು ಅಲ್ಲಿರುವ ಆ ನೀಲಮಣಿ ಛಾಯೆಗೆ ಈ ಕಪ್ಪನ್ನು ಹೊಂದಿಸ್ತಕ್ಕಂಥದ್ದು ಕವಿಯ ಚಮತ್ಕಾರ. ಸಿತದೀಪ್ರ ಮಣಿಪ್ರಕಲ್ಪಿತೆ ಯದಗಾರೆ ಹಸದಂಕರೋದಸಿ ನಿಖಿಲಾನ್ನಿಶಿ ಪೂರ್ಣಿಮಾ ತಿಥಿ ನುಪತಸ್ಥೆ ತಿಥಿ ರೇಖಿಕಾ ತಿಥಿ. ಆ ಒಂದು ಮನೆಯಲ್ಲಿ ಎತ್ತರವಾದಂಥ ಮನೆಗಳು ಸ್ಫಟಿಕಮಣಿ ನಿರ್ಮಿತವಾದಂಥವು. ಸಿತದೀಪ್ರ ಮಣಿ ಪ್ರಕಲ್ಪಿತೆ, ಹೊಳೆತಕ್ಕಂಥ ಮಣಿಗಳಿಂದ ಆಗಿವೆ ಅಂತ. ಇಂಥದ್ದೆಲ್ಲ ಮನೆಗಳಿರೋಕ್ಕೆ ಸಾಧ್ಯವ? ಒಡವೆನೆಲ್ಲನೂ ಮನೆ ಮೇಲೆ ಹಾಕಿಬಿಟ್ರೆ ಇನ್ನು ಮೈ ಮೇಲೆ ಹಾಕ್ಕೊಳ್ಳೋದಕ್ಕೇನು? ಹಾಗೆಲ್ಲ ಯೋಚನೆ ಮಾಡಲೇಬಾರ್ದು. ಅದು ಅಷ್ಟು ಶ್ರೀಮಂತವಾದದ್ದು. ಹಾಗೆ ಅವರು ಒಡವೆಗಳು ಬೇಕಾದ್ರೆ ಮಣ್ಣಲ್ಲೋ ಕಲ್ಲಲ್ಲೋ ಮಾಡ್ಕೋತಾ ಇದ್ವಿ ಅಂತ ಅಂದ್ಕೋಬಹುದು. ಯಾಕೆಂದರೆ ವಿಚ್ ಈಸ್ ದೇರ್ ದಟ್ ಈಸ್ ಪ್ರೆಷಿಯಸ್ ಅಂತಾರಲ್ಲ. ನೀಲಕಂಠ ದೀಕ್ಷಿತ ಹೇಳ್ತಾನೆ, ಸ್ವರ್ಗದಲ್ಲಿ ಮಣ್ಣೇ ಬಂಗಾರ ಆಗಿಬಿಟ್ಟಾಗ ದೇವತಾ ಸ್ತ್ರೀಯರು ಒಡವೆಗೆ ಏನು ಮಾಡಬೇಕು? ಕುಂಬಾರರ ಹತ್ರಕ್ಕೆ ಹೋಗಬೇಕು. ಕಾಂಚನಂ ಯತ್ರ ಮೃದ್ಭೂತೆ ಕಾಮಿನ್ಯಸ್ಥಿತೋಕಸಾಂ ಭೂಷಣಾಕಾಂಕ್ಷೆಯಾನೂನಂ ಕುಲಾಲಾನ್ ಪರ್ಯುಪಾಸತೆ. ಕುಂಬಾರರ ಹತ್ರಕ್ಕೆ ಹೋಗ್ತಾರೆ, ನನಗೆ ಮಣ್ಣಲ್ಲಿ ಬಳೆ ಮಾಡಿಕೊಡು, ಹಾರ ಮಾಡಿಕೊಡು, ಕೇಯೂರ ಮಾಡಿಕೊಡು ಅಂತ. ಹಾಗೆ ಅಂತ ಅಂದ್ಕೋಬೇಕು. ಆದರೆ ಅದು ಶ್ರೀಮಂತಿಕೆಯ ಊರು ಅಂತ ಹೇಳಬೇಕಷ್ಟೆ. ಅದಕ್ಕಾಗಿ ಇವೆಲ್ಲ ಆಡಂಬರಗಳು. ಅಲ್ಲಿ ಯದಗಾರೆ ಹಸದಂಕರೋದಸಿ, ಅವುಗಳು ಆಕಾಶದವರೆಗೂ ಬೆಳೆದು ಬಿಟ್ಟಿದ್ವು. ಮನೆಗಳು ಎತ್ತರವಾಗಿದ್ವು. ನಿಖಿಲಾನ್ ನಿಶಿ ಪೂರ್ಣಿಮಾ ತಿಥೀನ್ ಉಪತಸ್ಥೆ ತಿಥಿ ರೇಖಿಕಾ ತಿಥಿ. ಅಂದರೆ ಆಗ ಅಷ್ಟೂ ದಿವಸಗಳು ಪೂರ್ಣಿಮೆಯೇ ಇದ್ದದ್ದು. ಯಾಕೆ ಅಂತಂದರೆ ಈ ಮನೆಗಳು ಚಂದ್ರಬಿಂಬದಷ್ಟು ಎತ್ತರಕ್ಕಿದ್ದಾಗ ಚಂದ್ರಬಿಂಬಕ್ಕೆ ಭೂಮಿಯ ನೆರಳಿನಿಂದ ಆಗ್ತಾ ಇರತಕ್ಕಂಥದ್ದು ಪ್ರತಿಪತ್ತು, ದ್ವಿತೀಯ, ತೃತೀಯ ಅಂತೆಲ್ಲ ಭೂಮಿಯ ನೆರಳು ಬೀಳದೇ ಇರೋಷ್ಟು ಎತ್ತರಕ್ಕೆ, ಚಂದ್ರನ ಮಂಡಲದ ಹತ್ತಿರಕ್ಕೆ ಮನೆಗಳು ಹೋಗಿ ಆ ಮನೆಗಳ ಶಿಖರಗಳ ಮೇಲೆ ಚಂದ್ರ ಆಟ ಆಡುವ ಸ್ಥಿತಿ ಬಂದರೆ ಎಲ್ಲ ತಿಥಿಗಳು ಬೆಳದಿಂಗಳಾಗ್ಬಿಟ್ವು ಅಂತ. ಒಬ್ಬ ಪಾಪ ಕವಿ ಹೇಳ್ತಾನೆ, ರಾಜನ್ ಕೀರ್ತಿ ಚಂದ್ರೇಣ ತಿಥಯ ಪೂರ್ಣಿಮಾಯಿತಾ ಮದ್ಗೇಹಾನ್ನ ಬಹಿರ್ಯಾತಿ ತಿಥಿರೇಕಾದಶಿ ಭಿಯ. ಮಹಾರಾಜ, ನಿನ್ನ ಕೀರ್ತಿಯಿಂದಾಗಿ ಈ ಜಗತ್ತಿನ ಎಲ್ಲ ತಿಥಿಗಳು ಕೂಡ ಪೂರ್ಣಿಮೆ ಆಗ್ಬಿಟ್ವು, ಬೆಳ್ಳಗಾಗ್ಬಿಟ್ವು. ಆದರೆ ಏಕಾದಶಿಗೆ ಮಾತ್ರ ಅಂಜಿಕೆ. ತಾನು ಹೊರಗೆ ಬಂದರೆ ಇಲ್ಲಿ ಪೂರ್ಣಿಮೆ ಆಗ್ತೀನಿ ಅಂತ ನಮ್ಮ ಮನೆ ಒಳಗೆ ಇದೆ, ಒಂದು ನಿಮಿಷವೂ ಹೊರಗೆ ಬಂದಿಲ್ಲ ಅಂತ. ಅಂದರೆ ನಾನು ಬಡವ ಉಪವಾಸ ಇದ್ದೀನಿ ಅಂತ ಅನ್ನೋದನ್ನು ಹೇಳೋ ಕ್ರಮ ಇಂಥದ್ದು. ಕ್ಷಣನೀರ ವಯಾಯಯ ನಿಶಿ ಶ್ರಿತವಪ್ರಾವಲಿ ಯೋಗ ಪಟ್ಟಯ
ಮಣಿವೇಶ್ಮಮಯಂ ಸ್ಮ ನಿರ್ಮಲಂ ಕಿಮಪಿ ಜ್ಯೋತಿರಬಾಹ್ಯಮಿಜ್ಯತೆ. ಆ ಮನೆಗಳಲ್ಲಿ ಕ್ಷಣನೀರವಯ ಯಯ ನಿಶಿ, ಸದ್ದುಗತ್ಲ ಇಲ್ಲದೆ ರಾತ್ರಿಯಲ್ಲಿ ಶಿತವಪ್ರಾವಲಿ ಯೋಗಪಟ್ಟಯ, ಆ ಊರಿಗಷ್ಟೂ ಕೋಟೆ ಇದೆಯಲ್ಲ, ಆ ಕೋಟೆ ನೋಡಿದ್ರೆ ಯೋಗಪಟ್ಟ ಕಟ್ಟಿದಂತೆ ಕಾಣುತ್ತದೆ. ಮಣಿವೇಶ್ಮಮಯಂ ಸ್ಮ ನಿರ್ಮಲಂ ಕಿಮಪಿ ಜ್ಯೋತಿರ್ ಅಬಾಹ್ಯಮಿಜ್ಯತೆ. ನೋಡಿದಾಗ ಊರೇ ಧ್ಯಾನ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಮಂದಿರಗಳು, ಮಣಿಮಯವಾದ ಮಂದಿರಗಳಿವೆ. ನೋಡಿದ್ರೆ ಅಂತರಂಗದ ಆತ್ಮಜ್ಯೋತಿಯನ್ನು ನೋಡಿಕೊಂಡು ಸ್ತಬ್ಧವಾಗಿ ರಾತ್ರಿ ಹೊತ್ತು ನಿಶ್ಚಲವಾಗಿ ಯಾವುದೇ ಸದ್ದು ಗದ್ದಲ ಇಲ್ಲದೆ ಆ ಕೋಟೆ ಅನ್ನುವ ಯೋಗಪಟ್ಟ ಕಟ್ಟಿಕೊಂಡು ಧ್ಯಾನ ಮಾಡ್ತಾ ಇದೆಯಾ ಅನ್ನೋ ಥರ ಇದೆ ಅಂತ. ಅದು ಆ ಯೋಗಪಟ್ಟದಂತೆ ಕೋಟೆ ಅಂತ ಹೇಳಿರೋದಿದೆಯಲ್ಲ, ಅದು ತುಂಬ ವಿಶಿಷ್ಟವಾದದ್ದು. ಈ ಯೋಗ ನರಸಿಂಹ, ಅಯ್ಯಪ್ಪ ಇವರುಗಳನ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತದೆ, ಮಂಡಿಯ ಕೆಳಕ್ಕೆ ಒಂದು ಪಟ್ಟಿ ಕಟ್ಟಿಕೊಂಡಂತೆ ಕಾಣಿಸುತ್ತದೆ, ಅದು ಯೋಗಪಟ್ಟ. ಆ ಕೂತ ಯೋಗ ಮುದ್ರೆಯಿಂದ, ಯೋಗಾಸೀನ ಭಂಗಿಯಿಂದ ಏಳಬಾರದು ಅನ್ನೋದಕ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಆ ಬಗ್ಗೆ ಯೋಗ ಪಟ್ಟ ಕಟ್ಟಿದಂತೆ ಊರಿನ ಸುತ್ತಲೂ ಕೋಟೆ ಇದೆ ಅಂತ ಬಹಳ ಅದ್ಭುತವಾದ ಕಲ್ಪನೆ ಮಾಡ್ತಾನೆ. ವಿಲಲಾಸ ಜಲಾಶಯೋದರೇ ಕ್ವಚನದ್ಯೌರನುಬಿಂಬಿತೇವಯ ಪರಿಖಾ ಕಪಟ ಸ್ಫುಟ ಸ್ಫುರತ್ ಪ್ರತಿಬಿಂಬಾನವಲಂಬಿತಾಂಬುನಿ. ಅಲ್ಲಲ್ಲಿ ಊರುಗಳಲ್ಲೆಲ್ಲ ಸರೋವರಗಳಿವೆ. ವಿಲಲಾಸ ಜಲಾಶಯೋದರೇ ಕ್ವಚನ ದ್ಯೌರ್ ಅನುಬಿಂಬಿತೇವಯ, ನೋಡಿದ್ರೆ ಆಕಾಶವೇ ಪ್ರತಿಫಲಿಸಿದಂತೆ ಕಾಣಿಸ್ತಾ ಇತ್ತು. ಆ ತರಹ ಇದು ನೋಡಿದ್ರೆ ಇಡೀ ಸ್ವರ್ಗವೇ ಈ ಭೂಮಿ ಅನ್ನುವ ಜಲಾಶಯದಲ್ಲಿ ಪ್ರತಿಬಿಂಬಿಸಿದೆಯಾ ಅನ್ನುವಂತೆ ಈ ಕುಂಡಿನಪುರ ಕಾಣಿಸ್ತಾ ಇತ್ತು. ಮತ್ತು ಅಲ್ಲಿ ಸರೋವರ ಒಂದಿರಬೇಕಲ್ಲ, ಊರಿನ ಸುತ್ತಲೂ ಇರುವ ಕೋಟೆಯೇ ಸರೋವರದ ಅಂಚು. ಆ ಇಡೀ ಸರೋವರ ತುಂಬಿಕೊಂಡು ಆಕಾಶದಲ್ಲಿರತಕ್ಕಂಥ ಸ್ವರ್ಗದ ಆ ಅಮರಾವತಿಯೇ ಪ್ರತಿಬಿಂಬಿತವಾಗಿದೆಯಾ ಅನ್ನೋ ಬಗೆಯಲ್ಲಿ ಕಾಣಿಸ್ತಾ ಇತ್ತು ಅಂತ ಕವಿ ಉತ್ಪ್ರೇಕ್ಷೆ ಮಾಡ್ತಾನೆ. ದದದಂಬುದ ನೀಲ ಕಂಠತಾಂ ವಹದತ್ಯಚ್ಚ ಸುಧೋಜ್ವಲಂ ವಪುಃ ಕಥಮೃಚ್ಛತು ಯತ್ರ ನಾಮನ ಕ್ಷಿತಿಭೃನ್ಮಂದಿರಮಿಂದು ಮೌಲಿತಾಂ. ಇದು ನೋಡಿದ್ರೆ ಇಲ್ಲಿರುವ ಅರಮನೆ ಸಾಕ್ಷಾತ್ತಾಗಿ ಶಿವನಂತೆ ಇದೆ. ದದದಂಬುದ ನೀಲ ಕಂಠತಾಂ, ಅಲ್ಲಿ ಆ ಅರಮನೆಯ ಒಂದು ಎತ್ತರಕ್ಕೆ ಮೋಡಗಳೇ ಬಂದುಬಿಟ್ಟಿವೆ. ಅಂತಂದರೆ ಎಷ್ಟು ಎತ್ತರ ಇದೆ ಅಂದರೆ ಮೋಡಗಳು ಒಂದು ಹಂತದಲ್ಲಿ ಆ ಅರಮನೆಯ ಬಾಲ್ಕನಿನಲ್ಲಿಯೋ ಅರಮನೆಯ ಯಾವುದೋ ಒಂದು ಫ್ಲೋರಲ್ಲಿಯೋ ಓಡಾಡ್ತಾ ಇರೋ ಥರ ಕಾಣಿಸಿದ್ರೆ ಕೊರಳಲ್ಲಿ ನೀಲಿ ಆಗಿರೋನು ಶಿವ ನೀಲಕಂಠ. ಆ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ವಹದತ್ಯಚ್ಛ ಸುಧೋಜ್ವಲಂ ವಪುಃ, ಮತ್ತು ಮೈಯೆಲ್ಲ ಭವನಗಳ ಮೈಯೆಲ್ಲ ಒಳ್ಳೆ ಸುಣ್ಣ ಬೆಳೆದಿದ್ದಾರೆ. ಸುಧಾ ಅನ್ನೋದಕ್ಕೆ ಸುಣ್ಣ ಅಂತಲೂ ಅರ್ಥ ಇದೆ. ಮತ್ತು ಶಿವ ಶುಭ್ರವಾದ ಸ್ಫಟಿಕ ಸಂಕಾಶ, ಬೆಳ್ಳಗಿರ್ತಕ್ಕಂಥವನು. ಅದನ್ನು ನೋಡಿದ ಮೇಲೆ ಆ ಭವನಗಳ ಗೋಪುರದ ಮೇಲೆ ಅಷ್ಟು ಎತ್ತರ ಇರೋದ್ರಿಂದ ಚಂದ್ರನೇ ನಿಂತು ಚಂದ್ರಮೌಳಿಯಂತೆ ಕಾಣಿಸಿ ಈ ಭವನಗಳ ಒಂದು ಹಂತದಲ್ಲಿ ನೀಲ ಮೇಘತ್ವ ಬಂದು ನೀಲಕಂಠತ್ವ ಇರುವಂತೆ, ಮೈಯೆಲ್ಲ ಬೆಳ್ಳಗಿರೋದ್ರಿಂದ ಶುಭ್ರ ಸ್ಫಟಿಕ ಸಂಕಾಶವಾಗಿ, ಮತ್ತು ಶಿಖರದಲ್ಲಿರುವ ಚಂದ್ರ ಬಿಂಬದಿಂದಾಗಿ ಚಂದ್ರಮೌಳಿ ಎಂಬಂತೆ ಈ ಅರಮನೆಗಳೇ ಶಿವನಂತೆ ಕಾಣಿಸ್ತಾ ಇವೆಯಾ ಅಂತ ಉತ್ಪ್ರೇಕ್ಷೆ ಮಾಡ್ತಾನೆ ಕವಿ. ಪ್ರತಿಹಟ್ಟಪತೆ ಘರಟ್ಟಜಾತ್ ಪಥಿಕಾಹ್ವಾನದ ಸಕ್ತು ಸೌರಭೈ ಕಲಹಾನ್ನ ಘನಾನ್ಯ ಅದುತ್ಥಿತಾತ್ ಅಧುನಾಪ್ಯುಜ್ಜತಿ ಗರ್ಗರಸ್ವರ. ಒಂದೊಂದು ಪೇಟೆ ಬೀದಿ, ಹಟ್ಟ ಅಂದರೆ ಮಾರ್ಕೆಟ್ ಪ್ಲೇಸ್, ಮಾಲ್ ಅಂತೆಲ್ಲ ಕರಿಬಹುದು. ಪ್ರತಿಹಟ್ಟಪತೆ ಒಂದೊಂದು ಮಾರ್ಕೆಟ್ ಪ್ಲೇಸ್ನ ಬೀದಿಯಲ್ಲೂ ಘರಟ್ಟಜಾತ್ ಪಥಿಕಾಹ್ವಾನದ ಸಕ್ತು ಸೌರಭೈ, ಅಲ್ಲಿ ಬೀಸೋ ಕಲ್ಲಿನ ಬೀಸುವೆಯ ಶಬ್ದ ಕೇಳಿಸ್ತಾ ಇದೆ. ಆ ಬೀಸ್ತಾ ಇದ್ದರೆ ಒಳ್ಳೆ ಹೊಸದಾದ ಘಮಘಮ ಹಿಟ್ಟು ಆ ಪರಿಮಳ ಬರ್ತಾ ಇದೆ ಅಂತ. ಯಾವುದಾದ್ರೂ ಪದಾರ್ಥಗಳನ್ನು ಹುರಿದು ಬೀಸಿದಾಗ ಆ ಪರಿಮಳ ಬರ್ತದೆ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ಹದವಾಗಿ ಹುರಿದು ಬೀಸಿದ್ರೆ ಅದೊಂದು ಪರಿಮಳ, ಕಡಲೆಬೇಳೆಯನ್ನು ಹದವಾಗಿ ಹುರಿದು ಬೀಸಿದ್ರೆ ಒಂದು ಪರಿಮಳ. ಈ ತರಹ ಆ ಸಕ್ತು ಅಂತಂದರೆ ಹಿಟ್ಟು ಅಂತ ಅರ್ಥ. ಆ ಹಿಟ್ಟಿನ ಪರಿಮಳ ಹಾಗೆ ಹೊರಗೆ ಬರ್ತಾ ಇದ್ದು ಹಾದಿ ಹೋಕರನ್ನೆಲ್ಲ ಕೆರಳಿಸ್ತಾ ಇತ್ತು. ಹಸಿವು ಕೆರಳಿಸಿತ್ತ ಕಡೆಗೆ ಬನ್ನಿ ಎನ್ನುವಂತೆ ಮಾಡ್ತಾ ಇತ್ತು. ಕಲಹಾನ್ನ ಘನಾನ್ಯ ದುತ್ಥಿತಾತ್ ಅಧುನಾಪ್ಯುಜ್ಜತಿ ಗರ್ಗರ ಸ್ವರ. ಅದು ಹೇಗೆ ಕೇಳಿಸ್ತಾ ಇತ್ತು ಆ ಕೋಲಾಹಲ ಬೀಸುವುದು ಅಂತಂದರೆ ಮೋಡದ ಗುಡುಗಿನ ಹಾಗೆ ಕೇಳಿಸ್ತಾ ಇತ್ತು. ಮೋಡಕ್ಕೆ ಸವಾಲು ಹಾಕುವ ಥರ ಇತ್ತು ಅಂತ. ಬೀಸುವ ಕಲ್ಲಿನ ಬೀಸುವ ಶಬ್ದ ಹಾಗೆ ನೋಡಿ. ಇಲ್ಲಿ
ಇವನೊಬ್ಬನೇ ಕವಿ ಅಂಗಡಿ ಪೇಟೆ ಬೀದಿನಲ್ಲಿ ಬೀಸೋಕಲ್ಲಿನ ಶಬ್ದ ಕೇಳಿಸ್ತಾ ಇತ್ತು ಅಂತ ಬರೆದಿದ್ದಾನೆ. ಇವನು ಉತ್ತರ ಭಾರತೀಯ. ಉತ್ತರ ಭಾರತೀಯರು ಯಾವ ಕಾಲದಿಂದಲೂ ಚಪಾತಿ ಮಾಡ್ಕೊಳ್ತಾ ಇದ್ದವರು. ಈಗೆಲ್ಲ ಆಶೀರ್ವಾದವೋ ಅಥವಾ ನಮಸ್ಕಾರವೋ ಹರಕೆನೋ ಯಾವ್ಯಾವುದೋ ಹಿಟ್ಟುಗಳೆಲ್ಲ ಸಿಗುತ್ತವೆ, ಗೋಧಿ ಹಿಟ್ಟು. ಆಗೆಲ್ಲೆಲ್ಲ ಎಲ್ಲಿಂದ ಸಿಗುತ್ತದೆ? ಆಗುವಂಥದ್ದಲ್ಲ, ಅಲ್ಲಲ್ಲೇ ಬೀಸಬೇಕಾಗಿತ್ತು. ಹಾಗಾಗಿ ಬೀಸಿದ ಹಿಟ್ಟನ್ನು ಮಾರ್ತಾ ಇದ್ರು. ಆ ಕಾಲದಲ್ಲಿಯೇ ಶ್ರೀಹರ್ಷನ ಕಾಲಕ್ಕೆ ಕನಿಷ್ಠ ಮಾರ್ಕೆಟ್ನಲ್ಲಿ ಹಿಟ್ಟು ಸಿಗ್ತಾ ಇತ್ತು, ಮನೆಯಲ್ಲಿ ಬೀಸ್ಕೋಬೇಕಾಗಿರಲಿಲ್ಲ. ಆಗಲೇ ಆ ಥರ ಇತ್ತು. ಸುಮಾರು ಒಂದು 35-40 ವರ್ಷಗಳ ಕೆಳಗಿನ ಮಾತು. ತಮಿಳರು ಕೆಲವು ವಿಷಯಗಳಲ್ಲಿ ನಮಗಿಂತ ಸದಾ ಮುಂದು ಅನ್ನೋದನ್ನು ಒಪ್ಕೋಬೇಕು. ನನ್ನ ಮನೆ ಪಕ್ಕದಲ್ಲಿದ್ದವರೊಬ್ಬರು ತಮಿಳ್ನಾಡಿನವರು. ಅವ್ರು ಹೇಳ್ತಾ ಇದ್ರು ನಮ್ಮ ತಾಯಿಗೆ, ಮಾಮಿ ಪಾರುಂಗೋ ತಮಿಳ್ನಾಡ್ಲೆಲ್ಲ ಎಪ್ಪಡಿ ಇருக்கு, ಕಾತ್ತಾಲೆಯೇ தோசை வெடிக்காலத்திலே வந்துடும், தோசை ಮಾವು ಅರ್ಚಿ ಕುಡ್ತಿಡುವಾಂಗು ಹಂಗೆ ಜನಲ್ಲಿಯೇ ಎಟ್ಟಿ ಪಾತ ಕಡಚಿಡುಂ ಅಂತ ಹೇಳ್ಬಿಟ್ಟು, ಕಿಟಕಿನಲ್ಲಿ ಬಗ್ಗಿ ನೋಡಿದ್ರೆ ಸಾಕು ಅವ್ರು ಬರ್ತಾ ಇರ್ತಾರೆ, ಫ್ರೆಶ್ ಆಗಿ ನೆನ್ನೆ ರುಬ್ಬಿ ಹುದುಗು ಮಾಡಿದಂಥ ದೋಸೆ ಹಿಟ್ಟು ಬಂದ್ಬಿಡುತ್ತೆ, ನಾವು ದೋಸೆ ಹುಯ್ಕೊಂಡ್ರೆ ಸಾಕಾಗುತ್ತೆ ಅಂತ. ತಮಿಳ್ನಾಡಲ್ಲಿ ಹಾಗೆ ಶುರು ಮಾಡಿಕೊಂಡಿದ್ರು. ಈಗ ಬೆಂಗಳೂರಿನಲ್ಲಿ ಯಾವ ಕಾಲಕ್ಕೋ ಅದೆಲ್ಲ ಬಂದು ಹಳೇದಾಯಿತು. ಅಂದರೆ ಅವ್ರು ಮೊದಲು ಆರಂಭ ಮಾಡಿದ್ರು. ಆಗ ಬೆಂಗಳೂರಿನಲ್ಲಿ ಕೇಳಿಯೇ ಇರಲಿಲ್ಲ ಆ ಥರದ್ದು. ಅದೇ ರೀತಿ ಹಬ್ಬದ ದಿವಸ ಹಬ್ಬದ ಅಡುಗೆ ತಿಂಡಿ ಎಲ್ಲಿಂದಲಾದರೂ ಹೊರಗಡೆಯಿಂದ ಕೊಳ್ಳೋದುಂಟೆ, ಶಿವಶಿವ ಹರಹರ ಅಂತ ನಾವು ಅಂದ್ಕೊಳ್ತೀವಿ, ರಾಮರಾಮ ಅಂತ. ಈಗಂತೂ ಕಾಮನ್ ಆಗಿಬಿಟ್ಟಿದೆ. ಹೋಳಿಗೆ ಮನೆ ಅಂತೆ, ಕಜ್ಜಾಯದ ಮನೆ ಅಂತೆ, ಕರ್ಜಿಕಾಯಿ ಮನೆ ಅಂತೆ, ಪಾಯಸದ ಮನೆ ಅಂತೆ, ಹೀಗೆ ಎಲ್ಲೆಲ್ಲೂ ಹೋಟ್ಲ್ಗಳೆಲ್ಲ ಮನೆಗಳಾಗ್ಬಿಟ್ಟಿವೆ. ಅಲ್ಲಿ ಇವನ್ನೆಲ್ಲವನ್ನೂ ಆ ಕಾಲದಲ್ಲೇ ದೀಪಾವಳಿ ಸ್ವೀಟ್ಸ್ ಅಂತೆಲ್ಲ ಹೇಳ್ಬಿಟ್ಟು ಕೆಜಿ ಗಟ್ಟಲೆ ಮಾರ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಇಲ್ಲ 40 ವರ್ಷದ ಕೆಳಗಿನ ಮಾತು, 40-50 ವರ್ಷದ್ದು. ಆ ರೀತಿಯಾದದ್ದು ಮೊದಲೇ ಇತ್ತು ಇಲ್ಲಿ ಅಂತ ಗೊತ್ತಾಗುತ್ತದೆ. ನಾನು ಸುಮಾರು ವರ್ಷಗಳ ಕೆಳಗೆ ಚತುರ್ಭಾಣಿ ಓದ್ತಾ ಇದ್ದಾಗ ಶಾಮಿಲಕ ಕವಿ ಇದಮಿಹ ಪದಂ ಆಭೂದೇವಂ ಅಂತ ಇವತ್ತು ನಾನು ಒಂದು ಪದ್ಯ ಹೇಳಿದೆ ಅದರದ್ದು. ಆ ಕೃತಿಯಿಂದನೇ ಅಲ್ಲಿ ಬರುತ್ತದೆ ಕೇಶನೀಲಿ ಅಂತ. ಅಂದರೆ ತಲೆಗೆ ಡೈ ಹಾಕ್ಕೊಳ್ತಾ ಇದ್ರು ಅಂತ. ಇವನು ಶಾಮಿಲಕ ಇದ್ದದ್ದು ಗುಪ್ತರ ಕಾಲದಲ್ಲಿ 1500 ವರ್ಷಗಳ ಹಿಂದೆ. ಆಗಲೇ ತಲೆಗೆ ಡೈ ಮಾಡ್ಕೊಳ್ತಾ ಇದ್ರು ಅಂತ. ಹಾಗಿದ್ದಾಗ ಈಗಿನವ್ರು ಡೈ ಮಾಡ್ಕೊಳ್ತಾರೆ ಅಂದರೆ ಆಶ್ಚರ್ಯವೂ ಪಡಬೇಕಾಗಿಲ್ಲ, ಅದನ್ನು ಅನ್ನಲೂ ಬೇಕಾಗಿಲ್ಲ. ಈ ಥರದ್ದು ಪ್ರಾಚೀನ ಭಾರತದಲ್ಲಿ ಎಷ್ಟಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಮಟ್ಟದ ಪ್ರೊಫೆಷನಲಿಸಮ್ ಇತ್ತಲ್ಲ, ಅದು ಆಶ್ಚರ್ಯಕಾರಿಯಾದಂಥದ್ದು. ಹಿಟ್ಟು ಬೀಸಿಟ್ಬಿಡ್ತಾರೆ ಅಂತ. ನಾವು ಹಳ್ಳಿಗಳಲ್ಲೆಲ್ಲ ಪಾಪ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಅಂತ ಬೀಸೋ ಕಲ್ಲನ್ನು ತಿರುಗಿಸೋವಂಥದ್ದನ್ನು ಕಥೆ ಕೇಳಿರ್ತಕ್ಕಂಥದ್ದು. ಬೀಸೋ ಕಲ್ಲಿನ ಹಾಡುಗಳು ಅಂತಲೇ ಬೇಕಾದಷ್ಟು ಉಂಟು, ಜನಪದ ಗೀತೆಗಳು. ಅದು ಹಳ್ಳಿಗೆ, ನಗರಗಳಲ್ಲಿ ಆಗಲೇ ಇತ್ತು ಇವೆಲ್ಲ ಅಂತ ಅದನ್ನು ಕವಿ ಹೇಳ್ತಾನೆ. ಆಮೇಲೆ ಬಹುಕಂಬು ಮಣಿರ್ವರಾಟಿಕಾ ಗಣನಾಟತ್ಕರ ಕರ್ಕಟೋತ್ಕರ ಹಿಮವಾಲುಕ ಯಾಚ್ಛವಾಲುಕ ಪಟುದಧ್ವಾನ ಯದ ಅಪಣಾರ್ಣವ. ಅಲ್ಲಿ ಅಂಗಡಿಗಳಲ್ಲೆಲ್ಲನೂ ಬೇಕಾದಷ್ಟು ಮಣಿ ಮಾಣಿಕ್ಯಗಳು ಅವೆಲ್ಲ ಕೂಡ ಇದ್ವು. ಅಂಗಡಿ ಅಂತಕ್ಕಂಥ, ಅಂಗಡಿ ಪೇಟೆ ಅಂತಕ್ಕಂಥ ಸಮುದ್ರದಲ್ಲಿ ಈ ಮಣಿ ಮಾಣಿಕ್ಯ ಅಂತಕ್ಕಂಥ ಕಬಳೆಗಳನ್ನು ಅವನ್ನೆಲ್ಲ ಎಣಿಸೋದಕ್ಕೆ ಕೈ ಅಂತಕ್ಕಂಥ ಏಡಿಗಳು ಬಂದು ಓಡಾಡ್ತಾ ಇದ್ದವು ಅಂತ. ಅಂದರೆ ಏಡಿಗಳು ತಮ್ಮ ಅನೇಕ ವಿಧವಾದ ಕೈಗಳು ಇರ್ತವಲ್ಲ, ಅವುಗಳಿಗೆ ಕಾಲುಗಳೇ ಕೈಗಳು ಆಗಿರ್ತವೆ, ಅವೆಲ್ಲ ಓಡಾಡ್ತಾ ಇರ್ತವೆ. ಆ ಕೈಯೇ ಅದು ಬಾಯಿ ಆಗಿರ್ತವೆ. ಅವುಗಳೆಲ್ಲ ಜಾಯಿಂಟೆಡ್ ಲೆಗ್ಸ್ ಅಂತ ಏನು ಕರೀತಾರೆ ಆ ರೀತಿಯಾಗಿರುತ್ತವೆ. ಅದನ್ನು ಮೊಲಾಸ್ಕಾ ಅಂತ ಒಂದು ಫೈಲಮ್ಗೂ ಹೇಳ್ತಾರೆ, ಅದಕ್ಕೆ ಒಪ್ಪ ಇಟ್ಟು ಹೇಳ್ತಾರೆ. ಆ ಏಡಿಗಳಂಥ ಪ್ರಾಣಿಗಳು ಕರ್ಕ ಕಟಕ ಅಂತೆಲ್ಲ ಕರೀತಾರೆ. ಅವು ಸಮುದ್ರದಲ್ಲಿ ಕವಡೆ ಮೊದಲಾದಂಥವುಗಳನ್ನು, ಮುತ್ತುಗಳನ್ನು, ಹವಳೆಗಳನ್ನು ಎಲ್ಲ ಕೂಡ ತಮ್ಮ ಕೈಗಳಿಂದ ಅಲ್ಲಾಡಿಸಿ ಜಾಲಾಡಿಸ್ತಾ ಇರ್ತವೆ. ಹಾಗೆ ಪೇಟೆ ಬೀದಿಗಳಲ್ಲಿ ಮುತ್ತು ಮಾಣಿಕ್ಯ ಎಲ್ಲನೂ ಹರಳು ಬಿಟ್ಟಿದ್ದೂ ಅದನ್ನು ಕೈಯಿಂದ ಆಯ್ದು ಇದು ಸರಿ, ಇದು ಸರಿಯಾಗಿಲ್ಲ, ಇದು ಈ ಸೈಜಿಂದ ಹೀಗಿರಬೇಕು ಅಂತೆಲ್ಲ ಎಣಿಕೆ ಮಾಡಿ ಮಾಡ್ತಾ ಇದ್ರು. ಆ ಬಗೆಯಲ್ಲಿ ಕಾಣಿಸ್ತಾ ಇತ್ತು ಅಂತ. ಏರಿಯಲ್ ವ್ಯೂ ನೋಡಿ ಇವೆಲ್ಲ ಕಾಣಿಸುತ್ತೆ ಪಕ್ಷಿಗೆ. ಅದನ್ನು ಹೇಳ್ತಾ ಇದ್ದಾನೆ ಕವಿ. ರುಚಯೋಸ್ತಮಿತಸ್ಯ ಭಾಸ್ವತಃ ಸ್ಖಲಿತಾ ಯತ್ರ ನಿರಾಲಯ ಕಿಲ ಅನುಸಾಯಮಭುರ್ವಿಲೇಪನಾಪಣ ಕಾಶ್ಮೀರಜ ಪಣ್ಯವೀಥಯ. ಇನ್ನು ರುಚಯೋಸ್ತಮಿತಸ್ಯ ಭಾಸ್ವತಃ ಸ್ಖಲಿತಾ ಯತ್ರ ನಿರಾಲಯ ಕಿಲ. ಆ ಸೂರ್ಯ ಮುಳುಗ್ತಾ ಇದ್ದಂತೆ ಊರಿನ ಮೇಲೆ ಬೀಳುತ್ತದಲ್ಲ ಕಾಂತಿ. ಅನುಸಾಯಂ ಅಭುರ್ವಿಲೇಪನಾಪಣ ಕಾಶ್ಮೀರಜ ಪಣ್ಯವೀಥಯ. ನೋಡಿದ್ರೆ ಆ ವೃದ್ಧ ಸೂರ್ಯ ಅಂದರೆ ಮುಳುಗ್ತಾ ಇರತಕ್ಕಂಥ ಆ ಸೂರ್ಯ
ಈ ಅಂಗಡಿ ಬೀದಿ ಮೇಲೆಲ್ಲ ಬಿದ್ದಾಗ ಇಡೀ ಆ ಪರಿಸರವನ್ನೇ ಕುಂಕುಮ ಕೇಸರದಿಂದ ಹಚ್ಚಿ ಅಲಂಕಾರ ಮಾಡ್ತಾ ಇದ್ದಾನೇನೋ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟಿದ್ವಿ. ಅದು ಯಾಕೆ ಅಂತಂದರೆ ಮತ್ತೆ ತನ್ನ ಅದು ಸೊಗಸು ಕಾಂತಿ ಏನಿದೆ ಅದನ್ನು ಇದಕ್ಕೆ ಹಚ್ಚಿಬಿಟ್ಟು ಹೋಗ್ತಾ ಇದ್ದಂತಹ ಕುಂಕುಮ ಕೇಸರ ಎಲ್ಲ ಮಾರ್ತಕ್ಕಂಥ ಜಾಗದಲ್ಲಿ ಹೇಗಿತ್ತು ಆ ಜಾಗವನ್ನೂ ಇದು ವರ್ಣಿಸಿದಂತೆ ಆಗುತ್ತೆ. ಸಾಯಂಕಾಲದ ಸೂರ್ಯನ ಕಿರಣಗಳನ್ನೇ ಅಲ್ಲಿ ಹಾಸಿಬಿಟ್ಟು ಹೋದಂತೆ ಕಾಣಿಸ್ತಾ ಇತ್ತು ಅನ್ನುವ ಮಾತನ್ನು ಹೇಳ್ತಾನೆ. ತುಂಬ ಅದ್ಭುತವಾದ ವರ್ಣನೆ. ಅಷ್ಟು ಪರಿಮಳ ದ್ರವ್ಯಗಳನ್ನು ಎಲ್ಲವನ್ನೂ ಅಲ್ಲಿ ಮಾರ್ತಾ ಇದ್ರು ಅಂತಲೂ ಗೊತ್ತಾಗುತ್ತದೆ. ಆ ಬಗೆಯಲ್ಲಿತ್ತು. ವಿತತಂ ವಣಿಜ ಆಪಣೆ ಖಿಲಂ ಪಣಿತುಂ ಯತ್ರ ಜನೇನ ವೀಕ್ಷತೆ ಮುನಿನೇವ ಮೃಕಂಡು ಸೂನುನ ಜಗತೀ ವಸ್ತು ಪುರೋದರೇ ಹರೇ. ಇನ್ನು ಅಲ್ಲಿ ಮಾರುವಂಥ ವಸ್ತುಗಳು ಎಷ್ಟಿದ್ವು, ಇದು ಇಲ್ಲ ಅಂತ ಇಲ್ಲವೇ ಇಲ್ಲ. ಬಹಳ ಹಿಂದೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಂದು ಸಹಕಾರಿ ಸರ್ವವಸ್ತು ಭಂಡಾರ ಅಂತ ಭಾಷ್ಯಂ ಸರ್ಕಲ್ ಹತ್ರ ಒಂದು ನೋಡಿದ್ದೆ ರಾಜಾಜನಗರದಲ್ಲಿ. ಆ ಕಾಲದಲ್ಲಿ ಅದಕ್ಕಿಂತ ಲೋಕೋತ್ತರವಾದ ಮಾಲ್ ಇನ್ಯಾವುದೂ ಇಲ್ಲ ಜಗತ್ತಲ್ಲಿ ಅಂತ, ಸರ್ವವಸ್ತು ಭಂಡಾರ ಎಲ್ಲ ಅದರೊಳಗಿದೆ ಅಂತ. ಇವತ್ತು ಒಂದು ಸಾಮಾನ್ಯದ ಅಂಗಡಿನಲ್ಲೂ ಅಷ್ಟೆಲ್ಲ ಇಟ್ಟಿರ್ತಾರೆ ಅಂತ ಆ ಮಟ್ಟಕ್ಕೆ ಬೆಳೆದು ಬಿಟ್ಟಿದೆ. ಆ ಥರ ಇರತಕ್ಕಂಥ ವಾಣಿಜ್ಯ ವೇದಿಕೆಗಳಲ್ಲಿ, ಅಂಗಡಿ ಬೀದಿಗಳಲ್ಲಿ ವಣಿಜಾಪಣೆ ಅಖಿಲಂ ಪಣಿತುಂ, ಮಾರುವುದಕ್ಕೆ ಏನೆಲ್ಲ ಇಟ್ಟಿದ್ದಾರೆ ಅಂದರೆ ಎವ್ರಿಥಿಂಗ್ ಈಸ್ ಫಾರ್ ಸೇಲ್, ಇದಿಲ್ಲ ಅಂತಿಲ್ಲ. ಮುನಿನೇವ ಮೃಕಂಡು ಸೂನುನ ಜಗತೀ ವಸ್ತು ಪುರೋದರೇ ಹರೇಹೆ. ಭಾಗವತದಲ್ಲಿ ಬರ್ತಕ್ಕಂಥ ಒಂದು ಕಥೆ, ಜಲಪ್ರಳಯ ಆದಾಗ ಎಲ್ಲ ಮುಳುಗಿದ್ದಾಗ ಮಾರ್ಕಂಡೇಯ ಒಬ್ಬನೇ ಇದ್ದ, ಚಿರಂಜೀವಿ ಅಲ್ವಾ, ಅವನು ಅಲ್ಲಿ ಇಲ್ಲಿ ತೇಲ್ಕೊಂಡು ಈಜಿಕೊಂಡು ಬರ್ತಾ ಇದ್ದಾಗ ಮಹಾವಟವೃಕ್ಷ, ಆ ವಟವೃಕ್ಷದಲ್ಲಿ ಒಂದು ವಟದಲದ ಮೇಲೆ ಮಹಾವಿಷ್ಣು ಬಾಲ ಮುಕುಂದ ಮಲಗಿದ್ದಾನೆ. ವಟಸ್ಯ ಪುತ್ರಸ್ಯ ಪುಟೇ ಶಯಾನಂ. ಆ ಮಗುವನ್ನು ನೋಡ್ತಾ ಇದ್ದಂತೆ ಒಂದು ಉಸಿರಿಗೆ ಆ ಮಗುವನ್ನು ಹೊಟ್ಟೆ ಒಳಗೆ ಹೋಗ್ಬಿಟ್ಟ. ಆ ಹೊಟ್ಟೆ ಒಳಗೆ ಇಡೀ ಜಗತ್ತು ಕಾಣಿಸ್ತು, ಅದರೊಳಗೆ ಪ್ರಳಯ ಕಾಣಿಸ್ತು, ಅದರೊಳಗೆ ತಾನು ತೇಲ್ತಾ ಇರೋದು ಕಂಡ, ಅದರೊಳಗೆ ಆ ಮರವನ್ನು ಕಂಡ, ಆ ಮರದಲ್ಲಿ ಎಲೆಯನ್ನು ಕಂಡ, ಎಲೆಯಲ್ಲಿ ಕೃಷ್ಣನ ಕಂಡ. ಹೀಗೆ ಆ ಥರ ಆ ವಟಪತ್ರಶಾಹಿಯ ಉದರದೊಳಗೆ ಇಡೀ ಬ್ರಹ್ಮಾಂಡ ಕಟಾಹವನ್ನು ಕಂಡನಲ್ಲ ಮಾರ್ಕಂಡೇಯ. ಆ ಥರ ಈ ಅಂಗಡಿಗಳಲ್ಲಿ ಎಲ್ಲವೂ ಸಿಗ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ಇದಕ್ಕಿಂತ ಒಳ್ಳೆ ಕಲ್ಪನೆ ಇನ್ನೇನಿದೆ. ಆಮೇಲೆ ರವಿಕಾಂತಮಯೇನ ಸೇತುನ ಸಕಲಾಹಂ ಜ್ವಲನಾಹಿತೋಷ್ಮಣ ಶಿಶಿರೇ ನಿಶಿ ಗಚ್ಚತಾಂ ಪುರ ಚರಣೌ ಯತ್ರ ದುನೋತಿ ನೋ ಹಿಮಂ. ಆ ಊರಿನ ರಸ್ತೆಗಳು ಎಂಥವಾಗಿವೆ ಅಂತ ಅನ್ನೋದು ಹೇಳ್ತಾನೆ. ಆ ಊರಿನ ರಸ್ತೆಗಳನ್ನೆಲ್ಲ ಸೂರ್ಯಕಾಂತ ಮಣಿಗಳಿಂದ ಮಾಡಿಬಿಟ್ಟಿದ್ದಾರೆ. ಸೂರ್ಯಕಾಂತ ಮಣಿಗಳು ಸೂರ್ಯನ ಕಿರಣ ಬಿದ್ದಾಗ ಬಿಸಿಯಾಗುತ್ತವೆ. ಹಾಗೆ ಮಾಡಿದ್ರಿಂದ ಚಳಿಗಾಲದಲ್ಲಿ ಅಥವಾ ರಾತ್ರಿಯಲ್ಲಿ ಜನ ಹೋಗುವಾಗ ಬರಿಗಾಲಲ್ಲಿ ನಡೆದರೂ ಅವ್ರಿಗೆ ಚಳಿ ಆಗ್ತಾ ಇರಲಿಲ್ಲ, ಬೆಚ್ಚಗಿರ್ತಾ ಇತ್ತು ರಸ್ತೆಗಳು ಅಂತ. ಈ ಕಲ್ಪನೆಯನ್ನು ಎಲ್ಲಿಯೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ರವಿಕಾಂತಮಯೇನ ಸೇತುನಾ ಸಕಲಾಹಂ ಜ್ವಲನಾಹಿತ ಉಷ್ಮಣ ಶಿಶಿರೇ ನಿಶಿ ಗಚ್ಚತಾಂ ಪುರ ಚರಣೌ ಯತ್ರ ದುನೋತಿ ನೋ ಹಿಮಂ. ಒಂದು ಚೂರು ಹಿಮಕ್ಕೆ ಆಸ್ಪದ ಇರಲಿಲ್ಲ, ಆ ಥರ ಇತ್ತು ಅಂತ ಹೇಳ್ಬಿಟ್ಟು ಅಂತಾನೆ. ಇನ್ನು ಆ ಪೇಟೆ ಬೀದಿಗಳಲ್ಲಿ ಕಸ್ತೂರಿಯನ್ನು ಮಾರ್ತಾ ಇದ್ರು. ಸಮಮೇಣ ಮಧೈರ್ಯದಾಪಣೆ ತುಲಯನ್ ಸೌರಭಲೋಭ ನಿಶ್ಚಲಂ ಪಣಿತಾನ ಜನ ರವೈರವೈದಪಿ ಗುಂಜಂತಮಲಿಮ್ಮಲೀಮಸಂ. ಆ ಪೇಟೆಗಳಲ್ಲಿ ಒಳ್ಳೆ ಕಸ್ತೂರಿಯನ್ನು ಮಾರ್ತಾ ಇದ್ರು. ಕಪ್ಪು ಬಣ್ಣ ಇರುತ್ತಲ್ಲ ಕಸ್ತೂರಿ, ಹಾಗೆ ಕಸ್ತೂರಿಯನ್ನು ಮಾರ್ತಾ ಇದ್ದರೆ ಅದರ ಪರಿಮಳಕ್ಕೆ ಮರುಳಾಗಿ ಗಾಢ ನೀಲಿ ವರ್ಣದ ಕಪ್ಪು ಬಣ್ಣದ ದುಂಬಿಗಳು ಬಂದು ಆ ತಕ್ಕಡಿಗಳಲ್ಲಿ ಕೂತು ಬಿಡ್ತಾ ಇದ್ವಂತೆ. ತೂಗ್ತಾ ಇದ್ದಾಗ ಅವು ಬಂದು ಕೂತ್ಕೊಂಡು ಬಿಟ್ಟಿದ್ದಾಗ ಅವ್ರು ರಾಶಿ ರಾಶಿ ಕೆಜಿ ಗಟ್ಟಲೆ ಕಸ್ತೂರಿ ಮಾರ್ತಾ ಇದ್ರು. ಇವು ಹಿಂಡಿ ಹಿಂಡಾಗಿ ಬರ್ತಾ ಇದ್ವು. ವರ್ತಕರಿಗೂ ಕೊಳ್ಳೆವರೆಗೂ ಅದು ಕಸ್ತೂರಿ ಅಂತ ಅನಿಸ್ಬಿಡ್ತಾ ಇತ್ತು. ವರ್ತಕರಿಗೆ ಲಾಭ ಆಗ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ದುಂಬಿಗಳ ಜೊತೆಗೆ ಕಸ್ತೂರಿಗಳನ್ನು ಕೊಡ್ತಾ ಇದ್ದಿದ್ದು, ಕಸ್ತೂರಿಯನ್ನು ಕೊಡ್ತಾ ಇದ್ದಿದ್ದು. ವಿದುಧೀದಿತಿ ಜೇನ ಯತ್ಪಥಂ ಪಯಸಾ ನೈಷಧ ಶೀಲ ಶೀತಲಂ ಶಶಿಕಾಂತಮಯಂ ತಪಾಗಮೆ ಕಲಿತೀವ್ರಸ್ತಪತಿ ಸ್ಮನಾ ತಪಃ. ಇನ್ನು ವಿದುಧೀದಿತಿ ಚೇನ ಯತ್ಪಥಂ ಪಯಸಾ ನೈಷಧ ಶೀಲ ಶೀತಲಂ. ಇನ್ನು ಕೆಲವು ರಸ್ತೆಗಳೆಲ್ಲನೂ ಅಲ್ಲಲ್ಲಿ ಚಂದ್ರಕಾಂತಮಣಿಯನ್ನು ಹಾಕಿದ್ರು. ವಿದುಧೀದಿತಿ ಜೇನ ಶಶಿಕಾಂತಮಯಂ. ಮತ್ತು ಅದು ತಂಪಾಗಿರ್ತಕ್ಕಂಥ ನೀರನ್ನು ಸೆಕ್ರೇಟ್ ಮಾಡುತ್ತೆ. ಚಂದ್ರಕಾಂತಿ ಬಿದ್ದರೆ ಚಂದ್ರಕಾಂತ ಶಿಲೆಗಳು ತಂಪಾದ ನೀರನ್ನು ಉಕ್ಕಿಸುತ್ತವೆ ಅಂತ. ಅವು ಹೇಗೆ ಮಾಡ್ತಾ ಇದ್ವು? ತಂಪು ನೀರು ಹೇಗಿತ್ತು ಅಂದರೆ ನಳಮಹಾರಾಜನ ಚಾರಿತ್ರ್ಯದಷ್ಟು ತಂಪಾಗಿರುವ ನೀರನ್ನು ಹರಿಸ್ತಾ ಇದ್ವು ಅಂತ ಕವಿ ಒಳ್ಳೆ ಹೋಲಿಕೆ ಕೊಡ್ತಾನೆ.
ಆಗ ಬೇಸಿಗೆ ಕಾಲದಲ್ಲಿ ತಪಾಗಮೆ ಬೇಸಿಗೆ ಕಾಲದಲ್ಲಿ ಕಲಿಕಾಲದಷ್ಟು ತೀವ್ರವಾಗಿ ಬೇಗೆ ಇದ್ದಾಗಲೂ ಜನಕ್ಕೆ ತಂಪಾಗಿ ನೀರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರು ಅಂತ. ಚಳಿಗಾಲದಲ್ಲಿ ರಸ್ತೆಯಲ್ಲಿ ಎಲ್ಲೆಲ್ಲ ಸೂರ್ಯಕಾಂತ ಮಣಿ ಹಾಕಿದ್ದಾರೆ ಅಲ್ಲಿ ನಡೀತಾ ಇದ್ರು. ಬೇಸಿಗೆ ಕಾಲದಲ್ಲಿ ಎಲ್ಲೆಲ್ಲಿ ಚಂದ್ರಕಾಂತ ಮಣಿ ಹಾಕಿದ್ದಾರೆ ಅಲ್ಲಿ ನಡೀತಾ ಇದ್ರು ಅಂತ. ಅದು ಎಷ್ಟು ಉಪಾಯಗಾರ ಅಂತಂದರೆ, ಎಲ್ಲ ರಸ್ತೆ ಎಲ್ಲ ಸೂರ್ಯಕಾಂತ ಮಣಿಗಳೇ ಇದ್ದರೆ ಬೇಸಿಗೆ ಕಾಲದಲ್ಲಿ ಗತಿ ಏನು, ಮೊದಲೇ ಕಾದಿರುತ್ತೆ, ಇನ್ನೂ ಕಾದು ಸುಟ್ಟೋಗ್ಬಿಡಲ್ವಾ ಕಾಲು ಅಂದರೆ, ಇಲ್ಲ ಅದಕ್ಕೆ ಚಂದ್ರಕಾಂತ ಮಣಿಯನ್ನು ಹಾಕಿದ್ದಾರೆ ನೋಡಿ. ಅಲ್ಲೆಲ್ಲ ಚಂದ್ರಕಾಂತ ಮಣಿ ರಾತ್ರಿಯೆಲ್ಲ ಚಂದ್ರನ ಬೆಳಕಿನಲ್ಲಿ ತೋಯ್ದು ತಂಪು ನೀರು ಇರ್ತಾ ಇತ್ತು ಅಂತ ಈ ಕಲ್ಪನೆ ಮಾಡ್ತಾನೆ. ಈ ಥರದ ವಿಚಿತ್ರ ಕಲ್ಪನೆ ಮಾಡೋದಕ್ಕೆ ಹೇಗೆ ಬರುತ್ತದೆ ಬುದ್ಧಿ, ಹೇಗೆ ಓಡುತ್ತದೆ ಅಂತ ಆಶ್ಚರ್ಯವಾಗುತ್ತದೆ. ಜಾನಕಿ ಪರಿಣಯ ಅಂತ ಒಂದು ಕಾವ್ಯ, ಚಕ್ರಕವಿ ಅಂತ ಒಬ್ಬ ಕವಿ ಬರೆದ. ನಮ್ಮ ನೀಲಕಂಠ ದೀಕ್ಷಿತನ ಶಿಷ್ಯ ಅವನು. 17ನೇ ಶತಮಾನದ ಕೊನೆಯಲ್ಲಿದ್ದ ತಂಜಾವೂರು ಪ್ರಾಂತ್ಯದಲ್ಲಿ. ಅವನು ಜಾನಕಿ ಪರಿಣಯ, ರುಕ್ಮಿಣಿ ಪರಿಣಯ, ಪಾರ್ವತಿ ಪರಿಣಯ ಅಂತ ಎಲ್ಲ ದೇವಿಯರ ಪರಿಣಯಗಳನ್ನೇ ಒಳ್ಳೊಳ್ಳೆ ಕಾವ್ಯಗಳಾಗಿ ಬರೆದ. ಅಲ್ಲಿ ಅಯೋಧ್ಯೆಯ ವರ್ಣನೆ ಮಾಡ್ತಾನೆ. ಅಯೋಧ್ಯೆಯಲ್ಲಿ ಎಷ್ಟು ಶ್ರೀಮಂತಿಕೆ ಇತ್ತು ಅಂತಂದರೆ, ಮನೇಲಿ ಯಾರೂ ಒಲೆ ಹೊತ್ತಿಸ್ತಾನೇ ಇರಲಿಲ್ಲ, ಸೂರ್ಯಕಾಂತ ಶಿಲೆಗಳಿರ್ತಾ ಇದ್ವು. ಅದರ ಮೇಲೆ ಪಾತ್ರೆ ಇಟ್ಬಿಟ್ಟು ಬಿಸಿಲಲ್ಲಿ ಇಟ್ಟರೆ ಸಾಕು, ಸೂರ್ಯನ ಕಿರಣಕ್ಕೆ ಧಗ್ಗಂತ ಬೆಂಕಿ ಜ್ವಾಲೆ ಹೇಳ್ತಾ ಇತ್ತು, ಅಡುಗೆ ಆಗ್ಬಿಡ್ತಾ ಇತ್ತು ಅಂತ. ಅದೊಂದು ರೀತಿ ಹಾಟ್ ಪ್ಲೇಟ್ ಇದ್ದಂತೆ, ಇಂಡಕ್ಷನ್ ಕಾಯಿಲ್ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಈ ತರಹ ಪರಿಖಾವಲಯಚ್ಛಲೇನಯ ನ ಪರೇಶಾಂ ಗ್ರಹಣಾಯ ಗೋಚರ ಪಣಿಭಾಷಿತ ಭಾಷ್ಯ ಪಕ್ಷಿಕಾ ವಿಷಮಾ ಕುಂಡಲ ನಾಮವಾಪಿತ. ಇಲ್ಲಿ ಮತ್ತೆ ವ್ಯಾಕರಣದ ಒಂದು ಚಮತ್ಕಾರ ಇರುವಂತೆ ವ್ಯಾಕರಣ ಶಾಸ್ತ್ರ ಸ್ಪೃಕ್ಕಾದ ಒಂದು ಪದ್ಯ ಬರೀತಾನೆ. ಆ ಊರಿನ ಸುತ್ತಲೂ ಪ್ರಾಕಾರ ಇತ್ತು, ಅದು ಯಾರಿಗೂ ಕೂಡ ಭೇದಿಸೋಕ್ಕಾಗ್ತಾ ಇರಲಿಲ್ಲ. ಪರಿಖಾವಲಯಚ್ಛಲೇನಯ ನ ಪರೇಶಾಂ ಗ್ರಹಣಸ್ಯ ಗೋಚರ. ಗ್ರಹಣ ಅಂತಂದರೆ ಅಟ್ಯಾಕ್ ಅಂತ ಒಂದು ಅರ್ಥ, ಗ್ರಹಣ ಅಂದರೆ ಅಂಡರ್ಸ್ಟ್ಯಾಂಡ್ ಅಂತ. ನನಗೆ ಗ್ರಹಣಕ್ಕೆ ಸಿಗಲಿಲ್ಲ, ಬುದ್ಧಿಗ್ರಾಹ್ಯವೇ ಆಗಲಿಲ್ಲ ಅಂತಂದಾಗ ಐ ಕುಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಬೋಧೆ ಆಗಲಿಲ್ಲ ಅಂತ. ಇನ್ನೊಂದು, ಆ ಊರು ಶತ್ರುರಾಜರ ಗ್ರಹಣಕ್ಕೆ ಸಿಗಲಿಲ್ಲ ಅಂದರೆ ಅವರು ಸೆರೆ ಹಿಡಿಯೋಕ್ಕಾಗಲಿಲ್ಲ, ಮುತ್ತಿಗೆ ಹಾಕೋಕ್ಕಾಗಲಿಲ್ಲ ಅಂತ. ಈ ಥರದ ಎರಡರ್ಥ ಉಂಟು. ಅದು ಹೇಗಿತ್ತು ಅಂದರೆ, ಫಣಿಭಾಷಿತ ಭಾಷ್ಯ ಫಕ್ಕಿಕಾ ವಿಷಮ ಕುಂಡಲನಾಮ ಅವಾಪಿತ. ಕುಂಡಲನ ಅಂದರೆ ಎನ್ಸರ್ಕಲ್ಮೆಂಟ್ ಅಂತ. ಪಾಣಿನಿ ಸೂತ್ರಗಳಿಗೆ ಪತಂಜಲಿ ಮಹರ್ಷಿ ಭಾಷ್ಯ ಬರೆದ. ಅದು ದುರ್ಗ್ರಾಹ್ಯವಾದದ್ದು, ಅರ್ಥ ಆಗೋದು ಕಷ್ಟ. ಪಾಣಿನಿ ಸೂತ್ರಗಳೇ ಕಷ್ಟಾತಿ ಕಷ್ಟ. ಅದನ್ನು ವಿವರಿಸೋದಕ್ಕೆ ಅಂತ ಬರೆದಂಥ ಪಾತಂಜಲ ಮಹಾಭಾಷ್ಯ ಮತ್ತು ಕಷ್ಟ. ಅದಕ್ಕೆ ಕೈಯಟನ ಮಹಾಭಾಷ್ಯ ಪ್ರದೀಪ ಅನ್ನೋ ವ್ಯಾಖ್ಯಾನ ಓದಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ 300 ವರ್ಷಗಳ ಕೆಳಗೆ 250 ವರ್ಷಗಳ ಕೆಳಗೆ ಬಂದಂಥ ನಾಗೇಶ ಭಟ್ಟ ಬರೆದಿದ್ದ ಉದ್ಯೋತ ಓದಬೇಕು. ಮಹಾಭಾಷ್ಯ ಪ್ರದೀಪೋದ್ಯೋತ ಓದಿದ್ರೆ ಪಾತಂಜಲ ಸೂತ್ರಗಳು, ಪಾಣಿನಿ ಸೂತ್ರಗಳು ಅರ್ಥವಾಗುತ್ತವೆ ಅಂತ. ಅದೆಲ್ಲ ಸೇರಿದ್ರೆ ಒಂದು ಎಮ್ಡನ್ ಗಾತ್ರ ಆಗುತ್ತೆ, ಅಷ್ಟು ದೊಡ್ಡ ಗ್ರಂಥ. ಹಾಗೆ ಪಣಿಭಾಷಿತ ಅಂತಂದರೆ ಪಾತಂಜಲ ಮಹಾಭಾಷ್ಯ ಎಷ್ಟು ಕಠೋರವಾದದ್ದೋ, ಅರ್ಥವಾಗಲ್ವೋ, ಅವನು ಆದಿಶೇಷನ ಅವತಾರ ಅಂತಲೂ ಉಂಟು. ಹಾಗೆ ಸುತ್ತಾಕೊಂಡು ಅವನು ಆದಿಶೇಷ ಇರ್ತಾನಲ್ಲ, ಹಾಗೆ ಈ ಊರಿಗೆಲ್ಲ ಸುತ್ತಾಕೊಂಡು ಪ್ರಾಕಾರ ಇತ್ತು. ಅದು ಯಾವ ಶತ್ರುಗಳಿಗೂ ಭೇದನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ ವಿನೂತನವಾದ ಹೋಲಿಕೆಯನ್ನು ಕೊಡ್ತಾನೆ. ಫಕಿಕಾ ಅಂತಂದರೆ ಗ್ರಂಥ ವಿಶೇಷ ಅಂತ ಅರ್ಥ. ಒಂದು ಅಪೂರ್ವವಾದ ಶಬ್ದ. ಮುಖಪಾಣಿ ಪದಾಕ್ಷಿಣಿ ಪಂಕಜೈ ರಚಿತಾಂಗೇಶ್ವಪರೇಶು ಚಂಪಕೈ ಸ್ವಯಮಾದಿತ ಯತ್ರ ಭೀಮಜ ಸ್ಮರಪೂಜಾ ಕುಸುಮಸ್ರಜಶ್ರಿಯಂ. ಇಂಥ ಊರಲ್ಲಿ ದಮಯಂತಿ ಇದ್ದಾಳೆ. ಅವಳ ಕೈಗಳು ಕಮಲ, ಪಾದಗಳು ಕಮಲ, ಮುಖವೂ ಕಮಲ, ಕಣ್ಣುಗಳು ಕಮಲ, ಇನ್ನು ಮೈಯೆಲ್ಲ ಚಾಂಪೇಯ ಗೌರ ಅಂದರೆ ಸಂಪಿಗೆಯ ದಳಗಳ ಹಾಗೆ ಬಂಗಾರದ ಬಣ್ಣದಲ್ಲಿ ಹೊಳೆಯುತ್ತವೆ. ಹೀಗೆ ನೋಡಿದ್ರೆ ಮನ್ಮಥನ ಪೂಜಾ ಪುಷ್ಪಗಳ ಸಾಮ್ರಾಜ್ಯವೇ ಅವಳು ಅನ್ನುವಂತೆ ಇತ್ತು. ಅವಳಿರ್ತಕ್ಕಂಥ ಊರು ಅದು ಅಂತ ಹೇಳ್ತಾನೆ. ಸ್ಥಿತಿಶಾಲಿ ಸಮಸ್ತ ವರ್ಣತಾಂ ನಕತಂಚಿತ್ರಮಯೀ ಬಿಭರ್ತುಯ ಸ್ವರಭೇದ ಮುಪೈತು ಯಾ ಕಥಂ ಕಲಿತಾನಲ್ಪಮುಖ ಅರವಾನವ. ಆ ಊರಿನಲ್ಲಿ ಎಲ್ಲ ವರ್ಣಗಳವರು ನೆಮ್ಮದಿಯಾಗಿದ್ದರು. ಅದನ್ನು ವರ್ಣಿಸ್ತಾನೆ ಕವಿ. ಸ್ಥಿತಿಶಾಲಿ ಸಮಸ್ತ ವರ್ಣತಾಂ, ಒಳ್ಳೆ ಪೇಂಟಿಂಗಲ್ಲಿ ಎಲ್ಲ ವರ್ಣಗಳು ಇರುವಂತೆ. ವರ್ಣ ಅಂದರೆ ಕಲರ್ ಅಂತ ಇಲ್ಲಿ ಅರ್ಥ, ಬಣ್ಣ. ಈ ಊರಿನಲ್ಲಿ ಎಲ್ಲ ವರ್ಣಗಳು ಇದ್ವು. ಮತ್ತು ವರ್ಣ ಅನ್ನೋದಕ್ಕೆ ಅಕ್ಷರ ಅಂತಲೂ ಅರ್ಥ ಇದೆಯಲ್ಲ. ಸ್ವರಭೇದ ಮುಪೈತು ಯಾ ಕಥಂ, ಸ್ವರ್ ಅಭೇದ. ಹಾಗಿದ್ರಿಂದ ಈ ಊರು ಸ್ವರ್ಗಕ್ಕೆ ಭೇದ ಇಲ್ಲದೆ ಇತ್ತು ಅಂತ. ಸ್ವರ್ ಅಂತಂದರೆ ಸ್ವರ್ಗ, ಸ್ವರ್ ಪ್ಲಸ್ ಅಭೇದ ಸ್ವರ್ ಅಭೇದ ಅಂತ ಆಗುತ್ತೆ.
ಇನ್ನೊಂದು ಸ್ವರಭೇದವನ್ನು ಉಂಟು ಮಾಡ್ತಾ ಇರಲಿಲ್ಲ ಇದು. ಯಾಕೆಂದರೆ ಎಲ್ಲ ಅಕ್ಷರಗಳು ಇದ್ದಾಗ ಅವುಗಳವುಗಳು ಅದನ್ನೇ ಉಚ್ಚಾರಣೆ ಮಾಡುತ್ತವೆ. ವರ್ಣ ಅನ್ನೋದಕ್ಕೆ ಅಕ್ಷರ ಅಂತ ಒಂದು ಅರ್ಥ ಇದೆಯಲ್ಲ, ತಮಿಳು ತರಹ ಅಲ್ಲ. ನಾನು ನಿನ್ನೆಯೂ ಕೂಡ ತಮಿಳು ಭಾಷೆ ಬಗ್ಗೆ ಹೇಳಿದ್ನಲ್ಲ, ಹಾಗಲ್ಲದೆ ಪ್ರತಿಯೊಂದನ್ನು ಪ್ರತಿಯೊಂದು ವರ್ಣ ಪ್ರೊನೌನ್ಸ್ ಮಾಡ್ತಾ ಇದ್ದರಿಂದ ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಆ ಅಂತ ಈಗ ಇಂಗ್ಲೀಷ್ನಲ್ಲಿ ಎ ಅಂತಂದರೆ ಅದು ಆನೂ ಹೌದು ಅನೂ ಹೌದು. ಇ ಅಂತಂದರೆ ಅದು ಈನೂ ಹೌದು, ಕೆಲವೊಂದು ಕಡೆ ಏನೂ ಹೌದು. ಈಗ ಎವ್ರಿಥಿಂಗ್ ಅಂತಂದರೆ ಈನ ಬರಿತೀವಿ, ಅದು ಎವ್ರಿಥಿಂಗ್ ಅಂತ ನಾವು ಓದಲ್ಲ, ಎವ್ರಿಥಿಂಗ್ ಅಂತಂತೀವಿ, ಅಲ್ಲಿ ಎ ಆಗಿದೆ. ಹೀಗೆ ಇಲ್ಲಿ ಸ್ವರಭೇದ ಆಗುತ್ತದೆ. ವರ್ಣಗಳು ಒಂದೇ ಬೇರೆ ಬೇರೆ ಥರ ಸ್ವರಭೇದ ಮಾಡುತ್ತವೆ. ಆದರೆ ಇಲ್ಲಿ ಹಾಗಲ್ಲ ಅಂತ ಸ್ವರ ಭೇದ ಸ್ವರ್ ಅಭೇದ ಅಂತ ಸಭಂಗ ಶ್ಲೇಷೆ ಮಾಡ್ತಾನೆ. ವರ್ಣ ಅನ್ನುವುದಕ್ಕಿರ್ತಕ್ಕಂಥ 3 ಅರ್ಥ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿ ವರ್ಣಗಳು, ಮತ್ತು ಬಿಳಿ, ಕೆಂಪು, ನೀಲಿ, ಹಸಿರು ಇತ್ಯಾದಿ ಬಣ್ಣಗಳು, ಮತ್ತು ಆ ಈ ಉ ಇತ್ಯಾದಿ ಅಕ್ಷರಗಳು, ಇವನ್ನೆಲ್ಲವನ್ನೂ ಇಟ್ಟುಕೊಂಡು ಮಾಡ್ತಾನೆ. ಹಾಗಾಗಿ ಬಾಯಿ ತುಂಬುವಂತೆ ಇತ್ತು ಆ ಊರಿನ ಖ್ಯಾತಿ. ಸ್ವರುಚಾರುಣಯ ಪತಾಕಯ ದಿನಮರ್ಕೇಣ ತೃಷಃ ಲಿಲಿಹುರ್ಬಹುಧಾ ಸುಧಾಕರಂ ನಿಶಿಮಾಣಿಕ್ಯಮಯಾಯದಾಲಯ. ಅಲ್ಲಿಯ ಮನೆಗಳ ಮೇಲೆ ಕೆಂಪಾಗಿರ್ತಕ್ಕಂಥ ಪತಾಕೆಗಳನ್ನು ಹಾರಿಸಿದ್ರು. ಸ್ವರುಚಾರುಣಯ ಪತಾಕಯ ದಿನಮರ್ಕೇಣ ಸಮೀಯುಷೋತೃಷಃ. ಈ ಕೆಂಪಾದ ಬಾವುಟಗಳು ಹಾರಾಡ್ತಾ ಅವು ಆ ಭವನಗಳು ಅನ್ನುವ ವ್ಯಕ್ತಿಗಳಿಗೆ ನಾಲಿಗೆಗಳ ತರಹ ಇದ್ವು. ಆ ನಾಲಿಗೆಗಳು ಹಗಲೊತ್ತು ಸೂರ್ಯನ ಬಿಸಿಲಲ್ಲಿ ಬೆಂದು ಬಾಯಿ ಒಣಕ್ಕೊಂಡಿತ್ತು. ರಾತ್ರಿ ಹೊತ್ತು ಚಂದ್ರನ ಅಮೃತಕಾಂತಿಯಲ್ಲಿ ಆ ಬಾಯಾರಿಕೆನೆಲ್ಲ ತೀರಿಸ್ಕೋತಾ ಇದ್ವು ಅಂತ. ಆ ಊರಿನ ಭವನಗಳ ಎತ್ತರ, ಅಲ್ಲಿ ಮೇಲಿದ್ದ ಬಾವುಟಗಳು, ಅದರ ಬಿತ್ತರ, ಇದೆಲ್ಲ ಹೇಗಿತ್ತು ಅನ್ನೋದು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಈ ಥರ ಹೇಳ್ತಾನೆ. ಮತ್ತು ಅದನ್ನೇ ಐಡಿಯಾನ ಮತ್ತೆ ವಿಸ್ತಾರ ಮಾಡ್ತಾನೆ. ಲಿಲಿಹೇಸ್ವರುಚ ಪತಾಕಯ ನಿಶಿಜಿಹ್ವಾ ನಿಭಯ ಸುಧಾಕರಂ ಶ್ರಿತಮರ್ಕಕರೈಃ ಪಿಪಾಸುಯನ್ ನೃಪಸದ್ಮಾಮಲ ಪದ್ಮರಾಗಜಂ. ಲಿಲಿಹೇ ಸ್ವರುಚಾ ಪತಾಕಯ ನಿಶಿ ಜಿಹ್ವಾ ನಿಭಯ ಸುಧಾಕರಂ. ಅದು ತನ್ನ ಕೆಂಪಾಗಿರ್ತಕ್ಕಂಥ ಪದ್ಮರಾಗ ಕಾಂತಿಯಿಂದ ಕೂಡಿರುವ ಧ್ವಜಗಳು ನಾಲಿಗೆಯ ರೂಪ ತಾಳಿ ನೆಕ್ಕುತ್ತಾ ಇದ್ವು ಅಂತ ನಾಲಿಗೆಯ ವಿವರಗಳನ್ನೇ ಇಲ್ಲಿ ಮತ್ತೆ ಕೊಟ್ಟಿದ್ದಾನೆ. ಹೀಗೆ ಆ ಊರು ಕಾಣಿಸ್ತಾ ಇತ್ತು. ಇಂಥ ಊರಿನಲ್ಲಿ ಅವಳು ವಿದರ್ಭರಾಜ ಸುತೆ ದಮಯಂತಿ ಇದ್ದಾಳೆ. ಆ ದಮಯಂತಿ ಇರೋ ಊರಿಗೆ ನಾನು ಹೋಗಿ ಅಲ್ಲಿ ಆ ಊರಿನಲ್ಲಿ ದಮಯಂತಿನ ಕಾಣಬೇಕು, ಈ ಊರಿನಲ್ಲಿ ನಾನು ದಮಯಂತಿನ ಕಾಣ್ತೀನಿ ಅಂತ ಅಂದುಕೊಂಡು ಎಷ್ಟೋ ಸಂತೋಷ ಪಟ್ಕೊಳ್ತಂತೆ ಆ ಹಂಸ. ವಿಧುಕರ ಪರಿರಂಭಾದಾತ್ಮನಿಷ್ಯಂತ ಪೂರ್ಣೈ ಶಶಿದೃಶದುಪಕ್ಲುಪ್ತೈ ಆಲವಾಲೈಸ್ತರೂಣಾಂ ವಿಫಲಿತ ಜಲಸೇಕ ಪ್ರಕ್ರಿಯಾ ಗೌರವೇಣ ವ್ಯರಚಿಚ ಹೃತಚಿತ್ತಸ್ತತ್ರ ಭೈಮೀವನೇನ. ಆ ಊರಿನಲ್ಲಿ ಮರಗಳಿಗೆಲ್ಲ ಚಂದ್ರಕಾಂತ ಶಿಲೆಯ ಪಾತಿಗಳನ್ನು ಮಾಡಿದರು. ಚಂದ್ರ ಕಿರಣ ಬೀರ್ತಾ ಇದ್ದರಿಂದ ಆ ಪಾತಿಗಳಿಗೆ ಯಾರೂ ನೀರು ಹಾಕದೇನೆ ಪಾತಿಗಳು ಸದಾ ನೀರಿಂದ ತುಂಬುತ್ತಾ ಇದ್ವು. ರಾತ್ರಿ ಹೊತ್ತು ಸಾಮಾನ್ಯವಾಗಿ ತಂಪಾದ ಹೊತ್ತಿನಲ್ಲಿ ನೀರನ್ನು ಬಿಡ್ತಾರೆ ಗಿಡಗಳಿಗೆ, ರಾತ್ರಿ ಎಲ್ಲ ತುಂಬಿಕೊಂಡು ಬಿಟ್ಟಿದ್ವು. ಹಾಗಾಗಿ ಯಾರಿಗೂ ತೋಟದ ಮೇಲೆ ನೀರು ತುಂಬಿಸಬೇಕಾದ ಕೆಲಸವೇ ಇರಲಿಲ್ಲ. ವಿಫಲಿತ ಜಲಸೇಕ ಪ್ರಕ್ರಿಯಾ ಗೌರವೇಣ ವ್ಯರಚಿಸ ಹೃತಚಿತ್ತಸ್ತತ್ರ ಭೈಮೀವನೇನ. ಇಂಥ ವನಗಳಲ್ಲಿಯೇ ದಮಯಂತಿ ಇರಬೇಕು ಅಂತ ಅದು ನಿಶ್ಚಯ ಮಾಡಿಕೊಳ್ತಂತೆ. ಆಮೇಲೆ ಅಥಕನಕ ಪತತ್ರ ತಾಂ ರಾಜಪುತ್ರೀಂ ಸದಸಿ ಸದಶ ಭಾಸಾಂ ವಿಸ್ಫುರಂತೀಂ ಸಖೀನಾಂ ಉಡುಪರಿಷದಿ ಮಧ್ಯಸ್ಥಾಯಿ ಶೀತಾಂಶುಲೇಖಾನುಕರಣ ಪಟು ಲಕ್ಷ್ಮೀಂ ಅಕ್ಷಿಲಕ್ಷೀಚಕಾರ. ಆಗ ಬಂಗಾರದ ಬಣ್ಣದ ಹಂಸ ಕೆಳಗೆ ಇಳಿದು ಓಡಾಡುತ್ತದೆ ನೋಡುತ್ತದೆ. ಆಗ ನಕ್ಷತ್ರಗಣಗಳ ಮಧ್ಯದಲ್ಲಿ ಚಂದ್ರಲೇಖೆ ಇರುವಂತೆ ದಮಯಂತಿ ಕಾಣಿಸ್ಕೋತಾಳೆ. ಆ ದಮಯಂತಿನ ಅದು ನೋಡುತ್ತದೆ. ಆಗ ಆ ಪಕ್ಷಿ ಹೇಗೆ ಇಳಿಯುತ್ತದೆ ಅನ್ನೋದನ್ನು ಕವಿ ಹೊರಡಿಸ್ತಾರೆ. ಅದಕ್ಕೆ ಮುಂಚೆ ಆ ಸರ್ಗ ಮುಗಿಯುತ್ತದೆ. ಶ್ರೀಹರ್ಷಂ ಕವಿರಾಜ ರಾಜಮುಕುಟಾಲಂಕಾರ ಹೀರಸ್ಸುತಂ ಶ್ರೀಹೀರಸ್ಸುಷವೇ ಜಿತೇಂದ್ರಿಯಚಯಂ ಮಾಮಲ್ಲ ದೇವೀಚಯಂ ದ್ವೈತೀಕತೆಯ ಮಿತೋಯಂ ಅಗಮತ್ ತಸ್ಯ ಪ್ರಬಂಧೆ ಮಹಾಕಾವ್ಯೇ ಚಾರುಣಿ ನೈಷಧೀಯ ಚರಿತೆ ಸರ್ಗೋ ನಿಸರ್ಗೋಜ್ವಲ. ಇದು ದ್ವೈತೀಕತೆಯ 2ನೇ ಸರ್ಗ ಮುಗೀತು ಅಂತ ಹೇಳಿ 3ನೇ ಸರ್ಗವನ್ನು ಉಪಜಾತಿ ಛಂದಸ್ಸಿಂದ ಆರಂಭ ಮಾಡಿ ಹೇಳ್ತಾನೆ.
ಆಕುಂಚಿತಾಭ್ಯಾಂ ಅತಪಕ್ಷತಿಭ್ಯಾಂ ನಭೋ ವಿಭಾಗಾತ್ ತರಸಾವತೀರ್ಯ ನಿವೇಶ ದೇಶ ತತದೂತ ಪಕ್ಷ ಧೂತ ಪಕ್ಷ ಪಪಾತ ಭೂಮಾ ಉಪಭೈಮಿ ಹಂಸ. ಆಗ ಇಳಿತಾ ಇದ್ದಂತೆ ರೆಕ್ಕೆಗಳನ್ನು ಕುಂಚನ ಮಾಡ್ಕೊಳ್ತಾ ಬಂತು ಅಂತ. ನೀವು ಪಕ್ಷಿಗಳು ಲ್ಯಾಂಡಿಂಗ್ ಮಾಡೋದು ಹೇಗೆ ಅಂತ ನೋಡಿದಾಗ ಗೊತ್ತಾಗುತ್ತದೆ. ವಿಮಾನಗಳಲ್ಲಿ ಕೂಡ ನಾವು ನೋಡ್ತೀವಿ, ಇಳಿಯುವಾಗ ಆ ವಿಂಗ್ಸ್ ಯಾವುದಿವೆ ರೆಕ್ಕೆಗಳನ್ನು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಭಾಗಿಸ್ಕೊಳುತ್ತವೆ, ಅದರ ಮಧ್ಯದಲ್ಲಿ ಒಂದು ಸೀಳು ಮೂಡುತ್ತದೆ, ಆ ಮೂಲಕ ಗಾಳಿ ಬರುತ್ತದೆ, ಇಳಿಯೋದಕ್ಕೆಲ್ಲ ಆಗುತ್ತದೆ. ಹೀಗೇನೇನೋ ಸರ್ಕಸ್ ಮಾಡುತ್ತೆ ವಿಮಾನ. ಈ ಪಕ್ಷಿಗಳ ರೆಕ್ಕೆಗಳನ್ನು ಹಾಗೆ ಕುಂಚನ ಮಾಡ್ಕೊಳುತ್ತವೆ. ಆಕುಂಚಿತಾಭ್ಯಾಂ ಅಥ ಪಕ್ಷತಿಭ್ಯಾಂ ನಭೋ ವಿಭಾಗ ತರಸ ಅವತೀರ್ಯ ಬೇಗವಾಗಿ ಇಳಿಯುವಾಗ ನಿವೇಶ ದೇಶಾತ್ ಆತತ ಧೂತ ಪಕ್ಷ. ಹಾಗೆ ಇಳಿಯೋತಿದ್ದಂತೆ ಪಟಪಟ ಅಂತ ಮತ್ತೆ ರೆಕ್ಕೆಯನ್ನು ಹೊಡ್ಕೊಳ್ಳುತ್ತವೆ. ಯಾಕೆಂದರೆ ರಪ್ಪಂತ ಇಳಿಬಾರ್ದಲ್ಲ, ಸ್ಲೋ ಆಗಿ ಇಳಿಬೇಕಾಗುತ್ತದೆ, ಇಲ್ಲದೇ ಆ ಇಂಪ್ಯಾಕ್ಟ್ಗೆ ನಜ್ಜುಗುಜ್ಜಾಗ್ಬಿಡುತ್ತೆ. ಹಾಗಾಗಿ ಆತತ ಧೂತ ಪಕ್ಷ ರೆಕ್ಕೆಗಳಿಂದ ಪಟಪಟ ಅಂತ ಹೊಡ್ಕೊಂಡು ಭೂಮಾವ್ ಉಪಭೈಮಿ ಅಂದರೆ ಭೀಮಸೇನನ ಮಗಳು ದಮಯಂತಿ ಯಾವ ಜಾಗದಲ್ಲಿದ್ದಾಳೆ ಅದರ ಹತ್ರ ಆ ರೆಕ್ಕೆಯನ್ನು ಮುಚ್ಚಿಕೊಂಡು ಅದು ಬರುತ್ತದೆ. ಆಕಸ್ಮಿಕ ಪಕ್ಷಪುಟ ಹತಾಯ ಕ್ಷಿತೇಸ್ತದಾಯ ಸ್ವನ ಉಚ್ಚಕಾರ ದ್ರಾಗಣ್ಯ ವಿನ್ಯಸ್ತದೃಶಸ್ಸ ತಸ್ಯಾಹ ಸಂಭ್ರಾಂತಮಂತಃಕರಣಂ ಚಕಾರ. ಮತ್ತೆ ನೋಡಿ ಅದು ಎಷ್ಟು ಚೆನ್ನಾಗಿ ಕವಿ ಹೇಳ್ತಾನೆ. ಹಾಗೆ ಪಟಪಟ ಅಂತ ರೆಕ್ಕೆ ಹೊಡ್ಕೊಂಡು ದಟ್ಟಂತ ಇಳಿದಾಗ ಅಲ್ಲಿವರೆಗೂ ಎಲ್ಲೋ ಯಾವ ಕಡೆಗೋ ತಿರ್ಕೊಂಡಿರ್ತಕ್ಕಂಥ ದಮಯಂತಿ ಏನಿದು ಶಬ್ದ ಏನು ಸದ್ದು ಅಂತ ಇತ್ತ ಕಡೆಗೆ ತಿರುಗಿ ನೋಡಿದ್ಲು. ಅದೇ ಆ ಪಕ್ಷಿಗೆ ಬೇಕಾಗಿದ್ದು, ಅವಳ ದೃಷ್ಟಿಯನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ. ಮತ್ತೆ ತಾನೇ ಹೋಗಿ ಅಪ್ರೋಚ್ ಮಾಡಿ ಮಾತಾಡಿದ್ರೆ ಸರಿಯಾಗೋಲ್ಲ, ಅವಳೇ ಈ ಕಡೆಗೆ ತಿರುಗಬೇಕು. ಹಾಗೆ ಮಾಡಿ ಲ್ಯಾಂಡಿಂಗ್ ಆಯಿತು. ಯಾವ ಥರ ಆಯಿತು? ನೇತ್ರಾಣಿ ವೈದರ್ಭಸುತ ಸಖೀನಾಂ ವಿಮುಕ್ತ ತತ್ತದ್ವಿಷಯಗ್ರಹಾಣಿ ಪ್ರಾಪುಸ್ತಮೇಕಂ ನಿರುಪಾಖ್ಯ ರೂಪಂ ಬ್ರಹ್ಮೇವ ಚೇತಾಂಸಿ ಏತವ್ರತಾನಾಂ. ಎಲ್ಲ ಇಂದ್ರಿಯಗಳು ಮಿಕ್ಕೆಲ್ಲ ಇಂದ್ರಿಯ ವಿಷಯಗಳಾದಂಥ ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನುವ ಜಗತ್ತನ್ನೆಲ್ಲ ಮರೆತು ಅಂತರಂಗದಲ್ಲಿರತಕ್ಕಂಥ ಆತ್ಮೈಕ ವಸ್ತುವನ್ನು ಬ್ರಹ್ಮವಸ್ತುವನ್ನು ನೋಡೋಕ್ಕೆ ಆರಂಭ ಮಾಡಿದ್ರೆ ಹೇಗೋ ಹಾಗೆ ಅವಳ ಸಖಿಯರು ಎಲ್ಲ ಮಿಕ್ಕೆಲ್ಲ ವಿಷಯಗಳನ್ನು ಬಿಟ್ಟು ಇತ್ತ ಕಡೆಗೆ ತಿರುಗಿ ನೋಡಿದ್ರು ಅಂತ ಅಲ್ಲಿಗೆ ಫೋಕಸ್ ಮಾಡ್ತಾನೆ. ಅಲ್ಲಿಂದ ಮುಂದಿನ ಕಂತಲ್ಲಿ ನೋಡೋಣ ಮುಂದಿನ ತಿಂಗಳಲ್ಲಿ. ನಮಸ್ಕಾರ.